ನಂಬರ್ 1263 ಬೆಂಗಳೂರಿನಿಂದ ಬರುತ್ತಿರುವ ಸೂಪರ್ ಎಕ್ಸ್‌ಪ್ರೆಸ್ ಗಾಡಿಯು ಪ್ಲಾಟ್‌ಫಾರ್ಮ್ ನಂಬರ್ 2ಕ್ಕೆ ಕೆಲವೇ ನಿಮಿಷಗಳಲ್ಲಿ ಬಂದು ಸೇರಲಿದೆ. ಧನ್ಯವಾದಗಳು. ಇವತ್ತೊಂದು ಇಂಪಾರ್ಟೆಂಟ್ ಪರ್ಸನ್ ಮೀಟ್ ಮಾಡಬೇಕು. ಐ ಹ್ಯಾವ್ ಜಸ್ಟ್ ಕ್ಯಾನ್ಸಲ್ಡ್ ಇಟ್ ಓನ್ಲಿ ಫಾರ್ ದಿಸ್ ಮೀಟ್. ಅರ್ಥ ಆಯ್ತಲ್ಲ? ಐ ವಾಂಟ್ ಥಿಂಗ್ಸ್ ಟು ಬಿ ಪರ್ಫೆಕ್ಟ್. ಓ ಮೈ ಗಾಡ್, I'm really sorry. I'm really sorry. Sorry. Not my mistake. Thanks. ಅಮ್ಮ ಚಾಮುಂಡೇಶ್ವರಿ ತಾಯೇ, ಇವತ್ತು ಚೆನ್ನಾಗಿ ಕಲೆಕ್ಷನ್ ಆಗಿ ಜೋಬೆಲ್ಲ ತುಂಬಂಗ್ ಮಾಡಮ್ಮ. ಸರ್, ಈ ಅಡ್ರೆಸ್ ಕರ್ಕೊಂಡು ಹೋಗ್ತೀರಾ? ಎಲ್ಲಿಗೆ ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ. ಮೊದಲು ಬಂದು ಕೂತ್ಕೊಳ್ಳಿ. ಮೇಡಮ್, ಮೈಸೂರಿಗೆ ಫಸ್ಟ್ ಟೈಮಾ? ಹೌದು. ಊರೆಲ್ಲ ಸುತ್ತಿ ಒಳ್ಳೆ ಕಲೆಕ್ಷನ್ ಮಾಡ್ಕೊಂಡ್ಬಿಡ್ತೀನಿ. ಏನು? ಮೈಸೂರಲ್ಲಿ ಟೂರಿಸ್ಟ್ ಪ್ಲೇಸ್ ತುಂಬಾ ಇದೆ, ಸುತ್ತಿಸ್ಕೊಂಡು ತೋರಿಸ್ಕೊಂಡ್ಬರ್ತೀನಿ ಎಂದೆ ಮೇಡಮ್. ಅದೆಲ್ಲ ಏನು ಬೇಡ, ಈ ಅಡ್ರೆಸ್ ಕರ್ಕೊಂಡು ಹೋಗಿ. ಅಯ್ಯ, ಇಂಗ್ಲೀಷು ನನಗೆ ಸರಿಯಾಗಿ ಓದಕ್ ಬರಲ್ಲ ಮೇಡಮ್. ಏರಿಯಾ ಯಾವ್ದು ಅಂತ ಹೇಳಿ ಅಡ್ರೆಸ್ ಅಲ್ಲೆಲ್ಲರೂ ಕೇಳ್ಕೊಳ್ಳಿ. ಸರಿ, ಕುವೆಂಪು ನಗರ ಕರ್ಕೊಂಡು ಹೋಗಿ. ನೋಡಿ, ಈ ಕುವೆಂಪು ನಗರದಲ್ಲಿ 10th ಮೇಡಮ್, ನೀವು ಹೇಳಿದ ಏರಿಯಾಗೆ ಕರ್ಕೊಂಡು ಹೋಗ್ತೀನಿ. ಅಡ್ರೆಸ್ ನೀವೇ ವಿಚಾರಿಸ್ಕೋಬೇಕು, ಯಾವ್ದಕ್ಕೂ ಇಲ್ಲೊಂದ್ಸರಿ ವಿಚಾರಿಸ್ಕೊಳ್ಳಿ. ನೀವು ಮೈಸೂರಲ್ಲಿ ಇದ್ಕೊಂಡು ಅಡ್ರೆಸ್ ಗೊತ್ತಿಲ್ವಾ? ಬೆಲೆ ಜಾಸ್ತಿ ಆಗೈತೆ ಕಣವ. ಆ ಅಮ್ಮನ ಹತ್ರ ಅಡ್ರೆಸ್ ಕೇಳ್ಕೊಳ್ಳಿ. ಈ ಅಡ್ರೆಸ್ ಎಲ್ಲಿದೆ ಅಂತ ಹೇಳ್ತೀರಾ? ಅವ್ವ, ದುಂಡ್ ಮಲ್ಗೆ, ಕನಕಾಂಬ್ರ, ಮಲ್ಗೆ ಹೋಯ್ತೆ ತಗೊಳ್ರವ್ವ. ನನ್ಗೆ ಈ ಅಡ್ರೆಸ್ ಎಲ್ಲಿದೆ ಅಂತ ಎಳ್ಬಾಳ ತಗೊಳ್ಳಿ ಅವ್ವ. ಈ ಮಲ್ಗೆ ಹೂ ಮುಡ್ಕೊಂಡ್ರೆ ಸೆಂಟ್ ಹಾಕೊಳ್ಳೋದೇ ಬೇಡ. ನಿಮ್ ಬಾಯ್ ಫ್ರೆಂಡು ನಿಮ್ ಹಿಂದಿಂದೇನೆ ಸುತ್ತ ಹಾಡು ಹೇಳ್ತಾ ಇರ್ತಾರೆ. ನನ್ಗೆ ಎಳ್ಬಾಳ ತಗೊಳ್ಳಿ ಅವ್ವ. ಇಲ್ಲ ನೋಡಿ, ನನ್ಗೆ ಹೂ ಮುಡ್ಕೊಳ್ಳೋ ಅಭ್ಯಾಸ ಇಲ್ಲ. ಪ್ಲೀಸ್ ನನ್ಗೆ ಅಡ್ರೆಸ್ ಸ್ವಲ್ಪ ಹೇಳ್ತೀರಾ? ನಮ್ಗೂ ಈ ಅಡ್ರೆಸ್ ಹೇಳಿ ಅಭ್ಯಾಸ ಇಲ್ಲ. ಬೆಳಗ್ಗೆನೆ ಬಂದ್ಬಿಟ್ರು. ಅಮ್ಮ 10 ರೂಪಾಯಿ ಮಾಡ ತಗೊಳ್ಳಿ. ಮುಂದೆ ಎಲ್ಲಾರು ಕೇಳೋಣ. ಎಕ್ಸ್ಕ್ಯೂಸ್ ಮೀ,
ಅಡ್ರೆಸ್ ಹೇಗ್ ಹೋಗೋದು ಅಂತ ಸ್ವಲ್ಪ ಹೇಳ್ತೀರಾ? ಓ ಇದಾ ಮೇಡಮ್, ಇಲ್ಲಿಂದ ನೇರವಾಗಿ ಹೋದ್ರೆ ಒಂದು ವಾಟರ್ ಟ್ಯಾಂಕ್ ಸಿಗುತ್ತೆ. ಅಲ್ಲಿ ಲೆಫ್ಟ್ ತಿರ್ಕೊಂಡು ಆಮೇಲೆ ಬಲಗಡೆ ತಿರ್ಕೊಂಬಿಡಿ. ಅಲ್ಲಿ ಒಂದು ಕಿರಾಣಿ ಅಂಗಡಿ ಸಿಗುತ್ತೆ. ಹೇಳ್ಬಿಡ್ತಾನ. ಅಲ್ಲಿಂದ ಲೆಫ್ಟ್ ತಿರುಗಿದ್ರೆ ಮತ್ತೆ ಇಲ್ಲಿಗೆ ಬರ್ತೀರಾ? ಅಂದ್ರೆ ಇವನು ಕನ್ನಡನೇ ಓದಕ್ ಬರಲ್ಲ, ಇಂಗ್ಲಿಷ್ ಅಲ್ಲಿ ಬೇರೆ ಅಡ್ರೆಸ್ ಹೇಳ್ತಾನೆ. ಏಯ್ ಬೆಳಗ್ಗೆ ಯಾಕೆ ಆ ಹುಡುಗಿ ತಲೆ ತಿಂತಾ ಇದೆಯಾ? ಅಣ್ಣ ಹುಡುಗಿ ಬೊಮ್ಮಟಗೋಳೆ. ನಂಗೆ ಇಂಗ್ಲಿಷ್ ಬರಲ್ಲ ಅಂತ ಗೊತ್ತಾದ್ರೆ ಚೆಂದಾಗಿರ್ತದ. ಅದಕ್ಕೆ ಒಂದು ಬಿಲ್ಡಪ್ ಕೊಟ್ಟೆ. ಕೇಳಿದ್ರ? ರಾಸ್ಕಲ್. ಹೊರಡೋಣ. ಬೇರೆ ಕಡೆ ಕೇಳೋಣ. ಗಾಡಿ ನಿಲ್ಸ್ರಿ, ನಿಲ್ಸ್ರಿ, ಸುಮ್ನೆ ನಿಲ್ಸ್ರಿ, ಮುಂದೆ ನಿಲ್ಸ್ರಿ. ಯಾಕೆ ಅಂದೆ? ನಿಲ್ಸ್ರಿ ಫಸ್ಟ್. ಮೇಡಮ್ ಯಾಕೆ ಇಳಿದ್ಬಿಟ್ರೆ? ನೀವು ಊರೆಲ್ಲ ಸುತ್ಸಿದ್ ಸಾಕು, ಅಡ್ರೆಸ್ ನಾನೇ ಹುಡುಕೋತೀನಿ. ಎಷ್ಟಾಯ್ತು ಅಂತ ಹೇಳಿ. 250 ರೂಪಾಯಿ ಆಯ್ತು ಕೊಡಿ. 250ನಾ? ಬ್ಯಾಂಗ್ಳೂರಿಂದ ಮೈಸೂರಿಗೆ ಬರಕ್ಕೆ 75 ರುಪೀಸ್ ಕೊಟ್ಟಿದ್ದೀನಿ ಟ್ರೈನ್ಗೆ. ಮೇಡಮ್ ಅದು 1000 ಜನನ್ನ ಕರ್ಕೊಂಡ್ ಬರುತ್ತೆ ಸೆಂಟ್ರಲ್ ಗೌರ್ಮೆಂಟ್. ಇದು ಅಚ್ಚು ಆಟೋ, ಒಬ್ಬರಿಗೆ ಅಷ್ಟೇ ಫಿಕ್ಸ್. ಅದು ಅಲ್ಲದೆ ಊರೆಲ್ಲ ಸುತ್ತಿಸ್ಕೊಂಡ್ ಬಂದಿದ್ದೀರಾ, ಕೊಡಿ. ನಾನ್ ಹೇಳಿದ್ನ ಊರೆಲ್ಲ ಸುತ್ತೋಕೆ? ನೀವ್ ತಾನೇ ಸುತ್ತಿದ್ದು. ಸುತ್ತವರೆಗೂ ಸುತ್ತಬಿಟ್ಟು ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಟ್ಟಿದ್ರಿ. ಅವಾಗ್ಲೇ ಹೇಳ್ಬೇಕಾಗಿತ್ತು. ಅದೆಲ್ಲ ಬೇಡ. ಬೆಳಗ್ಗೆನೆ ಅಚ್ಚು ಹತ್ರ ಕಿರಿಕ್ ಮಾಡ್ಕೋಬೇಡಿ. ಸುಮ್ನೆ ನಾನು ದುಡ್ಡು ಕೊಟ್ಬಿಡಿ. ಕೊಡಿ ಮೇಡಮ್. ಏನ್ ಜನನೋ ಏನೋ ನನ್ ಕರ್ಮ. ತಗೊಳ್ಳಿ. ಆಯ್ತು, ಹೊರಟ್ ಬನ್ನಿ. ಒಳ್ಳೆ ಕಲೆಕ್ಷನ್ ಆಯ್ತು. ಚಾಮುಂಡಿ ತಾಯಿಯಾಣೆ ನಾನೆಂದು ನಿಮ್ಮವನೇ, ಇನ್ನೆಲ್ಲ ಬಾಲಿನಲ್ಲೂ ಒಡೆಯೋದು ಸಿಕ್ಸರ್ನೇ, ಗೆಲ್ಸೋದು ನಮ್ಮ ಟೀಮನ್ನೇ. ಲಯನ್ ಲಯನ್ ಲಯನ್. ಹಾಡೇಳಿ ಸಾಕು, ಆಟ ಆಡೋ. ನೀನ್ ಹಾಕಮ್ಮ ಮರಿ, ಹಾಕ. ಹೆಂಗೆ ಹೆಂಗೆ ಈ ಗಲ್ಲಿ ಗೇಲು. ನಿಲ್ಸು. ಏಯ್ ಇನ್ನೆಷ್ಟು ರನ್ ಬೇಕಾ? ಓನ್ಲಿ 2 runs ಕಣೋ. ಬರುತ್ತೆ ತಗೊಳ್ರ. 1 run ನೋಡಿದ್ರೆ ಟೈ, 2 run ನೋಡಿದ್ರೆ ವಿನ್. ಏಯ್ ಸಿಕ್ಸರೇ ಬರುತ್ತೆ. ನಾ ಕ್ರಿಸ್ ಗೇಲ್ ಕಣೋ. ನೋಡ್ಕೊಂಡಾಡು, ಲಾಸ್ಟ್ ವಿಕೆಟ್ ಒಂದೇ ಬಾಲ್ ಇರೋದು. ಏಯ್ ಮಧ್ಯ ಸೆಲೆಕ್ಟರ್ಸ್ ತರ ಮಾತಾಡ್ತಾರೆ, ಸುಮ್ಮ ಕೂತ್ಕೊಳ್ರ. ಹಾಕ ನೀನು. ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ಹಲೋ, ಅಡ್ರೆಸ್ 362436. ನಿಮ್ ಬಾಡಿ ಸೈಜ್ ನನ್ಗೆ ಯಾಕೆ ಕೊಟ್ಟಿದ್ದೀರಾ? ಸಾರಿ ಯಾವ್ದಾರ ಟೈಲರ್ ಕೊಡಿ, ಚೆನ್ನಾಗಿ ಬಟ್ಟೆ ಹೊಲ್ಕೊಡು. ಬ್ಯಾಟ್ ಕೊಡು. ನಾವು ಮ್ಯಾಚ್ ಮುಗ್ದಿಲ್ಲ, ಹೋಗ್ರ. ಬೋಲ್ಡ್ ಆಗಿದೆ ಇವಾಗ ತಾನೆ.
ಮಧ್ಯ ಅವ್ರು ಬಂದು ಡಿಸ್ಟರ್ಬ್ ಮಾಡಿದ್ರ ಬಾಲ್ ಊಫಿ ಹೋಗ್ರ ಏನ ಇವನು ಈ ಅಡ್ರೆಸ್ ಹೇಳಿ. ಯಾವಾಗ ನೋಡಿದ್ರು ಹೀಗೆ ಮೋಸ ಮಾಡ್ತಾರೆ. ನಿಮ್ಗೆ ಹೇಗ್ ಗೊತ್ತಾಯ್ತು? ಅಲ್ಬೇಕ್ ಕಬಾಬ್ ಹೋಟ್ಲಲ್ಲಿ 2 ಕಲ್ಮಿ ಕಬಾಬ್ 1 ಚಿಕನ್ ಬಿರಿಯಾನಿ ತಿಂದಿದ್ರೆ ನಿನ್ನೆ. ಓಹೋ ಅದಾ ಲಾಜಿಕ್. ಕಾಮನ್ ಸೆನ್ಸ್ ರೀ. ಅಂದ್ರೆ ಮೈಸೂರ್ ಯೂತ್ ತುಂಬಾ ಕ್ಲವರಾ? ಯಥಾ ರಾಜ ತಥಾ ಪ್ರಜಾ. ನಮ್ಮ ಮೈಸೂರು ಮಹಾರಾಜರು ತುಂಬಾ ಬುದ್ಧಿವಂತರು. ಅವ್ರ ಪ್ರಜೆಗಳಾದ ನಾವು ಅಷ್ಟೇ ಬುದ್ಧಿವಂತರು ಕಣ್ರಿ. ಓಕೆ ಓಕೆ, ಈ ಅಡ್ರೆಸ್ ಸ್ವಲ್ಪ ಹೇಳಿ. ಇದೇನ್ರಿ ಇದು ಒಳ್ಳೆ ಕೋಳಿ ಗೀಚ್ದಂಗೆ ಗೀಚಿದಿರಿ. ಅಲ್ಲ ಕಣ್ರಿ, ಒಂದು ಅಡ್ರೆಸ್ ಕರೆಕ್ಟ್ ಆಗಿ ಬರ್ಕೊಳಕ್ ಬರಲ್ವಾ? ಈ ಬೆಂಗಳೂರವರೇ ಹಿಂಗೇನಾ? ಪ್ರಾಬ್ಲಮ್ ಇರೋದು ರೈಟಿಂಗ್ ಅಲ್ಲ, ಅಡ್ರೆಸ್ ಅಲ್ಲಿ. ಏನ್ರಿ ಅದು? ಕೊಟ್ ಸೋಮಪ್ಪ ಹೆಬ್ಬೆಟ್ ಮನೆ. ಇದು ಒಂದ್ ಹೆಸರಾ? ರೇ, ನಮ್ಮ ಮೈಸೂರು ಜನನೇ ಹಂಗೆ ಕಣ್ರಿ. ಮನೆಗಳಿಗೆ ಸುಂದರವಾದ ಹೆಸರಿಡ್ತಾರೆ. ಅದು ನಮ್ಮ ಸಂಸ್ಕೃತಿ. ಸೊಟ್ ಸೋಮಪ್ಪ ಹೆಬ್ಬೆಟ್ ಮನೆ. ಸರಿ, ಅದೆಲ್ಲಿದೆ ಗೊತ್ತಾ? ಎಲ್ಲಿದೆ ಗೊತ್ತಾ? ಪೋಸ್ಟ್ ಮ್ಯಾನ್ಗಳಿಗೆ ಅಡ್ರೆಸ್ ಹೇಳ್ಕೊಡೋ ನಾನು. ಹಂಗೆ ಸ್ಟ್ರೈಟ್ ಆಗಿ ಹೋಗಿ ಅಲ್ಲಿ ಲೆಫ್ಟ್ ತಿರ್ಕೊಳ್ಳಿ. ಅಲ್ಲೊಂದು ದೊಡ್ಡ ಸರ್ಕಲ್ ಸಿಗುತ್ತೆ. ಅಲ್ಲಿ 1 2 3 4 5 ಅಲ್ಲಿದೆ ಸೊಟ್ ಸೋಮಪ್ಪ ಹೆಬ್ಬೆಟ್ ಮನೆ. ಓಕೆ. ಹೌದು, ಏನ್ ಮ್ಯಾಟ್ರು? ಥ್ಯಾಂಕ್ ಯು. ಅವಾಗ್ಲೇ ಹೇಳಿಲ್ಲ ಹೋಗ್ರ. ಏನೋ ಶ್ರೀಶಾಂತ್ ಹರ್ಭಜನ್ ಸಿಂಗ್ ತರ ಜಗಳ ಆಡಕ್ ಬರ್ತಾರ. ಹೋಗ್ರ ನಡೀರ. ಬನ್ನಿ ಬನ್ನಿ, ನೀವ್ ಗ್ಯಾರಂಟಿ ಬಂದೇ ಬರ್ತೀರಾ ಅಂತ ನನಗೆ ಚೆನ್ನಾಗ್ ಗೊತ್ತಿತ್ತು. ಅಂದಾಗೆ ನಿಮ್ ಸೊಸೆ ಗೆರಿಗೆ ಆಯ್ತಾ? ನೇರವಾಗಿ ಆಸ್ಪತ್ರೆಯಿಂದಲೇ ಬರ್ತಾ ಇದ್ದೀನಿ. ಹಾ, ನಾನ್ ಹೇಳ್ದಾಗೆ ಸಿಂಹದ ಬರೀನೇ ಹುಟ್ಟಿರ್ಬೇಕಲ್ಲ. ಏಯ್, ನೀನ್ ಏನಂತ ಜ್ಯೋತಿಷ ಹೇಳಿದ್ಯೋ? ಸಿಂಹದ ತರ ಇರೋ ಗಂಡು ಮಗುನೇ ಹುಟ್ಟುತ್ತೆ ಅಂತ ಹೇಳಿದ್ದೆ. ಮತ್ತೆ ಹೆಣ್ಮಗು ಹುಟ್ಟಿದ್ಯೋ? ಒಂದೊಂದು ಸಲ ಜ್ಯೋತಿಷದಲ್ಲೂ ಆತರ ವ್ಯತ್ಯಾಸ ಆಗುತ್ತೆ. ಒಂದು ಸಲ ವ್ಯತ್ಯಾಸ ಆದ್ರೂ ಪರವಾಗಿಲ್ಲ, ಪ್ರತಿ ಸಲನೂ ವ್ಯತ್ಯಾಸ ಆಗ್ತಿದ್ಯಲ್ಲ. ಸಾಲಾಗಿ ಹೆಣ್ಣೆ ಹುಟ್ಟಿವೆ. ಅದು ನನ್ ತಪ್ಪಲ್ಲ. ಗಿಳಿ ತಕ್ಕೊಟ್ಟಿರೋ ಚೀಟಿಲಿ ಆತರ ಇತ್ತು, ಅದನ್ನ ನಾನು ಹೇಳ್ದೆ. ಗಿಳಿ ಎಲ್ಲೋ ಆ ಗಿಳಿ ತಂದ್ಕೊಡೋ ಅದನ್ನ. ಮೊದ್ಲು ಅದ್ ಕತೆ ಮುಗಿಸಿ ಆಮೇಲೆ ನಿನ್ನ ವಿಚಾರಿಸ್ಕೊಳ್ತೀನಿ. ಆ ಗಿಳಿ ಆರೋಯ್ತು. ಈಗೇನಿದ್ರು ಕವಡೆ ಶಾಸ್ತ್ರ. ಈ ಕವಡೆ ಶಾಸ್ತ್ರ ಕೇಳಿದವರೆಲ್ಲ ಸಕ್ಸಸ್ ಆಗಿದ್ದಾರೆ. ಪ್ರಣವ್ ಮುಖರ್ಜಿ ಯಾವಾಗ ಪ್ರೆಸಿಡೆಂಟ್ ಆಗ್ತಾರೆ, ನಮ್ ಸಿದ್ದರಾಮಣ್ಣ ಅವ್ರು ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ದೆ ನಾನು. ಯಾಕೆ ಡೌಟಾ? ಕವಡೆ ಯಾಕೆ ಹೇಳ್ಬಿಡ್ತೀನಿ. ಅಮ್ಮ ಚಾಮುಂಡಿ, ಈ ಕವಡೆ ಶಾಸ್ತ್ರ ಒಳ್ಳೆ ಶಾಸ್ತ್ರ ಅಂತ ಹೇಳ್ತಿದ್ದಾರೆ. ಕೊನೆ ಸಲ ಒಂದೇ ಒಂದ್ಸರಿ ಕೇಳ್ಬಿಡೋಣಪ್ಪ. ಈ ಕೇಳಿ ಕೇಳಿನೇ ಉದ್ದಕ್ಕೆ ಹೆಣ್ಮಕ್ಳು ಹುಟ್ಟಿರೋದು. ಇನ್ನೊಂದ್ಸಲ ಗಿಳಿ ಶಾಸ್ತ್ರ, ಕವಡೆ ಶಾಸ್ತ್ರ ಅಂತ ಫ್ರಾಡ್ ಶಾಸ್ತ್ರ ಹೇಳಿದ್ರೆ ನಿನ್ ಕವಡೆ ಪುಡಿಪುಡಿ ಆಗುತ್ತೆ. ಹುಷಾರ್. ಅಪ್ಪ, ಒಂದೇ ಒಂದ್ಸಲ ಕೇಳಿದ್ರೆ ಚೆನ್ನಾಗಿರ್ತಿತ್ತ ಏನೋ. ನಾನು ಅವತ್ತೇ ಹೇಳಿಲ್ವಾ ಇವನ್ ಫ್ರಾಡ್ ಶಾಸ್ತ್ರ ಹೇಳೋನು ಅಂತ? ನನ್ ಮಾತ ಕೇಳಲ್ಲ ನೀನು. ನಡೆಯ ಸುಮ್ನೆ. ರಾವು 4ನೇ ಮನೇಲಿದ್ದಾನೆ. ಎಕ್ಸ್ಕ್ಯೂಸ್ ಮೀ. ಬನ್ನಿ ಮೇಡಮ್, ಮದುವೆ ವಿಷಯ ಕೇಳಕ್ಕೋಸ್ಕರ ಬಂದ್ರಾ? ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಮೇಡಮ್, ಕೂತ್ಕೊಳ್ಳಿ. ಇಲ್ಲ, ನಾನ್ ಶಾಸ್ತ್ರ ಕೇಳಕ್ ಬಂದಿಲ್ಲ. ಇಲ್ಲಿ ಡೋರ್ ನಂಬರ್ 2A ಎಲ್ಲಿ ಬರುತ್ತೆ? ಅಡ್ರೆಸ್ ಕೇಳಕ್ ಬಂದ್ರಾ? ಎಸ್, ಮೇಲಿದೆ. ಓಕೆ, ಥ್ಯಾಂಕ್ ಯು. ಲಾಕ್ ಆಗಿದೆಯೇ? ಅಮ್ಮ ತಾಯಿ, ನೀನ್ ಸೋಪು ಬೇಡ, ಶಾಂಪೂನು ಬೇಡ. ಹೋಗಮ್ಮ ತಾಯಿ, ಸುಮ್ನೆ ಬಂದ್ಬಿಡ್ತಾರೆ ಬೆಳಗ್ಗೆ ಪ್ರಾಣ ತಿನ್ನೋದಕ್ಕೆ. ಏನ್ ಜನನೋ ಏನು. ನೋಡ್ ಸೆಟ್ಟು, ನೀನ್ ಗಿರಿವಿ ಅಂಗಡಿ ಬಿಟ್ಟು ಕಬ್ಬಣದ ಅಂಗಡಿ ಇಟ್ಬಿಡು. ನಿನ್ನ ಅದೃಷ್ಟ ಕುಲಾಸ್ತದೆ. ಎಕ್ಸ್ಕ್ಯೂಸ್ ಮೀ. ಏನ್ ತಾಯಿ? ಈ 2A ಮನೇಲಿರೋರು ಎಲ್ಲಿ ಹೋಗಿದ್ದಾರೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಮೇಲಿರೋರು ಎಲ್ಲಿದ್ದಾರೆ ಅಂತ ಹೇಳ್ಬೇಕಾ? ಕವಡೆ ಹಾಕಿ ಹೇಳ್ಬಿಡ್ತೀನಿ. ತಾಯಿ ಚಾಮುಂಡೇಶ್ವರಿ, ಮೇಲಿರೋರು ಎಲ್ಲಿದ್ದಾರೆ ಅಂತ ಹೇಳ್ಬಿಡು ತಾಯಿ. ಜೈ ಚಾಮುಂಡೇಶ್ವರಿ. ಎಕ್ಸ್ಕ್ಯೂಸ್ ಮೀ, ಒಂದು ಕಾಲ್ ಮಾಡ್ಬೇಕಿತ್ತು. ಅಲ್ಲಿದೆ ನೋಡಿ. ಥ್ಯಾಂಕ್ ಯು. ಹಲೋ. ಹಲೋ, ರೇಖಾನಾ? ಹಾ ಹೇಳೆ. ಅಬ್ಬಾ, ಥ್ಯಾಂಕ್ ಗಾಡ್.
ಯಾಕೆ ಏನಾಯ್ತು? ಏನಂತ ಹೇಳಲೆ, ಈ ಮೈಸೂರಲ್ಲಿ ಕನಿಷ್ಠ ಪಕ್ಷ ಫೋನ್ಗಳಾದ್ರೂ ಕರೆಕ್ಟಾಗಿ ಕೆಲಸ ಮಾಡ್ತಿದ್ಯೋ ಇಲ್ವೋ ಅಂತ ನನಗೇನೋ ಡೌಟು ಕಣೆ. ಯಾಕೆ ಒಂಥರ ಮಾತಾಡ್ತಿದ್ಯಾ? ಮತ್ತಿನ್ನೇನೆ, ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಇಲ್ಲಿ ಬರ್ರಿ ಇರಿಟೇಟಿಂಗ್ ಪೀಪಲ್ಲೇ ಸಿಗ್ತಾ ಇದ್ದಾರೆ. ಅಬ್ಬಾ, ಇಲ್ಲಿ ಒಬ್ಬೊಬ್ರು ಒಂದೊಂದ್ ಥರ. ಹೊಸ ಜಾಗ, ಹೊಸ ಜನ, ಹೊಂದ್ಕೊಳಕ್ ಸ್ವಲ್ಪ ಟೈಮ್ ತಗೊಳುತ್ತೆ. ಲೈಫಲ್ಲಿ ಇದೆಲ್ಲ ಕಾಮನ್. ಬಿ ಕೂಲ್, ಓಕೆ? ಮೈಸೂರು ಮೈ ಚುರು ಚುರು. ಹೋಗ್ಲಿ ಬಿಡು. ಅಲ್ಲ ಕಣೆ, ಬೆಳಿಗ್ಗೆಯಿಂದ ನಿಂಗೆ ಫೋನ್ ಮಾಡ್ತಿದ್ದೀನಿ, ನಿನ್ ಫೋನ್ ಯಾಕೆ ಸ್ವಿಚ್ ಆಫ್ ಮಾಡಿದ್ಯಾ? ಅದೊಂದ್ ದೊಡ್ಡ ಕಥೆ ಕಣೆ. ಬೆಳಿಗ್ಗೆ ಟ್ರೈನ್ ಇಳಿದ್ನಾ, ಯಾವನೊಬ್ಬ ಡ್ಯಾಶ್ ಹೊಡ್ದ, ಸೆಲ್ ಕೈ ಜಾರ್ ಕೆಳಗ್ ಬಿತ್ತು, ಮೊಬೈಲ್ ವರ್ಕೇ ಆಗ್ತಾ ಇಲ್ಲ. ಏನ್ ಬೇಕು ಸುಮ್ಮನೆ? 2 ಬಾಲ್ ಕೊಡಿ ಯಜಮಾನ್. ನನ್ ಕರ್ಮ. ನನ್ಗೆ ಮೈಸೂರು ಹುಡುಗ ಇಷ್ಟ ಇಲ್ಲ ಅಂದ್ರೂ ನಮ್ಮಮ್ಮ ಕೇಳಲಿಲ್ಲ. ಹೋಗ್ ನೋಡ್ಕೊಂಡ್ ಬಾ ಅಂತ ಟಾರ್ಚರ್ ಕೊಟ್ರು. ಸರಿ, ಅವನ್ನ ನೋಡಿ ಇಷ್ಟ ಇಲ್ಲ ಅಂತ ಹೇಳೋದಕ್ಕೆ ಅವನ್ ಮನೆಗೆ ಬಿಗ್ ಬಾಸ್ ಅಂದ್ಮೇಲೆ ಹೌದು ಸ್ವಾಮಿ ಹೇಳ್ದಂಗೆ ಹೇಳ್ತಾ ಇದೀರಲ್ಲ. ನಮ್ಗೆ ಈ ಬಾಲ್ ಆಡೋ ಸ್ಟಾಮಿನಾ ಇಲ್ಲ, ಚಿಕ್ಕ ಬಾಲ್ಗಳು ಕೊಡಿ. ಕಾಲ್ ಮಾಡೋಣ ಅಂದ್ರೆ ಅವ್ನ್ ಸೆಲ್ ನಂಬರ್ ನನ್ ಮೊಬೈಲ್ ಅಲ್ಲಿ ಇದೆ. ಈಗ ಅದೇ ಕೆಲಸ ಮಾಡ್ತಾ ಇಲ್ಲ. ಮಾಡೋದೇನು, ಈ ತರ ಬಾಲ್ಗಳು ಹತ್ರದಲ್ಲಿ ಸೆಲ್ ಫೋನ್ ರಿಪೇರಿ ಅಂಗಡಿ ಇರುತ್ತೆ, ಅಲ್ಲಿ ರಿಪೇರಿ ಮಾಡಿಸಿ ಫೋನ್ ಮಾಡ್ತೀನಿ. ನಮ್ಮಮ್ಮಂಗ್ ಟ್ರೈ ಮಾಡ್ದೆ, ಮೊಬೈಲ್ ನಾಟ್ ರೀಚಬಲ್ ಆಗಿತ್ತು. ನಮ್ಮಮ್ಮಂಗ್ ಫೋನ್ ಮಾಡಿ ಸೇಫ್ ಆಗಿ ಮೈಸೂರು ತಲುಪಿದೀನಿ ಅಂತ ಹೇಳ್ಬಿಡು. ಬೇರೆ ಇನ್ನೇನು ಹೇಳಕ್ ಹೋಗ್ಬೇಡ, ಇಲ್ಲ ಅಂದ್ರೆ ಗಂಟೆಗೂ ಫೋನ್ ಮಾಡಿ ಟೆನ್ಷನ್ ಕೊಡ್ತಿರ್ತಾರೆ. ಓಕೆನಾ? ಬಾಯ್. ಕಂಜೂಸ್ ಎಷ್ಟು ಎಣಿಸ್ತೆ ಕೊಡ. ರೀ, ಎಷ್ಟಾಯ್ತು? 2ಕ್ಕೆ 30 ರೂಪಾಯಿ. 3 ರೂಪಾಯಿ ಮೇಡಮ್. 9 ತಗೊಳ್ಳಿ. 4. ಅಯ್ಯೋ, ಏನ್ ಮೇಡಮ್ 3 ರೂಪಾಯಿ 100 ರೂಪಾಯಿ ಕೊಡ್ತಾ ಇದ್ದೀರಾ? ಚೇಂಜ್ ಕೊಡಿ. ಚಿಲ್ರೆ ನಾನ್ ಕೊಡ್ಲಾ? ಇದೇನ್ರಿ ಚಿಲ್ರೆ ಕೊಡ್ತೀವಿ ಅಂದ್ರೆ ನಮ್ಮನೆ ಚಿಲ್ರೆ ತರ ನೋಡ್ತಾ ಇದ್ದೀರಾ? ಏಯ್, ಹೋದ ವರ್ಷ ರೋಡಲ್ಲಿ ಗಣೇಶ ಹಬ್ಬ ಕಲೆಕ್ಟ್ ಮಾಡಿ ದುಡ್ಡನ್ನ ಇನ್ನೂ ಎಷ್ಟು ಎಣಿಸ್ತೀಯ? ಕೊಟ್ಬಿಟ್ಟು ಬಾರಲೇ. ಕೊಟ್ಟೆನಾ? ಕೊಟ್ಟೆ. ಏನ್ರಿ ಇನ್ನ ಆ ಕಡೆ ಈ ಕಡೆ ನೋಡ್ತಾ ಇದ್ರೆ ನಾನು ಹೇಳಿದ ಅಡ್ರೆಸ್ ಸಿಕ್ಲಿಲ್ವಾ? ಅಡ್ರೆಸ್ ಸಿಕ್ಕಿದ್ರೆ ಸಾಕಾ? ಮೀಟ್ ಮಾಡ್ಬೇಕಾಗಿರೋ ಪರ್ಸನ್ ಇರ್ಬೇಕಲ್ಲ. ಯಾಕೆ ಅಲ್ಲಿ ಯಾರು ಇರ್ಲಿಲ್ವಾ? ಯಾಕಿಲ್ಲ. ಡೋರ್ ತಟ್ಟಿದ್ರೆ ಯಾಕೆ ಬಂದಿದ್ದಾರೆ ಅಂತ ತಿಳ್ಕೊಳ್ದೆ ಮುಖದ ಮೇಲೆ ಬಾಗ್ಲು ಹಾಕೊಳ್ಳೋರು ಪಕ್ಕದ ಮನೇಲಿ ಇದ್ದಾರೆ. ಅದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ ರೀ. ಮೊನ್ನೆ ದಂಡುಪಾಳ್ಯ ಅಂತ ಒಂದು ಪಿಕ್ಚರ್ ರಿಲೀಸ್ ಆಯ್ತಲ್ಲ, ಅದರಲ್ಲಿ ಪೂಜಾ ಗಾಂಧಿ ಮನೆ ಬಾಗಿಲು ತಟ್ಬಿಟ್ಟು ಒಂಟಿರೋ ಹೆಂಗಸ್ರು ಕತ್ ಕುಯ್ದು ಬಿಡ್ತಾರೆ. ನೀವು ನೋಡಕ್ ಪೂಜಾ ಗಾಂಧಿ ತರನೇ ಇದ್ದೀರಲ್ಲ, ಅದಕ್ಕೆ ಹೆಂಗಸ್ರು ಎದ್ರಕೊಂಡ್ಬಿಟ್ಟಿರ್ತಾರೆ ಪಾಪ. ಊರಿ ಪ್ರಾಮಿಸ್. ಏಯ್, ನಿಂಗೆ ಲೈಸೆನ್ಸ್ ಇಲ್ಲ, ತಗೊಂಬಾರ. ಹಲೋ ಮೇಡಮ್, ಹೋಗ್ತಾ ಇದ್ರೆ ಹಂಗೆ ಹೋಗ್ತಾ ಇದ್ದೀರಾ? ಹೇಗಿದೆ ನಮ್ಮ ಮೈಸೂರು ಸಿಟಿ? ತುಂಬಾ ಹಾಟ್ ಅನ್ಸುತ್ತೆ. ಮತ್ತೆ ನೀವು ಬೆವರ್ತಾನೆ ಇಲ್ಲ, ಇವಾಗ ತಾನೆ ಫ್ರಿಜ್ ಇಂದ ತೆಗ್ದಿರೋ ಫ್ರೆಶ್ ಟೊಮಾಟೊ ತರ ಇದ್ದೀರಾ. ನಾನ್ ಹೇಗಿದ್ರೆ ನಿಮ್ಗೇನ್ರಿ ಆಗ್ಬೇಕು? ಏನ್ರಿ ಊರಿಗೆ ಹೊಸಬ್ರು ಏನೋ ಹೆಲ್ಪ್ ಮಾಡೋಣ ಅಂದ್ರೆ ಹಿಂಗ್ ಮಾತಾಡ್ತಾ ಇದ್ದೀರಾ? ನನ್ಗೆ ಎಲ್ಲಾದ್ರೂ ಒಳ್ಳೆ ಕಾಫಿ ಕುಡಿಬೇಕು. ಅಯ್ಯೋ, ಆ ಹೋಟ್ಲಂತೂ ಬೇಡ ಕಣ್ರಿ. ಯಾಕೆ? ಮೊನ್ನೆ ನಾನು ಅಲ್ಲಿ ಹೋಗಿದ್ಕೆ ರೆಡ್ ಟೈ ಹಾಕೊಂಡ್ರೆ ಎಂಟ್ರಿ ಅಂದ್ರು. ನಾನ್ ಯಾರ್ಯಾರ ಹತ್ರನು ರೆಡ್ ಟೈ ಇಸ್ಕೊಂಡು ಒಳಗಡೆ ಹೋದ್ರೆ ಅಲ್ಲಿ ಒಳಗೆ ಯಾರು ಮೈ ಮೇಲೆ ಬಟ್ಟೆನೇ ಹಾಕಿಲ್ಲ, ಬರೀ ರೆಡ್ ಟೈ ಹಾಕೊಂಡ್ ಕೂತಿದ್ದಾರೆ. ಚೀ, ಅದು ಅಸಹ್ಯ, ನೋಡಕ್ಕೆ ಆಗಲ್ಲ, ಕಣ್ಮುಚ್ಕೊಂಡು ಕುತ್ಕೊಂಡ್ಬಿಡ್ಬೇಕು. ಒಂದ್ ಕೆಲಸ ಮಾಡಿ, ನಾನು ಗೂಗಲ್ ಮಾಡಿ ಒಳ್ಳೆ ಹೋಟ್ಲ್ ಹೇಳ್ತೀನಿ. ಲವ್ ಬರ ಇಲ್ಲಪ್ಪು. ಅಕ್ಕನ್ನ ಕರ್ಕೊಂಡು ಆ ಕಾಂಪ್ಲೆಕ್ಸ್ ಅಲ್ಲಿ ಕಾಫಿ ಡೇ ಇದೆಯಲ್ಲ, ಅಲ್ಲಿ ಕರ್ಕೊಂಡು ಹೋಗು. ನಾನೇನ್ ಬ್ಯಾಡ್ ವರ್ಡ್ಸ್ ಹೇಳಿಲ್ಲ ಕಣೋ, ಈ ಅಕ್ಕನ್ ಕರ್ಕೊಂಡು ಹೋಗು ಅಂತ ಹೇಳ್ದೆ. ತಗೋ ನಿನ್ ಫೋನು, ಕೊಡು ಬಾಲು. ನಂಗೆ ಕ್ರಿಕೆಟ್ ಆಡಕ್ ಟೈಮ್ ಆಯ್ತು, ನೀನೇ ಡ್ರಾಪ್ ಮಾಡ್ಕೊ ಹೋಗು. ಲೋ ಅಪ್ಪು, ನನ್ ಮಾತ್ ಕೇಳೋ. ನೀನೇನೋ ಬೇಗ ಬರಲಿಲ್ಲ ಅಂದ್ರೆ ನಾನೇ ಕ್ಯಾಪ್ಟನ್ ಆಗ್ಬೇಕಾಗತ್ತೆ. ಹಲೋ ಹಲೋ ಮೇಡಮ್. ಹಲೋ, ಬನ್ನಿ ಕುತ್ಕೊಳ್ಳಿ, ನಾನೇ ಡ್ರಾಪ್ ಮಾಡ್ತೀನಿ, ಹೋಗ್ಲಿ. ಏನ್ರಿ ಒಳ್ಳೆ ಉಮೇಶ್ ರೆಡ್ಡಿ ನೋಡ್ತಾ ಕುತ್ಕೊಳ್ರಿ. ಈ ಬಿಸ್ಲಿಗಿಂತ ಇವನ್ ಬೈಕೆ ಬೆಟರ್. ನನಗೂ ಲಿಪ್ ರೀಡಿಂಗ್ ಬರುತ್ತೆ. ಬನ್ನಿ, ಬಿಸಿಲಲ್ಲಿ ನಡ್ಕೊಂಡು ಹೋಗೋದ್ ಬದಲು ಆರಾಮಾಗಿ ಬೈಕಲ್ಲಿ ಹೋಗ್ಬೋದಲ್ಲ ಅಂತ ಇದ್ರಿ. ಕುತ್ಕೊಂಡ್ರಾ? ಹಿಡ್ಕೊಳಂಗಿದ್ರೆ ಹಿಡ್ಕೊಳ್ಳಿ, ಇಲ್ಲ ಅಂದ್ರೆ ಬೀಡಿ. ಥ್ಯಾಂಕ್ ಯು. ಅಲ್ಲ ರೀ, ಹಲೋ, ನನ್ನ ಫ್ರೆಂಡ್ ಹೇಳೋನು ಬೆಂಗಳೂರು ಹುಡುಗಿರಿಗೆ ಚೂರು ಕೃತಜ್ಞತೆ ಇಲ್ಲ ಅಂತ. ಇವತ್ತು 100% ಕನ್ಫರ್ಮ್ ಆಗೋಯ್ತು ಕಣ. ಏನಂದ್ರಿ? ಅಲ್ಲ ರೀ, ಅಡ್ರೆಸ್ ಕೇಳಿದ್ರಿ ಹೇಳ್ದೆ, ಕೇಳಲಿಲ್ಲ ಅಂದ್ರು ಕಾಫಿ ಶಾಪರ್ಗೂ ಕರ್ಕೊಂಬಂದು ಬಿಟ್ಟೆ. ಒಂದು ಕಾಫಿ ಬೇಡ, ಅಟ್ಲೀಸ್ಟ್ ನೀರು. ಅದಕ್ಕೆ ಹೇಳೋದು ಬೆಂಗಳೂರು ಹುಡುಗಿರೇ ಹೀಗೆ ಅಂತ.
ನಾನು ಅನ್ಕೊಂಡೆ. ಏನಂತ ಅನ್ಕೊಂಡ್ರಿ? ನಿಜ ಹೇಳಿ, ನಿಜವಾಗ್ಲೂ ನೀವು ನನಗೆ ಲೈನ್ ಹೊಡಿತಿಲ್ವಾ? ಲೈನು? ನಾನು ನನ್ನ ಫೇಸ್ ನೋಡಿದ್ರೆ ಹಂಗನ್ಸುತ್ತಾ? ಅಲ್ಲ ರೀ, ರೋಡಲ್ಲಿ ಸಿಗ್ತೇನೆ ಬಿಟ್ಟು ನಾನು ರೋಡ್ ರೋಮಿ ಅನ್ಕೊಂಬಿಟ್ರ. ನೀವು ಬೇಡ, ನಿಮ್ಮ ಕಾಫಿನೂ ಬೇಡ, ಏನು ನಮ್ಮ ವ್ಯಾಲ್ಯೂನೇ ಹೋಗ್ಬಿಡ್ತಲ್ಲ. ಪ್ಲೀಸ್ ಕಮ್. ಇಲ್ಲೇ ನಿಲ್ಸಿದ್ರೆ ಟ್ರಾಫಿಕ್ ಟೈಗರ್ ಗಾಡಿ ಎತ್ಕೊಂಡ್ಬಿಡುತ್ತೆ, ಪಾರ್ಕ್ ಮಾಡ್ಬಿಡ್ತೀನಿ, ನೀವು ನಡೀರಿ. ನಾನು ಮದುವೆ ಆಗಿಲ್ದಿರೋ ಹುಡುಗಿರ ಜೊತೆ ಫಸ್ಟ್ ಟೈಮ್ ಈ ಥರ ಹೋಟ್ಲಿಗೆ ಬರ್ತಾ ಇರೋದು. ಹೌದು ಸರ್, ತುಂಬಾ ಹೊತ್ತು ಕೂತ್ಕೊಳ್ಳೋದಿದ್ರೆ ಪ್ರೈವೇಟ್ ರೂಮ್ ಇದೆ, ಅಲ್ಲಿ ಕೂತ್ಕೋಬೋದು ಸರ್. ಬೇಡಪ್ಪ, ನಾವು ಪ್ರೈವೇಟ್ ಅಲ್ಲಿ ಕೂತ್ಕೊಂಡು ಕಾಫಿ ಕುಡಿಯುವಂತ ಲವರ್ಸ್ ಅಲ್ಲ. ನಮ್ಗೆ ಇವಾಗ ತಾನೇ ಪರಿಚಯ ಆಗಿರೋ ರೋಡ್ ಫ್ರೆಂಡ್. ಆಯ್ತಪ್ಪ, ಇಲ್ಲೇ ಕುಡಿತೀವಿ. ನಮ್ಮಿಬ್ರನ್ನ ಆ ಟೈಪ್ ಲವರ್ಸ್ ಅನ್ಕೋಬಿಟ್ರು. ಬನ್ನಿ ಬನ್ನಿ. ಒಳಗೆ ಜುಮ್ ಜುಮ್ ಅಂತೈತೆ, ಇಲ್ಲ ಸೂರು ಹಚ್ಕೊಂಡ್ಬಿಡೋದೆ, ಪ್ಯಾರ್ಗೆ ಆಗ್ಬಿಟ್ಟೈತೆ, ಹೋಯ್ ನಮ್ದಕ್ಕೆ ಪ್ಯಾರ್ಗೆ. ನಕ್ಕೋ ನಕ್ಕೋ. ಅವ್ರು ನಕ್ಕೋ ನಕ್ಕೋ ಅಂತಾರೆ, ಇವ್ರು ನೋಡಿದ್ರೆ ನೋಕಿಯಾ ಫೋನ್ ರಿಪೇರಿ ಮಾಡ್ತಾರ. ಕರ್ಮ. ಇದು ನೋಕಿಯಾ ಅಲ್ಲ, ಸ್ಯಾಮ್ಸಂಗ್. ನಾವು ಯೂಸ್ ಮಾಡೋ ಮೊಬೈಲ್ಗೆ ಯಾವತ್ತೂ ನಾವು ಗುಲಾಮರಾಗಬಾರ್ದು. ನೀವು ಮೈಸೂರಿಗೆ ಯಾಕೆ ಏನಿಲ್ಲ ಬಿಡಿ. ಏನ್ ಹೇಳಿ? ಏನಿಲ್ಲ, ಪರವಾಗಿಲ್ಲ ಬಿಡಿ. ಪರವಾಗಿಲ್ಲ ಹೇಳಿ. ಅಲ್ಲ, ನೀವು ಮೈಸೂರಿಗೆ ಯಾಕೆ ಬಂದ್ರಿ ಅಂತ ಕೇಳೋದು ತಪ್ಪಾಗುತ್ತಲ್ವಾ? ನನಗೆ ಮದ್ವೆಗೆ ಪ್ರಪೋಸ್ ಮಾಡಿರೋ ಹುಡುಗನ್ನ ನೋಡಕ್ ಬಂದಿದ್ದೆ. ಹಲೋ, ಇದ್ರಲ್ಲಿ ನಗು ಅಂತದೇನಿದೆ? ಹುಡುಗಿನ ನೋಡಕ್ಕೆ ಹುಡುಗರ್ ಮಾತ್ರ ಬರ್ಬೇಕಾ? ಹುಡುಗನ ನೋಡಕ್ಕೆ ಹುಡುಗಿರ್ ಬರ್ಬಾರ್ದಾ? ಬರ್ಬೋದು. ಕಂಗ್ರ್ಯಾಚುಲೇಷನ್ಸ್. ಇನ್ನೂ ಮೀಟ್ ಆಗಿಲ್ಲ. ಅವನಿಗೆ ಫೋನ್ ಮಾಡೋಣ ಅಂದ್ರೆ ಅವನ ನಂಬರ್ ನನ್ನ ಸೆಲ್ಲಲ್ಲಿದೆ. ಇವತ್ತು ಹೇಗಾದ್ರೂ ಮಾಡಿ ಅವನ್ನ ಮೀಟ್ ಮಾಡ್ಲೇಬೇಕು. ಇಷ್ಟ ಆಗ್ಲಿಲ್ಲ ಅಂತ ಹೇಳೋದಕ್ಕ? ಅದು ನಿಮ್ಗೆ ಹೇಗೆ ಗೊತ್ತಾಯ್ತು? ನೀವು ಫೋನಲ್ಲಿ ಮಾತಾಡ್ಬೇಕಾದ್ರೆ ಕೇಳಿಸ್ಕೊಂಡೆ. ಅಂದ್ರೆ ನಿಮಗ್ ಕದ್ ಕೇಳೋ ಚಟನೂ ಇದ್ಯಾ? ರೇ, ನೀವು ಮಾತಾಡ್ತಾ ಇದ್ದು ಚಾಮುಂಡೇಶ್ವರಿ ಬೆಟ್ಟದ ಪೂಜಾರಿ ಕೇಳಿಸ್ತಾ ಇತ್ತು, ಗೊತ್ತಾ? ಕೊಡಪ್ಪ. ಬೇಡ, ಒಂದ್ ಗ್ಲಾಸ್ ನೀರು ಕೊಡಪ್ಪ. ಬರೀ ನೀರು ಕುಡಿಯಕ ಬಂದ್ರೆ? ಅಲ್ಲ, ಅದು ಮೇಡಮ್. ಪರವಾಗಿಲ್ಲ, ಆರ್ಡರ್ ಮಾಡಿ. ಹೇಳ, 2 ಚಿಕನ್ ಗ್ರಿಲ್ ಸ್ಯಾಂಡ್ವಿಚ್, 2 ಪಿಜ್ಜಾ ಬಿಗ್ ಸೈಜ್, ಮತ್ತೆ 2 ಗಾರ್ಲಿಕ್ ಬ್ರೆಡ್. ಅದ್ರ ಜೊತೆಗೆ ಹಲೋ, ಇದೆಲ್ಲ ನಾನ್ ತಿನ್ನಲ್ಲ. ಇದೆಲ್ಲ ನನಗೆ ಹೇಳಿದ್ದು. ನಿಮ್ಗೇನ್ ಬೇಕು ಆರ್ಡರ್ ಮಾಡ್ಕೊಳ್ಳಿ. ನನ್ಗೊಂದು ಕಾಫಿ ಸಾಕು. ಅದೇನೋ ಒಂದು ಬ್ಲೂ ಕಲರ್ ಬರುತ್ತಲ್ಲ, ಏನದು? ಬ್ಲೂ ಕೊರಾಕ್. ಹಲೋ, ಬನ್ನಿಪ್ಪ ಇಲ್ಲಿ. ಹಂಗೆ ಇಲ್ಲಿಗೆ ಬ್ಲೂ ಕರಕ ತಗೊಂಬ. ಬ್ಲೂ ಕರಕ ಶಕೆ ಅಲ್ವಾ? ಯಾಕ್ರಿ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಹೇಗಿದ್ರು ನಿಮ್ಗೆ ಆ ಹುಡುಗ ಬೇಡ ಅಂತ ಡಿಸೈಡ್ ಮಾಡಿದ್ದೀರಾ. ಇನ್ನ ಮೀಟ್ ಮಾಡ್ಲಿಲ್ಲ ಅನ್ನೋದು ದೊಡ್ಡ ಮ್ಯಾಟ್ರೇ ಅಲ್ಲ. ನೀವು ಬೆಂಗಳೂರಿಗೆ ಹೋಗಾದ್ಮೇಲೆ ಆ ಹುಡುಗ ನನ್ಗೆ ಇಷ್ಟ ಆಗಿಲ್ಲ ಅಂತ ಒಂದು SMS ಕಳಿಸಿದ್ರೆ ಅಲ್ಲಿಗೆ ಮ್ಯಾಟ್ರ್ ಕ್ಲೋಸ್. ದಟ್ಸ್ ಆಲ್. ನೀವ್ ಹೇಳೋದು ಕರೆಕ್ಟ್. ಆದ್ರೆ ಹೇಗೂ ಇಷ್ಟು ದೂರ ಬಂದಿದ್ದೀನಿ. ಅದು ಅಲ್ಲದೆ ರಿಟರ್ನ್ ಟಿಕೆಟ್ ಇರೋದು ಈವ್ನಿಂಗ್ಗೆ. ಅಷ್ಟ್ರಲ್ಲಿ ಮೀಟ್ ಆಗಿ ಮರ್ಯಾದೆಯಿಂದ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಫೀಲಿಂಗ್. ಕರೆಕ್ಟ್. ಅದು ಒಂದು ಒಳ್ಳೆ ಪಾಯಿಂಟ್. ಆ ಫೋನ್ ಕೊಡಿ ನೋಡಿ. ಬೇಸಿಕಲಿ ಇಂಥ ವಿಷಯಗಳಂದ್ರೆ ನಂಗೆ ಇಷ್ಟ ಆಗಲ್ಲ. ಇದೇನೇ ಇದು ಬಾಯಿಗೆ ಹಾಕೊಳ್ಳೋರು ಸುಮ್ಮನೆ ಇದ್ಬಿಟ್ಟು ಭಾಗ ಕೇಳೋ ತರ ಇದ್ದಾಳೆ. ಮೋಸ್ಟ್ಲಿ ಎಂಜಿಲ್ ಆಯ್ತು ಅಂತ ಅನ್ಬಿಟ್ಟು ಹೇಳಿದ್ರೆ ಅವ್ಳು ಕೇಳಲ್ಲ. ಅವಾಗ ಎಂಜಿಲ್ ಮಾಡ್ಬಿಡೋಣ. ನಾನು ತಿನ್ನೋದ್ರ ಬಗ್ಗೆ ಹೇಳ್ತಿಲ್ಲ. ಅದೇ ಅನ್ಕೊಂಡ್ರೆ ರುಚಿ ತೋರಿಸ್ಬಿಟ್ಟು ತಿನ್ನಕ್ ಬಿಡ್ಲಿಲ್ಲ ಅಂದ್ರೆ ಯಾರಕ್ ತಾನೇ ಬೇಜಾರಾಗಲ್ಲ ಅಲ್ವಾ? ನೀವ್ ತಿನ್ನಿ. ಊಟ ತನ್ನಿಚ್ಚೆ, ನೋಟ ಪರಲಿಚ್ಚೆ. ಈ ನಿಶ್ಚಿತಾರ್ಥ, ಮದುವೆ ಸಂಬಂಧ, ಅತ್ತೆ ಮಾವ, ಇದ್ಯಾವ್ದ್ರಲ್ಲೂ ನನಗೆ ನಂಬಿಕೆ ಇಲ್ಲ. ಅಲ್ಲ ರೀ, ಮದ್ವೆಗೂ ನಂಬಿಕೆಗೂ ಎಲ್ಲಿಂದ ಸಂಬಂಧ ಬರುತ್ತ್ರಿ? ಇದೆಲ್ಲ ನಮ್ಮ ಆಚಾರ ವಿಚಾರ ಸಂಪ್ರದಾಯ ಅಲ್ವಾ? ಅಯ್ಯೋ, ಈ ಮಾತನ್ನ ಬುದ್ಧಿ ಬಂದಾಗ್ಲಿಂದಲೂ ಕೇಳ್ತಾನೆ ಇದ್ದೀನಿ. ಸಾಯೋರ್ಗೂ ಕೇಳ್ತಾನೆ ಇರ್ಬೇಕು. ಏನೋ, ನಮ್ ತಾಯಿಗೊಬ್ರು ಫ್ರೆಂಡ್ ಇದ್ದಾರೆ. ಆಕೆ ಮೈಸೂರು ಹುಡುಗನ್ ವಿಷಯ ಹೇಳಿದ್ದಾರೆ. ನಮ್ಮಮ್ಮ ನನ್ನ ಕೇಳ್ದೆ ಆ ಹುಡುಗನ್ಗೆ ನನ್ ಫೋಟೋನ್ ಕಳ್ಸ್ಬಿಟ್ಟಿದ್ದಾರೆ. ಅವ್ನ್ ನೋಡಿದ್ರೆ ಹೇಳ್ದೆ ಕೇಳ್ದೆ ನನ್ ಫೋಟೋ ನೋಡಿ ಮದ್ವೆ ಮಾಡ್ಕೊಳ್ತೀನಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ. ಹೌದು, ಅವನ್ ಫೋಟೋ ನಿಮಗೆ ಕಳಿಸ್ಲಿಲ್ವಾ? ಫೋಟೋನು ಕಳ್ಸಿಲ್ಲ, ಅಭಿಪ್ರಾಯನೂ ಕೇಳಿಲ್ಲ. ಸ್ಟೈಲ್ ಆಗಿ ಮದ್ವೆ ಮಾಡ್ಕೊಳ್ತೀನಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ. ಈ ವಿಷಯದಲ್ಲೇ ಆ ಹುಡುಗ ನನ್ಗೆ ಇಷ್ಟ ಆಗ್ಲಿಲ್ಲ. ಆದ್ರೂ ನಮ್ಮ ಮೈಸೂರಿನವರು ತುಂಬಾ ಸಂಸ್ಕಾರವಂತರು. ದೊಡ್ಡವ್ರು ತಗೊಳ್ಳೋ ನಿರ್ಧಾರ ಯಾವಾಗ್ಲೂ ಕರೆಕ್ಟ್ ಆಗಿರುತ್ತೆ ಅಂತ ನಂಬಿರ್ತಾರೆ. ಅದಕ್ಕೆ ನಿಮ್ ತಾಯಿ ಆ ಮೈಸೂರು ಹುಡುಗನ ನೋಡು ಅಂದಿರ್ತಾರೆ. ಗೊತ್ತು, ಆದ್ರೂ ಈ ಮೈಸೂರು ಹುಡುಗ ನನ್ಗಿಷ್ಟ ಆಗ್ಲಿಲ್ಲ. ನೋಡಿ, ದೊಡ್ಡವ್ರು ಯಾವತ್ತೂ ನಿಮ್ ಒಳ್ಳೇದಕ್ಕೆ ಹೇಳೋದು. ಅದು ಅವ್ರ ಮೂಗಿನ ನೇರಕ್ಕಿರುತ್ತೆ. ತಂದೆ ತಾಯಿ ಯಾರನ್ನೂ ನೋಡಿ ಓಕೆ ಮಾಡ್ಬಿಟ್ರೆ ನಾನ್ ಮದ್ವೆ ಮಾಡ್ಕೋಬೇಕಾ? ನನ್ಗೆ ಒಪ್ಕೆ ಆಗದ್ ಬೇಡ್ವಾ? ಪ್ರಾಬ್ಲಮ್ ಇರೋದು ಮೈಸೂರಲ್ಲ, ನಿಮ್ ತಲೆಯಲ್ಲಿ. ಬ್ಲೂ ಕರಕ ತಗೊಂಬಂದ್ರೆ ಬಿಲ್ಲೆ ತಂದ್ಬಿಟ್ಟ? ಇಲ್ಲ, ಪರವಾಗಿಲ್ಲ ಬಿಡು, ಎಲ್ಲ ಕರೆಕ್ಟ್ ಆಗಿದೆ. ನಾನು ಬರ್ತೀನಿ, ಕ್ರಿಕೆಟ್ ಟೈಮ್ ಆಯ್ತು. ಬ್ಯಾಟಿಂಗ್ ಫಸ್ಟ್ ನಮ್ದೇ ಅಲ್ವಾ, ಅದಕ್ಕೆ. ಹಲೋ, ನನ್ ಕಾಫಿಗೆ ಮಾತ್ರ ಪೇ ಮಾಡ್ತೀನಿ. ಏನಂದ್ರಿ?
ನನ್ ಕಾಫಿಗ್ ಮಾತ್ರ ಪೇ ಮಾಡ್ತೀನಿ. ನೀರ್ ಕುಡಿತೀನಿ ಅಂತ ಬಂದು ನೀರ್ ಆನೆ ತರ ತಿನ್ಬಿಟ್ರೆ ನಾನ್ ಕಾಸು ಕೊಡ್ಬೇಕಾ? ರೀ ತಮಾಷೆ ಮಾಡಬೇಡ್ರಿ, ನನ್ನ ಹತ್ರ ಕ್ಯಾಶ್ ಇಲ್ಲ. ವಾಟ್? ಕ್ಯಾಶ್ ಇಲ್ವಾ? ಇದೇನೇ ಇದು, ಹುಡುಗಿರೆಲ್ಲ ತಿರುಗಿ ನೋಡ್ತಾರ, ಮನ ಮರ್ಯಾದೆ ಹೋಯ್ತಲ್ಲ. ನೀವು ಪಬ್ಲಿಕ್ ತಲೆ ಕೆಡಿಸ್ಕೋಬೇಡಿ, ಇದು ನಮ್ಮ ಪ್ರೈವೇಟ್ ಪ್ರಾಬ್ಲಮ್. ರೇ ಅಂಬೋ ಅಂತ ರೋಡಲ್ಲಿ ನಾನು ಸುದೀಪ್ ಅವ್ರ CCಯಲ್ಲಿ ಕ್ರಿಕೆಟ್ ಆಡೋ ತರ ನಾನು ಆಡ್ತಾ ಇದ್ದೆ. ನೀವು ಬಂದು ಕರೆದ್ರಿ, ನಾನು ಹಂಗೆ ಬಂದ್ಬಿಟ್ಟೆ. ಸುದೀಪ್ ಅವ್ರು ಬ್ಯಾಟಿಂಗ್ ಆಡ್ಬೇಕಾದ್ರೆ ಜೋಬಲ್ ದುಡ್ಡು ಇಟ್ಕೊಂಡು ಆಡಲ್ಲ, ಗೊತ್ತಾ? ಅಂದ್ರೇನೀಗ? ಆಮೇಲೆ ಕೊಡ್ತೀನಿ. ಆಮೇಲೆ ಅಂದ್ರೆ 10 ನಿಮಿಷ ಬಿಟ್ಟು. ಎಲ್ಲಿಂದ ತಂದ್ಕೊಡ್ತೀರಾ? ATM ಕಾರ್ಡ್ ಇದೆ ರೀ ನನ್ನ ಹತ್ರ. ಕಾರ್ಡ್ ಇದೆ, ಓಕೆ. ಅಕೌಂಟ್ ಅಲ್ಲಿ ಕ್ಯಾಶ್ ಇದೆಯಾ? ರೇ ನಿಮ್ಗೆ ಅಷ್ಟು ನಂಬಿಕೆ ಇಲ್ಲ ಅಂದ್ರೆ ಬೇಕಾದ್ರೆ ಗೋಮೇದು ರಿಂಗ್ನೇ ಬಿಚ್ಚಿ ಕೊಟ್ಬಿಡ್ತೀವಿ. ನಾವು ಮಾತಿಗೆ ಯಾವತ್ತಿದ್ರು ಬೆಲೆ ಕೊಡೋರು. ಹಲೋ, ರಿಂಗ್ ಪ್ಲೀಸ್. ರಿಂಗ್ ಕೊಡಿ. ಇಲ್ಲೇ ಇದೆಯಾ? ನಾನು ಕೊಟ್ಟಿದ್ದೆ ಅನ್ಕೊಂಡೆ. ಅಲ್ಲ, ನಿಮ್ ಕೈ ಬೆರಳಿಗೆ ಲೂಸ್ ಆಗುತ್ತೆ, ನನ್ನ ಬೆರಳು ದಪ್ಪ ಅಲ್ವಾ, ಅದಕ್ಕೆ. ಟೈಟ್ ಆದ್ರೂ ಆಗ್ಲಿ, ಲೂಸ್ ಆದ್ರೂ ಆಗ್ಲಿ, ಅದನ್ನ ಎಲ್ಲಿ ಹಾಕೋಬೇಕು ಅಂತ ನಂಗೆ ಗೊತ್ತು. ರಿಂಗ್ ಕೊಡಿ. ರೇ ಅಡ ಇಟ್ಕೊಳ್ಳೋ ಸೇಟುಗಳೇ ಸುಮ್ಮನೆ ಇಟ್ಕೋತಾರೆ, ನೀವೇನ್ರಿ ಹಂಗ್ ನೋಡ್ತಾ ಇದ್ದೀರಾ? ಈ ಬೆಂಗಳೂರು ಹುಡುಗಿರ ಹೆಂಗೆ ನಂಬಿಕೆನೇ ಇರಲ್ಲ. ಬೆಳಗ್ಗೆ ಬ್ಲೇಡ್ ಹುಡುಗಿ ಸಿಗಲ್ಲ, ಫುಲ್ ಕಂಜೂಸ್ ಗಿರಾಕಿ. ಕ್ಯಾಶ್ ತಂದ್ರ? ನಿಮ್ ತರ ಇಂಟೆಲಿಜೆಂಟ್ ಹುಡುಗಿ ದುಡ್ಡು ಡ್ರಾ ಮಾಡ್ಬೇಕಾದ್ರೆ ATM ಪಿನ್ ನಂಬರ್ ಎಂಟ್ರ್ ಮಾಡೋ ಅಂದ್ರೆ ತಲೆಯಲ್ಲಿರೋ ಏರ್ ಪಿನ್ ಎಂಟ್ರ್ ಮಾಡಿ ಮಿಷಿನ್ ಜಾಮ್ ಮಾಡಿದಾಳೆ. ಅದೆಲ್ಲ ನಂಗೆ ಗೊತ್ತಿಲ್ಲ, ಬೇರೆ ATM ಹೋಗಿ ತಗೊಂಡ್ ಬನ್ನಿ. ನನಗೆ ಗೊತ್ತು ನೀವು ಹಿಂಗೆ ಹಠ ಮಾಡ್ತೀರಂತ, ಅದಕ್ಕೆ ನಮ್ಮ ಫ್ರೆಂಡ್ ಹತ್ರ ಕಾಡಿ ಬೇಡಿ ಸಾಲ ಇಸ್ಕೊಂಡ್ ಬಂದಿದ್ವಿ. ತಗೊಳ್ಳಿ, ದಯವಿಟ್ಟು ಮೊದಲು ನನ್ನ ಮದುವೆ ರಿಂಗ್ ವಾಪಸ್ ಕೊಡಿ. ಶಾಸ್ತ್ರದವ್ರು ಹೇಳೋರೆ ನಾನು ಅದು ಹಾಕೊಳ್ಳಿಲ್ಲ ನನ್ನ ಮದುವೆನೇ ಆಗಲ್ವಂತೆ. ಹಂಗೆ 20 ರೂಪಾಯಿ ವಾಪಸ್ ಕೊಡಿ. ಕರೆಕ್ಟ್ ಆಯ್ತು. ನೀವೇ ಈಗ ನನಗೆ 1 ರೂಪಾಯಿ ಕೊಡ್ಬೇಕು. 1 ರೂಪಾಯ? ತಗೊಳ್ಳಿ, 1 ರೂಪಾಯಿಗೆ ವಿಡಿಯೋ ಸಾಂಗ್ ನೋಡ್ಕೊಳ್ಳಿ. ನೋಡ್ಕೊಂಡ್ರಾ? ಹೆಲ್ಪ್ ಮಾಡಕ್ ಬಂದವ್ರನ್ನ ಯಾವತ್ತೂ ಈ ತರ ಇರಿಟೇಟ್ ಮಾಡಬೇಡಿ. ನಮಸ್ಕಾರ. ಚಿಲ್ಲರೆ ಇಲ್ಲ ಅಂದ್ರೆ ಇನ್ಮೇಲೆ ಈ ತರ ಸಾಂಗ್ ತೋರಿಸ್ತೀನಿ. ಎಕ್ಸ್ಕ್ಯೂಸ್ ಮೀ. ನೀವು ಸಾರಿ ಕೇಳೋ ಅವಶ್ಯಕತೆ ಇಲ್ಲ. ನಾನು ಸಾರಿ ಕೇಳ್ತಿಲ್ಲ. ನನ್ನ ಫ್ರೆಂಡ್ ಹೇಳೋನು ಬೆಂಗಳೂರು ಹುಡುಗಿರು ಯಾವತ್ತೂ ಯಾರಿಗೂ ಸಾರಿ ಕೇಳಲ್ಲ ಅಂತ. ನಿಮ್ಮಿಂದ ಇನ್ನೊಂದು ಹೆಲ್ಪ್ ಆಗ್ಬೇಕು. ಏನ್ ಬೇಕು ಹೇಳಿ? ಇಲ್ಲೆಲ್ಲಾದ್ರೂ ಹತ್ರದಲ್ಲಿ ಒಳ್ಳೆ ಮೊಬೈಲ್ ರಿಪೇರ್ ಶಾಪ್ ಇದೆಯಾ? ಇಲ್ಲಿ ಚೈನಾ ಅಂಗಡಿ ಇದೆ, ಸ್ಟ್ರೈಟ್ ಆಗಿ ನಡ್ಕೊಂಡೋಗಿ ಸಿಗುತ್ತೆ. ರೀ ಅಲ್ಲಿವರೆಗೂ ಡ್ರಾಪ್ ಮಾಡ್ತೀರಾ? ರೀ 1 ರೂಪಾಯಿ ಚಿಲ್ಲರೆ ಲೆಕ್ಕ ಹಾಕ್ತೀರಾ? ನಮ್ಮ ಪೆಟ್ರೋಲ್ ಬೆಲೆ ಲೆಕ್ಕ ಹಾಕಿದ್ದೀರಾ? ಒಳ್ಳೆ ಜಿಗಣೆ ತರ ಇಟ್ಕೊಂಡಿದ್ದೀರಾ. ಕೂತ್ಕೊಳ್ಳಿ, ಕುರಿ. ಇದು ಒಂದು ಸೆಟ್ಟ. ಬಾನೆಟ್ ಓಪನ್ ಮಾಡಲೇಬೇಕು. ಗಡನ ಮಡಗು. ಹೆಂಗಪ್ಪ ರಿಪೇರಿ ಮಾಡೋದು ಗೊತ್ತಾಗ್ತಾ ಇಲ್ವೇ? ಈ ಡಬ್ಬ ನನ್ನ ಮಗ ಮೆಕ್ಯಾನಿಕ್ ಕೈ ಕೊಟ್ಟು ನಮಗೆ ಎಡವಟ್ಟು. ಒಂದು ವೇಳೆ ಕಸ್ಟಮರ್ ಕೇಳಿದ್ರೆ ಸ್ಪೇರ್ ಪಾರ್ಟ್ಸ್ಗೆ ಚೈನಾಗೆ ಹೋಗ್ಬೇಕು ಅಂತ ಕಾಗೆ ಆರಿಸ್ಬಿಡೋಣ. ಚೈನಾ ಚೆನ್ನಪ್ಪ. ಸರ್ ನಮಸ್ಕಾರ. ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಒಳಗ್ ಬನ್ನಿ. ಈ ನಶೆ ನನ್ ಮಗ ಈಗ ಬಂದು. ಯೋ, ಏನಯ್ಯ ರಿಪೇರಿ ಮಾಡಿದ್ಯಾ? ರಿಪೇರಿ ಮಾಡೋ ಹುಟ್ಟ ಇದು. ಮೊಬೈಲ್ ವರ್ಕ್ ಆಗ್ತಾ ಇಲ್ಲ. ವರ್ಕ್ ಆಗ್ತಾ ಇಲ್ವಾ? ಏನ್ ಮಾಡ್ಬೇಕು ಅಂತ ನಮ್ಮ ತಲೆಯಲ್ಲಿ ವರ್ಕ್ ಆಗ್ತಾ ಇಲ್ಲ. ನೋಡೋಣ. ಹಲೋ ಹಲೋ ಹಲೋ, ಮೆಕ್ ಟೆಸ್ಟಿಂಗ್ 1 2 3 1 2 3. ಸಾರ್ ಸ್ಪೀಕರ್ ಸೂಪರ್ ಆಗಿ ವರ್ಕ್ ಆಗ್ತಾ ಇದೆ ಸರ್. ಎಕೋ ಬರ್ತಾ ಇದೆ, ಕೇಳಿಸ್ಕೊಳ್ಳಿ. ಅಯ್ಯೋ, ನಿನ್ ಮಕ್ಕಕ್ಕೆ ಬೆಂಕಿ ಹಾಕ. ನಾನ್ ಮಾತಾಡ್ ನನಗೆ ರಿವರ್ಸ್ ಕೇಳ್ತಾ ಇದೆ. ಅದನ್ನೇ ಅಲ್ವಾ ಸರ್ ಎಕೋ ಅನ್ನೋದು? ಓ, ನೀವ್ ಹೇಳ್ತಾ ಇರೋದು ನಿಮ್ ವಾಯ್ಸ್ ನಿಮಗ್ ಕೇಳಿಸ್ತಾ ಇದೆ ಅಂತನಾ? ಐ ಥಿಂಕ್ ಸಮ್ ಪ್ರಾಬ್ಲಮ್ ಇನ್ ದ ಬಾನೆಟ್. ಓಪನ್ ಮಾಡಿ ಮೈಕ್ ರಿಪೇರಿ ಮಾಡ್ಬಿಡ್ತೀನಿ. ಈಗ ಕೊಟ್ಟೋಗಿರಿ, ಸಾಯಂಕಾಲದಷ್ಟೊತ್ತಿಗೆ ಫುಲ್ಲು ಮುಗಿಸ್ಬಿಟ್ರಿ ಅಣ್ಣ. ಇನ್ನೊಂದ್ಸಲ ಬಂದ್ರೆ ನನ್ನನ್ನೇ ರಿಪೇರಿ ಮಾಡ್ಬಿಡ್ತೀಯ ನೀನು. ಸರ್, ಈಗ ಫೋನ್ ರಿಪೇರಿ ಕೊಡಕ್ ಮುಂಚೆ ಏನ್ ಪ್ರಾಬ್ಲಮ್ ಅಂತ ಹೇಳ್ಬಿಡ್ತಾನೆ ಕೊಡ್ಬೇಕು. ನಿಮ್ಗೆ ಮೈ ಹುಷಾರಿಲ್ಲ ಅಂದ್ರೆ ಏನ್ ದೊಡ್ಡ ರೋಗ ಅಂತ ಹೇಳಿ ನೀವು ಅದಕ್ಕೆ ಔಷಧಿ ತಗೊಂತಿರತ್ತಾನೆ, ಹೌದೋ ಅಲ್ವಾ? ಹೌದು. ಅದಕ್ಕೇನೀಗ? ಅದಕ್ಕೆ ಮೊಬೈಲ್ ರಿಪೇರಿ ಕೊಡೋವಾಗ್ಲೇನೆ ಏನ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಕೊಡ್ಬೇಕು. ಸುಮ್ನೆ ಸ್ಟೈಲ್ ಆಗಿ ತಂದು ಮಕ್ಕದ ಮೇಲೆ ಬಿಸಾಕ್ಬಿಟ್ಟು ರಿಪೇರಿ ಮಾಡು ಅಂತಂದ್ರೆ ಆಮೇಲೆ ನಾವು ಪಾರ್ಟ್ಸ್ ಕಿತ್ತಿಡ್ತೀವಿ. ರಿಸಲ್ಟ್ ಈ ತರ ಆಗುತ್ತಪ್ಪ. ಏನೋ ಒಂದ್ ಮಾಡಿ ಸಾಯಿ. ನಿನ್ ಅಂಗಡಿಗೆ ಅಲ್ದು ಚಪ್ಲಿನೇ ಸೌದೋಯ್ತು. ಶೂ ಹಾಕಿದಿರಲ್ಲ ಸರ್? ಬಿಚ್ಕೊಳ್ಳ ಸರ್. ಹಲೋ, ಅಲ್ರಿ ನಿಮ್ ಫ್ರೆಂಡ್ ತುಂಬಾ ಖ್ಯಾತಿ ಅಂದ್ರಿ, ಇದೇನಾ? ಅವನು ಖ್ಯಾತಿ ಅಂತ ಹೇಳಲಿಲ್ಲ, ಕುಖ್ಯಾತಿ ಅಂತಂದೆ. ಮೊಬೈಲ್ನ ನಂಬಲಿಲ್ಲ ಅಂದ್ರೆ ಮೆಕ್ಯಾನಿಕ್ನ ನಂಬಬೇಕು, ಮೆಕ್ಯಾನಿಕ್ನ ನಂಬಲಿಲ್ಲ ಅಂದ್ರೆ ನನ್ನನ್ನು ನಂಬಬೇಕು. ಬನ್ನಿ ಬಾರಪ್ಪ.
ಏನ್ ಕ್ರಿಕೆಟ್ ಆಡೋದ್ ಬಿಟ್ಟು ಇಲ್ಲಿ ಏ ಬಂದ್ಬಿಟ್ಟಿದ್ಯಾ? ಹಳೆ ಬಾಲ್ಗಳು ಕಳೆದೋಯ್ತು, ಹೊಸ ಬಾಲ್ಗಳು ಸಿಗೋವರ್ಗು ರೆಸ್ಟ್. ಯಾರದು? ಓ ಮದ್ವೆ ಆಗೋಯ್ತಾ? ಓ ಗರ್ಲ್ ಫ್ರೆಂಡಾ? ಹಂಗಾರೆ ಇದು ರೋಡ್ ಫ್ರೆಂಡ್ ಕಣ. ರೋಡ್ ಫ್ರೆಂಡ್? ಬೆಂಗಳೂರಿಂದ ಬಂದಿದ್ದಾರೆ ಮೊಬೈಲ್ ರಿಪೇರಿ ಕೊಡಕ್ಕೆ. ಬೆಂಗಳೂರಿಂದ ಮೈಸೂರ್ವರೆಗೂ ಮೊಬೈಲ್ ರಿಪೇರಿ ಮಾಡ್ಸಕ್ ನನ್ನ ಅಂಗಡಿಗೆ ಬಂದಿದ್ದಾರಾ? ಅಷ್ಟು ಫೇಮಸ್ ಆಯ್ ಚೈನಾ ಚೆನ್ನಪ್ಪ. ಅಂತ ಸೀನ್ ಎಲ್ಲ ಇಲ್ಲ. ಅವ್ರು ಮೈಸೂರಿಗೆ ಬರ್ತಾ ಇದ್ದಂಗೆ ಅವ್ರ ಮೊಬೈಲ್ ಯಾರೋ ಕೆಡಿಸ್ಬಿಟ್ರಂತೆ. ಅಯ್ಯೋ ಕೆಡಿಸ್ಬಿಟ್ರು ಅಂದ್ರೆ ರೇಪ್ ಅಲ್ವಾ, ಸಾರಿ ಹಾಳಾಯ್ತಂತೆ. ಅದಕ್ಕೆ ಮಾತಾಡಿದ್ ಸಾಕು, ಫಸ್ಟ್ ಮೊಬೈಲ್ ರಿಪೇರ್ ಮಾಡಿ. ಅಯ್ಯೋ ಆನೆ ಆಗ್ತಾ ಇಲ್ಲ. ಅದಕ್ಕೆ ನಿಮ್ ಹತ್ರ ತಂದಿರೋದು. ಅಯ್ಯೋ ಈಗ ಏನಾಯ್ತಪ್ಪ? ಹೆವಿ ಪ್ರಾಬ್ಲಮ್ ಇದೆ, ರೂಮ್ ಹಾಕೊಂಡ್ ಥಿಂಕ್ ಮಾಡ್ಬೇಕು, ಇವತ್ತಾಗಲ್ಲ. ರೀ ಅದೆಲ್ಲ ಆಗಲ್ಲ, ನನ್ಗೆ ಈವ್ನಿಂಗ್ ಟ್ರೈನ್ ಇದೆ, ನಾನ್ ಬೆಂಗಳೂರಿಗೆ ಹೋಗ್ಲೇಬೇಕು. ನನ್ ಬೆಸ್ಟ್ ಫ್ರೆಂಡ್ಗೆ ರೋಡ್ ಫ್ರೆಂಡ್ ಅಂತ ಹೇಳ್ತಾ ಇದ್ದೀರಾ? ಆಯ್ತು, ಸಾಯಂಕಾಲ ರೆಡಿ ಮಾಡಿಟ್ಟಿರ್ತೀನಿ, ಈವ್ನಿಂಗ್ ಬಂದು ತಗೊಂಡೋಗಿ. ನಡೀರಿ ನಡೀರಿ. ಚೈನಾ ಚೆನ್ನಪ್ಪ, ಮರ್ಯಾದೆ ಉಳಿಸಪ್ಪ. ಆಯ್ತಪ್ಪ, ಬರ್ತೀನಪ್ಪ. ಓಕೆ, ವಾಟ್ಸ್ ನೆಕ್ಸ್ಟ್ ಪ್ರೋಗ್ರಾಮ್? ಒಂದಲ್ಲ 100 ಇದೆ. ಅದೆಲ್ಲ ನಿಮಗ್ ಹೇಳ್ಬೇಕಾದ ನೆಸೆಸಿಟಿ ಇಲ್ಲ. ಅಂದ್ರೆ ನಮ್ ಕಂಪನಿ ನಿಮಗೆ ಬೇಡವಾ? ಬೇಡ ರೀ, ಕೆಲ್ಸ ಆಗೋರ್ಗು ಮಸ್ಕ, ಆಮೇಲೆ ಬ್ಯಾಕಲ್ಲಿ ಕಿಕ್ಕ. ಬೆಂಗಳೂರು ಹುಡುಗಿರ್ ಭಯಂಕರ ಡೇಂಜರ್ ಕಣ್ರಿ. ಅದಕ್ಕೆ ಫಾಲೋ ಮಾಡಬೇಡಿ. ಓಕೆ, ಬಿಟ್ಟಾಗ್ರು. ಹಲೋ ಹಲೋ ಅಮ್ಮ, ನಾನು ಮೈಸೂರಿಗೆ ಸೇಫ್ ಆಗಿ ತಲುಪಿದ್ದೀನಿ. ರೇಖಾ ಹೇಳಿದ್ಲು, ಆ ಹುಡುಗನ್ ನೋಡಿದ್ಯಾ? ಇಲ್ಲಮ್ಮ, ಇನ್ನೂ ನೋಡಿಲ್ಲ. ಮನೆ ಸಿಕ್ತಾ? ಸಿಕ್ತು, ಆದ್ರೆ ಡೋರ್ ಲಾಕ್ ಆಗಿತ್ತು. ಫೋನ್ ಮಾಡಬಾರ್ದಾಗಿತ್ತಾ? ಮಾಡೋಣ ಅಂದ್ರೆ ನನ್ನ ಮೊಬೈಲ್ ಹಾಳಾಗಿದೆ, ರಿಪೇರ್ ಕೊಟ್ಟಿದ್ದೀನಿ. ಹಾ ಅಮ್ಮ, ಆ ಹುಡುಗನ್ ನಂಬರ್ ಸ್ವಲ್ಪ ಕೊಡ್ತೀಯಾ? ಬರ್ಕೋ ಹೇಳ್ತೀನಿ. ಹೇಳಮ್ಮ. 9448040075. 40075. ನೋಡು, ನಿನ್ ಮೇಲಿರೋ ನನ್ನ ನಂಬಿಕೆನ ಸುಳ್ಳು ಮಾಡ್ಬೇಡ ಕಣೆ. ನನ್ಗಿಷ್ಟ ಇಲ್ಲ ಅಂದಿದ್ರೆ ನಾನು ಇಷ್ಟು ದೂರ ಬರ್ತಿದ್ನಾ? ಹೇಗಾದ್ರೂ ಆ ಹುಡುಗನ ಮೀಟ್ ಮಾಡ್ಕೊಂಡೇ ಬರ್ಬೇಕು. ಗ್ಯಾರಂಟಿ. ಓಕೆ ಬಾಯ್. ಮತ್ತಿನ್ನೇನಮ್ಮ? ಹೇಗೂ ಟೈಮ್ ಇದೆ. ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಅಮ್ಮನವ್ರ ದರ್ಶನ ಮಾಡ್ಕೊಂಡು ಮದ್ವೆ ಸುಖವಾಗಿ ನಡೀಲಿ ಅಂತ ಬೇಡ್ಕೊಂಡ್ ಬಾ ಅಮ್ಮ. ಆಯ್ತಮ್ಮ. ಹಲೋ, ನಾನು ಬೆಂಗಳೂರಿಂದ ಬಂದಿದ್ದೀನಿ. ಸುಶೀಲಾ ಟೀಚರ್ ಇದಾರಲ್ಲ, ಅವ್ರ ಡಾಟರ್. ಐ ಆಮ್ ಫೈನ್. ಹೌ ಆರ್ ಯು? ನಾನು ನಿಮ್ಮ ಮನೆಗೆ ಬಂದಿದ್ದೆ ನೋಡೋಕ್ಕೆ, ಆದ್ರೆ ಡೋರ್ ಲಾಕ್ ಆಗಿತ್ತು. ಓಕೆ. ನೋ ನೋ, ಇಟ್ಸ್ ಓಕೆ. ನೋ 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 ನೋ, ನನ್ನ ಮೊಬೈಲ್ ವರ್ಕ್ ಆಗ್ತಾ ಇಲ್ಲ. 3-4 hours ಬಿಟ್ಟು ನಾನೇ ಫೋನ್ ಮಾಡ್ತೀನಿ ನಿಮ್ಗೆ. ಓಕೆ ಬಾಯ್. KA09A 2530 ಗಾಡಿ, ಆ ಆಟೋ ಎಲ್ಲಿ ಸಿಗ್ತೈತೆ ಅಲ್ಲಿ ಸೀಜ್ ಮಾಡ್ರಿ. ಆ ಡ್ರೈವರ್ಗೆ ಅರೆಸ್ಟ್ ಮಾಡ್ರಿ. ಈ ಮ್ಯಾಟ್ರ್ ಅಷ್ಟೊಂದು ಸೀರಿಯಸ್ ಸರ್? ಸೀರಿಯಸ್. ನನ್ನ 20 ವರ್ಷದ ಸರ್ವಿಸ್ನಾಗ ಇಂಥ ಆಟೋ ಡ್ರೈವರ್ ಎಲ್ಲಿಯೂ ನೋಡಿಲ್ಲ. ಸರ್ ನೀವು ಹೇಳ್ತಾ ಇರೋ ಆಟೋ ಇಲ್ಲೇ ಬರ್ತಿದೆ ನೋಡಿ ಸರ್. ನಿಲ್ಸೋ ಅವನ್ನ, ಸ್ಟಾಪ್ ಹಿಮ್. ಆಟೋ ನಿಲ್ಸ ನಿಲ್ಸ ನಿಲ್ಸ. ಕೆಳಗ ಏನ್ ಹೆಸರು? ಬಜಾಜ್, ಅಮಾರ ಬಜಾಜ್. ಆಟೋ ಕಂಪನಿ ಹೆಸರಲ್ಲೇ ನಿನ್ನ ಹೆಸರು ಹೇಳು. ಹಾಗಂತ ಮೊದ್ಲೇ ಕೇಳ್ಬೇಕಾಗಿತ್ತು. ಅಚ್ಚು, ಆಟೋ ಅಚ್ಚು. ಬಾಯಲ್ಲಿ ಬೆಟ್ಟಿಟ್ಕೊಂಡಿರೋ ಮಗು ಕೇಳಿದ್ರು ಹೇಳಿದ್ದೆ, ಬಾಯಿಂದ ಬೆಟ್ಟು ತೆಗೆದು ಆಟೋ ಅಚ್ಚು ಅಂತ. ಈ ಆಟೋ ನಿಂದೇನ? ಇಲ್ಲ ಸರ್, ಕೊಂಡ್ಕೊಳ್ಳೋವರೆಗೂ ಬಜಾಜ್ ಕಂಪನಿದು, ಕೊಂಡ್ಕೊಂಡ್ಮೇಲೆ ನಂದು. ನಾಳೆ ಮಾರಿದ್ರೆ ಬೇರೆ ಒಂದು ಸರ್. ಎಷ್ಟು ವರ್ಷದಿಂದ ಆಟೋ ಹೊರದಾಗತ್ತೆ ನೀನು? ಕೊಂಡ್ಕೊಂಡಾಗಿಂದ ಸರ್. ಏನ್ ಕೇಳಿದ್ರು ಅಡ್ಡ ತಿಂಡಿ ಉತ್ತರ ಹೇಳ್ತೇನು? ಸೀದಾ ಹೇಳಕ್ ಆಗುದಿಲ್ಲ. ಸೀದಾ ಹೋಗೋದಕ್ಕೆ ಇದೇನು ಸಿಟಿ ಬಸ್ ಸರ್? ಆಟೋ ಅಲ್ವಾ, ಸಂದಿಗೊಂದಿ ಎಲ್ಲ ಹೋಗ್ಬೇಕಾಗತ್ತಪ್ಪ. ಅದಕ್ಕೆ ಸೊಕ್ಕು ಜಾಸ್ತಿ ಆಗಿತ್ತ ನಿನಗೆ? ಸೊಕ್ಕು ಜಾಸ್ತಿ ಆಗಿರೋದು ನನ್ಗಲ್ಲ. ಅಲ್ಲ, ಏನ್ ವಿಷಯ ಸ್ವಲ್ಪ ಮ್ಯಾಟ್ರಿಗೆ ಬನ್ನಿ ಸರ್. ಇದೇನ್ಲೇ? ಏನಿದು? ಸೂಪರು, ಎಕ್ಸಲೆಂಟ್. ಮುಚ್ಚಿಗೆ ಬಾಯಿ ಮಗನ. ಟ್ರಾಫಿಕ್ CC ಕ್ಯಾಮೆರಾ ಮುಂದೆ ನಿಂತು ಪೋಸ್ ಕೊಡ್ತೀಯನ? ಪೋಸ್ ಸರ್, ಕನ್ನಡಿ ನೋಡಿದ ತಕ್ಷಣ ತಲೆ ಬಚ್ಕೋಬೇಕು. ಹುಡುಗಿನ ನೋಡಿದ ತಕ್ಷಣ
ಇಲ್ಲೇ ಹೊಡಿಬೇಕು. ಹೀರೋ ಡೈಲಾಗ್ ಕೇಳಿದ ತಕ್ಷಣ ಚಪ್ಪಾಳೆ ಹೊಡಿಬೇಕು. ಹಂಗೆ ಕ್ಯಾಮೆರಾ ನೋಡಿದ ತಕ್ಷಣ ಪೋಸ್ ಕೊಡ್ಬೇಕು ಸರ್. ಪೋಸ್ ನೀ ಮಾಡಿದ ಹಲಕಟ್ ಕೆಲಸಕ್ಕೆ 4 ವರ್ಷ ಜೈಲು ಮಗನೇ. ಇದು ಯಾವ ಸೆಕ್ಷನ್ ಸರ್? 272 4 ಇಯರ್ ಜೈಲು ಮಗನೇ. 4 ವರ್ಷ ಜೈಲ. ಏಯ್ ಏನ್ ನೋಡಾಗತ್ತೆ ಸಾರ್? ನಿಮ್ಮನ್ನ ನೋಡ್ತಾ ಇದ್ರೆ ವೀರ ಮದಕರಿಲಿ ಸುದೀಪು, ಅಯ್ಯದಲ್ಲಿ ದರ್ಶನ್, ಇನ್ಸ್ಪೆಕ್ಟರ್ ವಿಕ್ರಮ್ ಅಲ್ಲಿ ಶಿವಣ್ಣನ್ ನೋಡ್ದಂಗ ಆಗ್ತಾ ಇದೆ ಸಾರ್. ಸಾರ್ ಅದು ರೀಲು, ನಿಮ್ಮನ್ನ ನೋಡ್ತಾ ಇದ್ರೆ ರಿಯಲ್ಲು. ನೀವು ರಿಯಲ್ ಸ್ಟಾರು ಸಾರ್. ನಿಮ್ಮಂತ ಸಿನ್ಸಿಯರ್ ಆಫೀಸರ್ಗೆ ಬರೀ ಸೆಲ್ಯೂಟ್ ಅಲ್ಲ, ನಿಮ್ಗೆ ಏನಾದ್ರೂ ಮಾಡ್ಬೇಕು, ಏನಾದ್ರೂ ಕೊಡ್ಬೇಕು, ಏನಾದ್ರೂ ಕೊಡ್ಬೇಕು. ಏ ನಾ ಬಹಳ ಸ್ಟ್ರಿಕ್ಟ್ ಆಫೀಸರ್. ನೋ ಲಂಚ ನೋ ರೊಕ್ಕ. ಏನು ಇದು? ನಿಮ್ಮ ಬ್ರ್ಯಾಂಡೇ ಸರ್. ಅದು ಹೌದಪ್ಪ. ಈಗ ಯಾಕೆ ಹೊರಗೆ ತೆಗೆದೆ ಅದನ್ನ? ಅಯ್ಯ ಸರ್, ವೆದರ್ ನೋಡಿ ಸರ್, ಎಷ್ಟು ಕೋಲ್ಡ್ ಆಗಿದೆ. ಬನ್ನಿ ಒಳಗಡೆ ಕುತ್ಕೊಂಡು ಒಂದಷ್ಟು ಹಾಕೊಳ್ಳೋರಂತೆ. ಡ್ಯೂಟಿ ಮ್ಯಾಗದೀನಿ ಓ ಮರಾಯ. ಹೊರಗಡೆ ನಿಂತ್ಕೊಂಡ್ರೆ ಡ್ಯೂಟಿ, ಒಳಗಡೆ ಕೂತ್ಕೊಂಡ್ರೆ ಆಫ್ ಡ್ಯೂಟಿ. ಸಾರ್ ಬೇಡ ಸಾರ್, ನೀವು ಡ್ಯೂಟಿಯಲ್ಲಿ ಇದ್ದೀರಾ? ಏಯ್ ನಾನು ಸೀನಿಯರ್, ನಾ ಹೇಳ್ದಂಗೆ ಕೇಳ್ಬೇಕು ನೀನು. ಅಲ್ಲೋ ಯಾಕೆ ಹಠ ಮಾಡಕತ್ತೀವ ಮರ? ಜನ ನೋಡಿದ್ರೆ ಏನಂತಾರ? ನಾನು ತುಂಬಾ ಜನ ಅಂತವ್ರೆ ಇದ್ದಾರೆ. ಬನ್ನಿ ಸರ್. ನನ್ನ ಮಾತು ಕೇಳು. ಅಲ್ಲ ಬಾಳ ಹಠ ಮಾಡ್ತೀಪ್ಪ ನೀನು. ಏ ಬಾ ಕುಂಡ್ರು ಒಳಗ. ಸಾರ್ ಸಾರ್ ಬೇಡ ಸಾರ್. ಸಾರ್ ನೀವು ಡ್ಯೂಟಿಲಿ ಇದ್ದೀರಾ ಸಾರ್? ಸಾರ್ ನನ್ನ ಮಾತು ಕೇಳಿ ಸಾರ್. ಎಲ್ಲ ರೆಡಿ ಸಾರ್. ಎಲ್ಲ ರೆಡಿನೇ ಇರುತ್ತೆ ಸರ್. ಸಾರ್ ತಗೊಳ್ಳಿ ಸರ್. ಡ್ಯೂಟಿ ಹೆಂಗ್ ಸಾರ್ ಮಾಡ್ತೀರಾ? ಸಾಕು ಸಾರ್, ತುಂಬಾ ಕುಡ್ಬಿಟ್ಟಿದ್ದೀರಾ ಸಾರ್. ಥ್ಯಾಂಕ್ ಯು ಬ್ರದರ್. ಕೆಳಗೆ ಏನ್ ರೆಸ್ಪೆಕ್ಟ್ ಮಾತಾಡ್ತಾ ಇದೀಯಾ? ಕುಡಿದ್ಬಿಟ್ಟು ಡ್ಯೂಟಿ ಮಾಡ್ತಾರ ನಿನ್ಗೆ? ನಿನ್ಗೇನ ರೆಸ್ಪೆಕ್ಟ್ ಕೊಡೋದು? ಇಳಿಯ ಕೆಳಗೆ. ಸರಿಯ ಮಾತಾಡು. ಇಳಿಯ ಕೆಳಗೆ. ಅಚ್ಚು ಅಂದ್ರೆ ಏನ್ ತಿಳ್ಕೊಂಡಿದ್ಯಾ? ಇಳಿ ಕೆಳಗೆ. ನೀನ್ ಆಟೋ ಪರ್ಮಿಟ್ ಮಾಡಿಸ್ತೀನಿ. ನಾನ್ ನಿನ್ನ ಡ್ಯೂಟಿಯಿಂದಾನೆ ಡಿಸ್ಮಿಸ್ ಮಾಡಿಸ್ತೀನಿ. ಧಮಕಿ ಹಾಕ್ತೀರಾ? ಧಮಕಿ ಆಗ್ತಾ ಇಲ್ಲ, ವಾರ್ನಿಂಗ್ ಮಾಡ್ತಾ ಇದ್ದೀನಿ. ನೋಡಿಲಿ, ನೀನ್ ಕುಡ್ದಿರೋದನ್ನ ವಿಡಿಯೋ ಮಾಡ್ಕೊಂಡಿದ್ದೀನಿ. ಯಾವಾಗ ಹೇಳ್ಬಿಟ್ಟು ತೆಗಿತಾರೆ. ಈ ವಿಡಿಯೋನ ಐಸಿಗೆ ಇಮೇಲ್ ಮಾಡ್ತೇನೆ. ನಿನ್ ಕೆಲಸ ತಮ್ಮ, ನಿನ್ನ ಕೈ ಮುಗಿತೀನಿ. ಹಂಗಾರ ಡಿಲೀಟ್ ಮಾಡ್ಬಿಡು. ಹೌದಾ? ತಪ್ಪು ಮಾಡಿದ್ಮೇಲೆ ಫೈನ್ ಕಟ್ಟಲೇಬೇಕು. ಫೈನ್ ಎಷ್ಟು ಕಟ್ಟಬೇಕು? 1000 ರೂಪೀಸ್. ತಮ್ಮ, ಇದೆಲ್ಲ ಸುತ್ಕೊಂಡ್ಬಂದು ಇನ್ನು ಕಲೆಕ್ಷನ್ ಆಗಿಲ್ಲ. ಏನಾದ್ರು ಸ್ವಲ್ಪ ಡಿಸ್ಕೌಂಟ್ ಕೊಡು ತಮ್ಮ. ಡಿಸ್ಕೌಂಟ್ ಕೊಡಕ್ಕೆ ಇದೇನು ಶಾಪಿಂಗ್ ಮಾಲ್ ಅಲ್ಲ, ಆಟೋ ಅಚ್ಚು. ಈ ಅಚ್ಚು ಒಂದ್ಸರಿ ಹೇಳಿದ್ರೆ 100 ಸರಿ ಹೇಳ್ದಂಗೆ. ಸಾರ್ ಸಾರ್ ಕೊಟ್ಬಿಡಿ ಸಾರ್, ಇಲ್ದೇ ಇದ್ರೆ ಜಾಬ್ಗೆ ಡೇಂಜರ್ ಸಾರ್. ನೋಡಿ ಚೆನ್ನ, ನೀನು ಚೆನ್ನಾಗಿ ಓದಿ ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗಬೇಕು. ಅದೇ ನನ್ನ ಆಸೆಮ್ಮ. ನಿನ್ ಏನ್ ಕೇಳಿದ್ರು ನಾನು ತೆಕ್ಕೊಡ್ತೀನಿ, ಆಯ್ತಾ? ಎಕ್ಸ್ಕ್ಯೂಸ್ ಮೀ. ಎಸ್ ಮೇಡಮ್. ಅಯ್ಯೋ ನೀವಾ? ಅಯ್ಯೋ ಇಲ್ಲ, ಮೇಡಮ್, ಏನಿಲ್ಲ. ಬನ್ನಿ. ಬೆಳಗ್ಗೆ ಏನೋ ಅಡ್ರೆಸ್ ಗೊತ್ತಾಗಿರ್ಲಿಲ್ಲ, ಅದಕ್ಕೆ ಹಂಗಾಯ್ತು. ಈಗ ಎಲ್ಲಿಗೆ ಹೋಗ್ಬೇಕು ಅಂತ ಕರೆಕ್ಟ್ ಆಗಿ ಅಡ್ರೆಸ್ ಹೇಳಿ ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ ಹೋಗ್ಬೇಕು? ಸಿಟಿ ಬಸ್ ಸ್ಟ್ಯಾಂಡ್ಗೆ. ಬಸ್ ಸ್ಟ್ಯಾಂಡ್ ಹತ್ರ ಬಂದು ಬಸ್ ಸ್ಟ್ಯಾಂಡ್ಗೆ ಆಟೋ ಕೇಳ್ತಾ ಇದ್ದಾಳೆ. ಮತ್ತೆ ಮಾಡ್ಕೊಂಡ್ಲು. ಇನ್ನರ್ಧ ಮೈಸೂರು ರೌಂಡ್ ಹೊಡೆಸ್ಬಿಡದೆ. ಬನ್ನಿ ಕೂತ್ಕೊಳ್ಳಿ. ಗಾಡಿ ಹತ್ ಕೂತ್ಕೊಂಡ್ಮೇಲೆ ಬಾಯಿಗೆ ಬಂದಿದ್ ರೇಟ್ ಹೇಳ್ಬೇಡಿ. ಇವಾಗ್ಲೇ ಎಷ್ಟು ಅಂತ ಹೇಳಿ. 200 ರೂಪಾಯಿ ಕೊಡಿ. ಏನು 200 ರೂಪಾಯ? ಅಯ್ಯೋ, ಅದಕ್ಕೆ ಅಷ್ಟು ದೂರ ಕೂಗ್ತಾ ಇದ್ದೀರಾ? ಬಸ್ ಸ್ಟ್ಯಾಂಡ್ ಇಲ್ಲಿಂದ ಎಷ್ಟು ದೂರ ಇದೆ ಗೊತ್ತಾ? ಅಷ್ಟೆಲ್ಲ ಕೊಡಕ್ ಆಗಲ್ಲ. ಹೋಗ್ಲಿ, 150 ರೂಪಾಯಿ ಕೊಡಿ. ಅದೆಲ್ಲ ಆಗಲ್ಲ. 100 ರೂಪಾಯಿ ಕೊಡ್ತೀನಿ. 100 ರೂಪಾಯಿಗೆ ಅರ್ಧ ದಾರಿಗೆ ಬಿಡ್ತೀನಿ, ಪರವಾಗಿಲ್ವಾ? 150 ಕೊಟ್ರೆ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ರೇ, ಏನ್ ಸಂಧಿ ಪಂದ್ಯ ಎಲ್ಲ ಹುಡುಕ್ತಾ ಇದ್ದೀರಾ? 2530 ನಿಮ್ದೇನಾ? ಹೌದು. ಇದಕ್ಕೆ ಸಾರಥಿ ನೀವೇನಾ? ಹೌದು. ಏನೀಗ? ನಡೀರಿ ಸ್ಟೇಷನ್. ಅಯ್ಯೋ, ರೈಲ್ವೆ ಸ್ಟೇಷನ್ಗೆಲ್ಲ ಬರಕ್ ಟೈಮ್ ಇಲ್ರಿ. ಬನ್ನಿ ಮೇಡಮ್. ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ಸ್ಟೇಷನ್ ಅಲ್ಲೊಂದು ಮುದುಕಿ ಕಾಲ್ ಚಾಚ್ಕೊಂಡ್ ಕೂತಿದ್ರೆ ನೀವು ಸ್ಪೀಡ್ ಬ್ರೇಕರ್ ಅಂತ ಅವ್ಳ ಕಾಲ್ ಮೇಲೆ ಹಚ್ಚಿದ್ದೀರಾ. ಬನ್ನಿ. ಅಯ್ಯೋ ಅಣ್ಣ, ನಾನು 1.5 ಗಂಟೆಯಿಂದ ಈ ಸಿಟಿ ಬಸ್ ಸ್ಟ್ಯಾಂಡ್ ಏರಿಯಾ ಬಿಟ್ಟು ಬೇರೆ ಕಡೆ ಹೋಗೇ ಇಲ್ಲ. ಸಿಟಿ ಬಸ್ ಸ್ಟ್ಯಾಂಡ್ ಇಲ್ಲೇ ಇದ್ಯಾ? ಅಲ್ಲಲ್ಲ, ಇಲ್ಲಿ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಇದ್ರೆ ನಿಮ್ಮೊಂದು ರೋಡ್ ಸುತ್ಸನ ಅಂತ. ಕೈ ಬಿಡ್ರಿ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಬಂದ್ಮೇಲೆ ಎಲ್ಲ ಹುಡುಗಿರಿ ಡೈಲಾಗ್ ಈಸಿ ಯೂಸ್ ಮಾಡ್ತೀರಲ್ಲ.
ರೀ, ಏನ್ರಿ ಮೋಸ ಮಾಡ್ತೀರಾ? ಇಲ್ಲಿರೋ ಬಸ್ ಸ್ಟ್ಯಾಂಡ್ಗೆ 200 ರೂಪಾಯಿ ಕೇಳ್ತೀರಾ? ಅಯ್ಯ ನೀ ಸುಮ್ನಿರಮ್ಮ. ಅಣ್ಣ ನೀನೆಲ್ಲೋ 4 ವೀಲರ್ ಆಟೋ ನೋಡಿದ್ಯಾ? ನಂದು 3 ವೀಲರ್ ಆಟೋ. ಅದು 4 ವೀಲರ್ ಆಟೋ ಇದೆ ನೋಡಿ. 4 ವೀಲರ್ ಆಟೋನ? ಮುಂದೆ ಏನ್ರಿ ಹಂಗ್ ನೋಡ್ತಾ ಇದ್ದೀರಾ? ಹಿಂದೆ ನೋಡ್ರಿ, ಅವ್ನು ನಮ್ನ ಕದ್ದು ಕದ್ದು ನೋಡ್ತಾ ಇದ್ದಾನ. ಹೌದು. ಮೆಲ್ಲಿಗೆ ಆಟೋನ ರಿವರ್ಸ್ ತಗೋತಾ ಇದ್ದಾನೆ. ಹೌದು. ಒಂದೇ ಇಟ್ಟು ಗಾಡಿ ಸ್ಟಾರ್ಟ್ ಮಾಡದ್ನ. ಹೌದು. ಎಕ್ಸ್ಲೇಟರ್ ಫುಲ್ ರೈಸ್ ಮಾಡ್ಕೊಂಡು ಎಸ್ಕೇಪ್ ಆದ್ನ. ಹೋಗಿ ಬಿಟ್ನಲ್ರಿ. ರೀ, ಇಷ್ಟೆಲ್ಲ ಗೊತ್ತಿದ್ದು ಫ್ರಾಡ್ ನ ಹಿಡ್ಕೊಳಕ್ಕೆ ಹೆಲ್ಪೇ ಮಾಡ್ಲಿಲ್ವಲ್ರಿ? ಆ ತಲೆನೋವೆಲ್ಲ ನಿಮ್ಗೆ ಯಾಕೆ? ಈಗ ನೀವ್ ಎಲ್ಗ ಹೋಗ್ಬೇಕು? ಚಾಮುಂಡಿ ಬೆಟ್ಟಕ್ಕೆ ಹೋಗೋಕೆ ಬಸ್ ಸ್ಟಾಪ್ ಹೋಗ್ಬೇಕು. ಇವಾಗ ನೀವು ಬಸ್ ಹಿಡಿದು ಸ್ಟಾಪ್ ನಿಲ್ಸಿ ಘಾಟ್ ಹತ್ಕೊಂಡು ಹೋಗೋ ಅಷ್ಟರಲ್ಲಿ ಪೂಜಾರರು ಕೆಳಗಿಳಿದು ಬಿಡ್ತಾರೆ. ಅದ್ರ ಬದಲು ನೀವು ನನ್ನ ಜೊತೆ ಬಂದ್ರೆ ನಾನ್ ಸ್ಟಾಪ್ ಕರ್ಕೊಂಡು ಹೋಗಿ ಬಿಟ್ಬಿಡ್ತೀನಿ. ಬರೋಂಗಿದ್ರೆ ಬನ್ನಿ, ಹೋಗಂಗಿದ್ರೆ ಹೋಗಿ, ಆದ್ರೆ ಬರೋದ್ ಬೆಟ್ರು ಬನ್ನಿ. ಕೂತ್ಕೊಳ್ಳಿ. ಜರ್ಕೊಳ್ಳಿ. ಓ ಸಾರಿ, ನಿಮ್ ಸೀಟ್ ಸ್ವಲ್ಪ ದೊಡ್ಡದಲ್ಲ. ನೋಡಿ, ಚಾಮುಂಡಿ ಘಾಟು ತುಂಬಾ ಹಿಂಗೆ ಇರುತ್ತೆ. ವಾಲದ್ರೆ ಬಿದ್ದೋಗ್ತೀರಾ. ಹಿಡ್ಕೊಳಂಗಿದ್ರೆ ಹಿಡ್ಕೊಳ್ಳಿ, ಇಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಕೂತ್ಕೊಳ್ಳಿ. ನೋಡ್ರಿ, ಅವಾಗಲೇ ಬ್ಯಾಲೆನ್ಸ್ ಕಳ್ಕೊತಾ ಇದ್ದೀರಾ. ತಗೊಳಪ್ಪ. ತಗೊಳ್ಳಿ ಸರ್. ಸಾರಿ, ಲೇಡೀಸ್ ಫಸ್ಟ್. ಬನ್ನಿ ನಡಿ. ಸಾರಿ, ನಂಗೆ ದೂರದಿಂದ ದೇವ್ರು ಕಾಣಲ್ಲ. ಅಶ್ವಪೂರ್ವಾಂ ರಥಮಧ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರೀಯಂದೇವೀಂ ಉಪಹ್ವಯೇ ಶ್ರೀಮಾದೇವಿ. ಯಾರ ಹೆಸರಲ್ಲಿ ಅರ್ಚನೆ ಮಾಡಬೇಕು? ದೇವ್ರು ಖುಷಿಯಾಗಿದ್ರೆ ನಾವೆಲ್ಲ ಖುಷಿಯಾಗಿರ್ತೀವಿ. ಅದಕ್ಕೆ ದೇವ್ರನ್ನೇ ಖುಷಿ ಮಾಡ್ಬಿಡಿ. ಆಯ್ತು. ಯಜಮಾನಸ್ಯ ಸಹ ಕುಟುಂಬಸ್ಯ ಅಮ್ಮ, ಪರಿವಾರಸ್ಯ. ಪ್ರಪಂಚದಲ್ಲಿರೋರು ಎಲ್ಲರನ್ನು ಚೆನ್ನಾಗಿ ಇಟ್ಟಿರಮ್ಮ. ಆದ್ರೆ ಆ ಕೆಲ್ಸನ ನನ್ನಿಂದ ಶುರು ಮಾಡಮ್ಮ. ಯಾಕೆ ನಗ್ತಿದ್ದೀರಾ? ನಾವಿರೋದು ದೇವಸ್ಥಾನದಲ್ಲಿ. ಯಾರಾದ್ರೂ ನಗ್ತಾರಾ? ಪೂಜಾರ್ ಹೇಳ್ತಾ ಇರೋ ಮಂತ್ರ ಅರ್ಥ ಆದ್ರೆ ನಿಮ್ ಮಮ್ಮಿನೂ ನಗ್ತಾರೆ. ಏನದು? ಏನ್ ಮಂತ್ರ ಹೇಳ್ತಿದ್ದಾರೆ? ಅವರು ನಾವಿಬ್ರು ಗಂಡ ಹೆಂಡತಿ ಅಂತ ತಿಳ್ಕೊಂಡು ಇಬ್ರಿಗೂ ಸೇರ್ಸಿ ಆಶೀರ್ವಾದ ಮಾಡ್ತಾರೆ. ಅರ್ಚಕ್ರೆ, ಆ ಮಂತ್ರ ಹೇಳ್ಬೇಡಿ. ಯಾಕಮ್ಮ? ನಾವಿಬ್ರು ಬೇರೆ ಬೇರೆ, ಗಂಡ ಹೆಂಡತಿ ಅಲ್ಲ. ಮಂತ್ರನ ಸೇರ್ಸಿ ಹೇಳ್ಬೇಡಿ. ನೋಡಮ್ಮ, ಯಾವ ಸಮಯದಲ್ಲಿ ಯಾವ ಮಂತ್ರ ಹೇಳ್ಬೇಕು ಅಂತ ನಮಗ್ ಚೆನ್ನಾಗಿ ಗೊತ್ತಿದೆ. ಅಷ್ಟಕ್ಕೂ ನಿಮ್ಮಿಬ್ರು ಗಂಡ ಹೆಂಡತಿ ಅಂತ ಯಾರು ಹೇಳಿದ್ರು? ರೇ, ನಿಮ್ಗೆ ಎಷ್ಟು ಗುಂಡ್ಗೆ ರೀ, ಪೂಜಾರಿಗೆ ಮಂತ್ರ ಹೇಳ್ಕೊಡ್ತಾ ಇದ್ದೀರಾ? ನಿಮ್ ಜೊತೆ ಬಂದಲ್ಲ, ಅದೇ ದೊಡ್ಡ ತಪ್ಪು. ಅಲ್ಲ ರೀ, ಪೂಜಾರರು ಒಳ್ಳೆ ಮೂಡಲ್ಲಿದ್ರು. ನಿಮ್ಮ ಹತ್ರ ಹಿಂಗೆ ಹೇಳ್ಬಿಡು, ಅವ್ರ BP ರೈಸ್ ಮಾಡಿದೆ. ಅದಕ್ಕೆ ಒಂದು ಜೋಕ್ ಟ್ರೈ ಮಾಡಿದೆ. ನಿಮ್ ಜೋಕನ್ ತಗೊಂಡೋಗಿ ಕಸ ತೊಟ್ಟಿಲ್ ಹಾಕಿ. ಏನ್ರಿ ಮಾಡ್ತಿದ್ದೀರಾ? ದೇವಸ್ಥಾನ ಅನ್ನೋ ಜ್ಞಾನ ಇಲ್ಲ ನಿಮ್ಗೆ? ನೀವೇ ಹೇಳಿದ್ರಲ್ರಿ ಜೋಕ್ ಇದ್ರೆ ಉಗಿರಿ ಅಂತ. ಅದಕ್ಕೆ ಬಾಯಲ್ಲಿ ಒಂದ್ 2 ಎಕ್ಸ್ಟ್ರಾ ಜೋಕ್ ಇತ್ತು, ಅದಕ್ಕೆ ಉಗ್ದೆ. ಊದಾಯ್ತು. ಹಲೋ ಹಲೋ ಹಲೋ, ಏನಪ್ಪಾ ಆ ಚಪ್ಲಿ ಕೊಡಿ. ಟೋಕನ್ ಕೊಡಿ. ಟೋಕನ್ ಟೋಕನ್ ನನ್ ಜೊತೆ ಬಂದ್ರಲ್ಲ, ಅವ್ರ ಹತ್ರ ಇದೆ. ಅವ್ರು ಟೋಕನ್ ಕೊಡ್ತಾರೆ, ನಾನ್ ದುಡ್ಡು ಕೊಡ್ತೀನಿ. ಮೇಡಮ್, ದುಡ್ಡು ಕೊಟ್ಟು ತಗೊಳಕ್ಕೆ ಇದು ಚಪ್ಪಲ್ ಶಾಪ್ ಅಲ್ಲ, ಟೆಂಪಲ್. ಈ ಕೈಯಲ್ಲಿ ಟೋಕನ್ ಕೊಡಿ, ಈ ಕಡೆ ಚಪ್ಪಲ್ ತಗೊಳ್ಳಿ. ಏನಪ್ಪಾ ಇವಾಗ ತಾನೇ ಬಂದಲ್ಲ? ಅಲ್ಲ, 2 ರೂಪಾಯಿ ಟೋಕನ್ಗೋಸ್ಕರ 2000 ಬೆಲೆ ಬಾಳೋ ಚಪ್ಪಲ್ ಕೊಡಲ್ಲ ಅಂತ್ಯಾ? ಮೇಡಮ್,
ಇಲ್ಲಿ ರೂಲ್ಸ್ ಅಂದ್ರೆ ರೂಲ್ಸು. ಈ ಕೈಯಲ್ಲಿ ಟೋಕನ್ ಕೊಡಿ, ಈ ಕೈಯಲ್ಲಿ ಚಪ್ಪಲ್ ತಗೊಳ್ಳಿ. ನಮೋ ನಮೋ ಶಿವ 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 ನಮೋ ನಮೋ ಓಂ ನಮ ಶಿವ. ಹಲೋ ಹಲೋ, ಏನ್ರಿ ಕೇಳ್ಸಲ್ವಾ ನಿಮ್ಗೆ? ಒಳ್ಳೆ ಹುಡುಗ ಸಿಗ್ತಾನೆ ಅಂತಂದ್ರೆ ಪಾರ್ಕ್ ಸುತ್ತೀರಾ, ಮೈಸೂರು ಸುತ್ತೀರಾ, ಬೇಕಾದ್ರೆ ನಂದಿನೂ ಸುತ್ತೀರಾ. ಹಲೋ, ನನ್ನ ಯಾಕೆ ಸುತ್ತಾ ಇದ್ರಿ ಅವ್ರೆ? ಓವರ್ ಆಕ್ಟಿಂಗ್ ಸಾಕು, ನಂಗೆ ಚಪ್ಪಲ್ ಬೇಕು. ಅಯ್ಯೋ, ದೇವ್ರ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಚಪ್ಪಲಿ ಹಾಕೊಂಡು ಸುತ್ತಬಾರ್ದು ಇವ್ರೆ. ಬ್ಯಾಡ್ ಜೋಕ್. ಮೊದಲು ಚಪ್ಪಲ್ ಟೋಕನ್ ಕೊಡಿ. ಇರೋದು ಒಂದೇ ಟೋಕನ್, ನಿಮ್ಗೆ ಕೊಟ್ಬಿಟ್ಟು ನಾನೇನ್ ಮಾಡ್ಲಿ? ಹಾಗಾದ್ರೆ ನನ್ನ ಜೊತೆ ನೀವು ಬನ್ನಿ. ಅಯ್ಯೋ, ಅರ್ಧಂಬರ್ಧ ಪ್ರದಕ್ಷಿಣೆ ಹಾಕೋದ್ ಬಿಟ್ರೆ ಬಸವಣ್ಣ ಮಾತ್ ಕಿತ್ಕೊಂಡ್ಬಿಡ್ತಾರ ಆಮೇಲೆ. ಸರಿ ಸರಿ, ಬೇಗ ಫಿನಿಶ್ ಮಾಡ್ಕೊಂಡು ಬನ್ನಿ, ನಾನು ವೇಟ್ ಮಾಡ್ತೀನಿ. ಇವ್ರೆ ನನ್ನ ಜೊತೆ ಮಾತಾಡ್ತಾ 3 ರೌಂಡ್ ಹೊಡೆದಿದ್ದೀರಾ. ಮಿಕ್ಕಿದ ರೌಂಡ್ ಹೊಡಿಲಿಲ್ಲ ಅಂದ್ರೆ ನಾಳೆ ನೀವು ಮದ್ವೆ ಆಗೋ ಹುಡುಗನಿಗೆ ಸೊಂಟ ಗುತ್ತಿ ಸೊಂಟ ವರ್ಕ್ ಮಾಡ್ದಂಗ್ ಮಾಡ್ಬಿಡ್ತಾನೆ ಬಸವಣ್ಣ. ನಡೀರಿ ನಡೀರಿ. ಓ ಮೈ ಗಾಡ್. ಗಾಡಲ್ಲ, ಬುಲ್ ಬುಲ್, ಬಿಗ್ ಬುಲ್. ನಡೀರಿ ನಡೀರಿ ನಡೀರಿ. ನೋಡಿ, ನನ್ನ ಕೈಯಾಗ ಗಂಟೆ ಬರ್ಸ್ತಂಗ್ ಬರ್ಸಿ. ಬರ್ಸಿ. ಹೆಜ್ಜೆ ಹಾಕಿ ನಡೀರಿ, ಜಲ್ದಿ ಜಲ್ದಿ ನಡೀರಿ ನಡೀರಿ. ಶಿವ 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 ಹರೋ ಹರ, ಶಿವ 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 ಹರೋ ಹರ. ಬಿಗ್ ಬುಲ್ ಪ್ರದಕ್ಷಿಣೆ ಸುಸ್ತಾಗಿದ್ದೀರಾ? ರೆಡ್ ಬುಲ್ ಕುಡಿಸ್ತೀನಿ, ಬನ್ನಿ ಬನ್ನಿ, ಸ್ಪೀಡಾಗಿ ಬನ್ನಿ. ಹರೋ ಹರ, ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ. ಸುಸ್ತಾಗೋಯ್ತಾ? ಬನ್ನಿ ಬನ್ನಿ ಬನ್ನಿ. ಶಂಭೋ ಶಂಕರ ಮಹಾದೇವ. ಆರತಿ ತಗೊಳ್ಳಿ, ತೀರ್ಥ ತಗೊಳ್ಳಿ. ಹಾಗೆ ಒಳ್ಳೆ ಗಡ್ಡ ಸಿಕ್ಲಿ ಅಂತ ಕೇಳ್ಕೊಳ್ಳಿ. ತಗೋಪ್ಪ. ಪಾಪ ಸುಸ್ತಾ? ತಗೊಳ್ಳಿ ಸರ್. ವೆರಿ ಸ್ಟ್ರಿಕ್ಟ್ ಮ್ಯಾನ್. ಗುಡ್. ರೀ, ಗಾಡಿ ನಿಲ್ಸಿ. ಅಯ್ಯೋ ರೀ, ಎಲ್ಲಂದ್ರಲ್ಲಿ ನೇಚರ್ ಕಲ್ ಅಟೆಂಡ್ ಮಾಡಕ್ಕಾಗಲ್ಲ, ಅಲ್ಲೆಲ್ಲ ಪಬ್ಲಿಕ್ ಇರ್ತಾರೆ. ಸುಲಭ ಶೌಚಾಲಯ ಕರ್ಕೊಂಡು ಹೋಗ್ತೀನಿ, ಅಲ್ಲಿವ್ರು ಕಂಟ್ರೋಲ್ ಮಾಡ್ಕೊಳ್ಳಿ. ಅದಕ್ಕಲ್ಲ ರೀ, ನಿಮ್ ಹಿಂದೆ ಸುತ್ತಿ ಸುತ್ತಿ ಸುಸ್ತಾಗಿದೆ. ಎಳ್ನೀರ್ ಕುಡಿಬೇಕು, ಗಾಡಿ ನಿಲ್ಸಿ. ಎಳ್ನೀರ? ನೋಡಿ, ಅಲ್ಲಿ ಎಳ್ನೀರಿದೆ, ಕುಡಿಯೋಗ್ರಿ. ರೇ, ನಮಗೂ ಒಂದು ಎಳ್ನೀರು ಕೊಡಿಸ್ರಿ, ತುಂಬಾ ಹೀಟ್ ಆಗಿದೆ. 2 ಎಳ್ನೀರ್ ಕೊಡಪ್ಪ. ಸ್ವಲ್ಪ ಗಂಜಿ ಇರೋದು ಹೇಳಿ. ಥ್ಯಾಂಕ್ ಯು. ಏನಯ್ಯ ಈ ತರ ಹಿಡ್ಕೊಂಡ್ ಹೋಗ್ತಾರೆ ಎಳ್ಳಿ? ಎಳ್ನೀರು ಹಿಡ್ಕೊಂಬರಕ್ಕೂ ಬರಲ್ವಾ ಬೆಂಗಳೂರು ಹುಡುಗಿರಿಗೆ? ಏನ್ ಮುಖ ಆತರ ಇಟ್ಕೊಂಡಿದ್ದೀರಾ? ಕೆಳಗಿಳಿಸ್ಬಿಟ್ಟು ಕೊಡಿ, ಕೆಟ್ಟ ಕಾಣಿಸ್ತಾ ಇದೆ. ಥ್ಯಾಂಕ್ ಯು. ಏನು ರೀ ಇದು? ಯಾಕೇನಾಯ್ತು? ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಇಲ್ಲಿ ಒಬ್ಬೊಬ್ರು ಒಂದೊಂದ್ ಥರ, ಎಲ್ಲ ಉಲ್ಟಾ ಪಲ್ಟಾ. ನೆಟ್ಟಗ್ ಅಡ್ರೆಸ್ ಹೇಳೋದಿಲ್ಲ, ಹುಡ್ಕೊಂಡ್ ಹೋದ್ರೆ ಬೇಕಾದ ವ್ಯಕ್ತಿ ಇರಲ್ಲ. ಪಕ್ಕದ ಮನೆಯವ್ರನ್ನ ಕೇಳಿದ್ರೆ ಏನು ಎತ್ತ ಅಂತ ಕೇಳ್ದೆ ಮುಖದ ಮೇಲೆ ಬಾಗ್ಲ ಹಾಕ್ಬಿಡ್ತಾರೆ. ಇನ್ನ ಆಟೋದವನು ಎಲ್ರಿಗಿಂತ ಮೋಸ. ಇಲ್ಲೆಲ್ರೂ ಯಾಮಾರ್ಸೋರೇ ಇದ್ದಾರೆ. ರೇ, ಯಾಮಾರೋರು ಇರೋವರೆಗೂ ಯಾಮಾರ್ಸೋರು ಇದ್ದೇ ಇರ್ತಾರೆ. ದೇಶದ ಯಾವ್ದೇ ಮೂಲೆಗೆ ಹೋದ್ರು ನಾವು ಹುಷಾರಾಗಿರ್ಬೇಕು. ನನ್ನನ್ನ ಯಾರು ಯಾಮಾರ್ಸಕ್ ಆಗಲ್ಲ. ಹಲೋ, ನಿಮ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆಯೇನ್ರಿ? ಹಲೋ ರೇ, ಕೇಳ್ತಾ ಇದ್ರೆ ಹಂಗೆ ಹೋಗ್ತಾನೆ ಇದ್ದೀರಾ? ಹೇಳ್ರಿ. ನನ್ ಲೈಫ್ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಹಂಗಾರೆ ಲೈಫಲ್ಲಿ ಬರುವಂತ ಸಣ್ಣ ಸಣ್ಣ ಪ್ರಾಬ್ಲಮ್ ಕ್ವಶನ್ಸ್ಗಳನ್ನ ನಿಮ್ಗೆ 3 ಕೇಳ್ತೀನಿ, ಉತ್ತರ ಕೊಡ್ರಿ ನೋಡೋಣ. ಕೇಳಿ. ನೀವು ನಾಳೆ ಮೈಸೂರು ಹುಡುಗನ ಅಥವಾ ಇನ್ಯಾರೋ ಹುಡುಗನ ಮದ್ವೆ ಆಗಿರ್ತೀರಾ, ಅವನ ಜೊತೆ ಹೋಗ್ತಾ ಇರ್ತೀರಾ. ನಿಮ್ ಮುಂದ್ಗಡೆ ಯಾರಾದ್ರೂ ಸಖತ್ತಾಗಿ ವೆಲ್ ಬಿಲ್ಟ್ ಆಗಿರೋ ಹುಡುಗ ನಿಮ್ ಮುಂದೆ ಬಂದಾಗ ಇವನ್ ಯಾಕೆ ನಮ್ ಗಂಡ ಆಗಿರಬಾರ್ದು ಅಂತ ನಿಮ್ ಮನ್ಸು ಅನ್ಕೊಳಲ್ವಾ? ಅಬ್ ಶುರು ಹೋತಾ ಹೈ ದೂಸರಾ ಪ್ರಶ್ನೆ. ನೀವು ಮದ್ವೆ ಆಗಿರ್ತೀರಾ, ನಾಳೆ ನಿಮ್ಗೆ 2 ಮಕ್ಕಳಾಗಿರ್ತಾರೆ. ಮಕ್ಕಳಾಗಿದ ತಕ್ಷಣ ಅದೇ ಆಪರೇಷನ್ ಟೇಬಲ್ ಅಲ್ಲಿ ನಿಮ್ ಮಕ್ಕಳಾಗ್ದಂಗೆ ಆಪರೇಷನ್ ಮಾಡಿಸ್ಕೊಂಡ್ಬಿಡ್ತೀರಾ. ಅದ್ರ ಬದಲು ನಿಮ್ ಗಂಡನ್ ಕರ್ಕೊಂಡ್ಬಂದು ಅವನಿಗೆ ಮಕ್ಕಳಾಗ್ದಂಗೆ ಯಾಕೆ ಆಪರೇಷನ್ ಮಾಡಿಸಲ್ಲ? ವಾಯ್ ಸೈಲೆಂಟ್ ಆಗ್ಬಿಟ್ರಿ? ವಾಯ್? ಆನ್ಸರ್ ಗೊತ್ತಿಲ್ಲ, ಎಳ್ನೀರು ಕುಡಿತಾ ಇದ್ದೀರಾ. ಇನ್ನೂ ಒಂದು ಕ್ವಶನ್ ಇದೆ, 3ನೇ ಕ್ವಶನ್. ನೀವು ನಿಮ್ ಗಂಡ ಇಬ್ರು ಒಟ್ಟಿಗೆ ಕೆಲ್ಸಕ್ಕೆ ಹೋಗ್ತೀರಾ. ನಿಮ್ ಗಂಡನ್ಗೆ ಮತ್ತೆ ನಿಮ್ಗೆ ಒಂದೇ ದಿನ ಸಂಬಳ ಬರುತ್ತೆ. ನೀವು ನಿಮ್ ಸಂಬಳನ ನಿಮ್ ಗಂಡನ್ ಕೊಡ್ತೀರಾ ಅಥವಾ ನಿಮ್ ಗಂಡನ್ ಸಂಬಳನ ನೀವ್ ಇಸ್ಕೋತೀರಾ? ಹೇಗೆ? ಹಲೋ,
ಯಾರಾಗ್ತೀರಾ ಕೋಟ್ಯಾಧಿಪತಿ? ಇಲ್ಲಿ ಪುನೀತ್ ರಾಜ್ಕುಮಾರ್ ಕ್ವಶನ್ ಕೇಳಿದಾಗ ರಾಧಿಕಾ ಪಂಡಿತ್ ಇದೇ ತರ ಬ್ಲ್ಯಾಂಕ್ ಆಗಿದ್ರು. ಅದಕ್ಕೆ ಹೇಳೋದು ಎಲ್ಲ ಗೊತ್ತು ಅಂತ ತಿಳ್ಕೊಬಾರ್ದು. ಓಹೋ, ಲೈಫ್ ಬಗ್ಗೆ ತುಂಬಾ ತಿಳ್ಕೊಂಡ್ಬಿಟ್ಟಿದ್ದೀರಾ. ವೆರಿ ಗ್ರೇಟ್. ನಿಮ್ಮನ್ ಕಟ್ಕೊಂಡೋಳು ತುಂಬಾ ಪುಣ್ಯ ಮಾಡಿರ್ಬೇಕು. ಹೌದು, ಅವಳ ಪರವಾಗಿ ಒಂದ್ 3 ಕ್ವೆಶ್ಚನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಕೇಳಿ. ಆರ್ ಯು ಅ ವರ್ಜಿನ್? ಇಲ್ಲ, ನಾನು ವರ್ಜಿನ್ ಮೊಬೈಲ್ ಯೂಸ್ ಮಾಡಲ್ಲ. ನಾನ್ ಮೊಬೈಲ್ ಬಗ್ಗೆ ಕೇಳ್ತಿಲ್ಲ. ಆರ್ ಯು ಅ ವರ್ಜಿನ್? ಏನ್ರಿ ಕ್ವಶನ್ ಕೇಳ್ತಾ ಇದ್ರಿ? ಯಾರಿಗೆ ಏನ್ ಕ್ವಶನ್ ಕೇಳ್ತಾ ಇದ್ರ? ಹಲೋ, ಯಾಕೆ ಮಾತಾಡ್ತಾ ಇಲ್ಲ? ಕೆಲವು ಪ್ರಶ್ನೆಗಳಿಗೆ ಉತ್ತರ ತಕ್ಷಣ ಹೇಳಕ್ಕಾಗಲ್ಲ, ಅರ್ಥ ಆಯ್ತಾ? ಆಯ್ತಾಯ್ತು, ಇಂಥ ಕ್ವಶನ್ ನಾವು ಆನ್ಸರ್ ಮಾಡಕ್ಕಾಗಲ್ಲ, ನಡೀರಿ ಹೋಗೋಣ. ಆ ಹುಡುಗನ್ ಮೀಟ್ ಮಾಡಕ್ಕೆ ಇನ್ನ ತುಂಬಾ ಟೈಮ್ ಇದೆ. ಅದಕ್ಕೆ ಒಂದೇ ಕ್ವೆಶ್ಚನ್ ಕೇಳಿದ್ದು, 2 ಕ್ವೆಶ್ಚನ್ ಕೇಳಿಲ್ಲ. ಒಂದ್ ಕೇಳಿದ್ಕೆ ತಲೆ ಸುತ್ತಾ ಇದೆ, ಎಳ್ನೀರ್ ಬಿಸಾಕ್ಬಿಟ್ಟು ಬನ್ರಿ ಹೋಗೋಣ. ಚಾಮುಂಡಿ ಬೆಟ್ಟ ಸಂದಿಗೊಂದಿ ಲವ್ವರ್ಸ್ ಕೂರ್ತಿರ್ತಾರೆ, ಅವ್ರ ತಲೆ ಮೇಲೆ ಎಳ್ನೀರ್ ಬಿಸಾಕಿದ್ರಲ್ರಿ. ಆರ್ ಯು ಶ್ಯೂರ್ ಎಳ್ನೀರ್ ಬಿದ್ದಿದ್ದಕ್ಕೆ ಆ ಹುಡುಗಿ ಕಿರ್ಚಿದ್ದು? ನಡೀರಿ ಹೋಗೋಣ. ಸರ್, ಹಿಂದಿ, ತಮಿಳು, ತೆಲುಗು ಹೌಸ್ಫುಲ್ ಆಗಿದೆ. ಬ್ಲಾಕ್ ಅಲ್ಲಿ ಟಿಕೆಟ್ ಇದೆ, ಬೇಕಾ ಸರ್? ಏನು ಬೇರೆ ಭಾಷೆ ಪಿಕ್ಚರು ಮಾಲಲ್ಲಿ ಬ್ಲ್ಯಾಕ್ ಅಲ್ಲಿ ಹೋಗ್ತಾ ಇದ್ಯಾ? ನಾವು ಕನ್ನಡದವ್ರು ಕನ್ನಡ ಎನ್ಕರೇಜ್ ಮಾಡ್ತೀವಿ, ಹೋಗಪ್ಪ. ಅಯ್ಯೋ ರಾಮ. ಥ್ಯಾಂಕ್ಸ್. ಟೈಮ್ ಪಾಸಿಗೆ ನೀವು ಒಳ್ಳೆ ಐಡಿಯಾ ಕೊಟ್ರಿ. ಐಡಿಯಾ ಕೊಡೋದ್ರಲ್ಲಿ ಮೈಸೂರಿನವರು ಕಿಲಾಡಿಗಳು, ಅದಕ್ಕೆ ಈ ಸಲ ಮೈಸೂರಿನವರೇ ಸಿಎಂ ಆಗಿರೋದು. ಬೆಂಗಳೂರಲ್ಲಿ ಫಿಲಂ ನೋಡೋಕ್ ಟೈಮೇ ಸಿಗಲ್ಲ. ಇವತ್ ಮೈಸೂರಲ್ಲಿ ಹಾಯಾಗಿ ಕುತ್ಕೊಂಡು ನೋಡ್ತೀನಿ. ಓಕೆ ಬಾಯ್. ನಾನು ಯಾಕೆ? ಮೈಸೂರ್ ಹೋಸ್ತು, ಥಿಯೇಟರ್ ಹೋಸ್ದಲ್ಲ. ನೀವೇ ನನ್ನ ಅತ್ತೆ ಮಗನ, ಮಾವನ್ ಮಗನ, ಇಲ್ಲ ಬಾಯ್ ಫ್ರೆಂಡಾ ನಿಮಗ್ ಟಿಕೆಟ್ ತಗೊಳಕ್ಕೆ? ಆ ಮೂರಲ್ಲಿ ಯಾವ್ದಾರು ಒಂದ್ ಅನ್ಕೊಳ್ಳಿ. ಅಂದ್ರೆ ಹುಡುಗಿ ಪಕ್ಕದಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋ ಆಸೆನಾ? ಯಾರಿಗೆ ತಾನೇ ಇಷ್ಟ ಇರಲ್ಲ ರೀ? ಅದೆಲ್ಲ ವರ್ಕೌಟ್ ಆಗಲ್ಲ ರೇ. ನೀವು ಹುಡುಗಿರ್ಗೆ ಯೂಸ್ ಮಾಡಕ್ ಗೊತ್ತು, ಮಿಸ್ಯೂಸ್ ಮಾಡಕ್ ಗೊತ್ತು. ಬಾಳೆಹಣ್ಣು ತಿಂದ್ಮೇಲೆ ಸಿಪ್ಪೆ ಬಿಸಾಕ್ತಾ ಇದೀರಾ? ಹೋಗಿ ಒಬ್ರೇ ನೋಡ್ಕೊ ಹೋಗ್ರಿ. ಹಲೋ ಮಿಸ್ಟರ್ ಮೈಸೂರ್. ನನಗೆ ಗೊತ್ತು ಹುಡುಗಿರು ಒಬ್ರೇ ಕುತ್ಕೊಂಡು ಸಿನಿಮಾ ನೋಡಲ್ಲ ಅಂತ. ಫಸ್ಟ್ ಚಮಕಾಯಿಸ್ತೀರಾ, ಆಮೇಲೆ ಚಿಂದಿ ಉಡಾಯಿಸ್ತೀರಪ್ಪ. ನಿಮ್ ಆಕ್ಟಿಂಗ್ಗೆ ಅವಾರ್ಡ್ ಸಿಗುತ್ತೆ, ಬನ್ನಿ. ನಮ್ಗೆಲ್ಲ ಅವಾರ್ಡ್ ಅಷ್ಟು ಈಸಿ ಕೊಡಲ್ಲ, ಭಯಂಕರ ರಾಜಕೀಯ ಇದೆ. ನೀವು ಹೋಗ್ತಾ ಇರಿ, ನಾನು ಬರ್ತೀನಿ. ಬೇಗ ಬನ್ನಿ. ಏನ್ರಿ ಇದು? ಎಲ್ರು ಇಂಟರ್ವಲ್ ಅಲ್ಲಿ ಪಾಪ್ಕಾರ್ನ್ ತಂದ್ರೆ ನೀವು ಪಿಕ್ಚರ್ ಶುರು ಆಗಕ್ ಮುಂಚೆನೆ ತಂದ್ಬಿಟ್ಟಿದ್ದೀರಲ್ಲ. ನಿಮ್ಮಂತ ಬ್ಯೂಟಿಫುಲ್ ಹುಡುಗಿರು ಪಕ್ಕದಲ್ಲಿ ಕೂತಿದ್ದಾಗ ಕೈ ಬಾಯಿ ಸುಮ್ಮನಿರಲ್ವಂತೆ, ಅದಕ್ಕೆ ಪಾಪ್ಕಾರ್ನ್ ತಿನ್ನೋ ಕೆಲಸ ಕೊಡ್ತಾ ಇದ್ದೀನಿ. ಸರಿ, ಜಾಸ್ತಿ ಮಾತಾಡಬೇಡಿ, ಪಿಕ್ಚರ್ ನೋಡೋದಕ್ ಬಿಡಿ. ಆಯ್ತು. ಏನಾಯ್ತ್ರಿ? ದೇವ್ರ ಪಿಕ್ಚರ್ ನೋಡಕ್ ಆಗಿದ್ಮೇಲೆ ಯಾಕ್ರಿ ಬರ್ತೀವಿ ಪಿಕ್ಚರ್ಗೆ? ನೀವ್ ಎದ್ರದಲ್ಲ ಎಲ್ರಿಗೂ ಎದುರ್ತೀರಲ್ರಿ. ನಾನು ಯಾವ್ದೋ ಲವ್ ಫಿಲಮ್ ಅಂದ್ರೆ ಇದು ದೊಡ್ಡ ಏನ್ ಫಿಲಮ್ ಕಂಡ್ರಿ? ಎಲ್ಲಿ ಟಿಕೆಟ್ ಕೊಡಿ. ಇಲ್ಲಿ ಟಿಕೆಟ್ ನನ್ನ ಹತ್ರ ಇದೆ, ತಗೊಳ್ಳಿ. ಕೊಡಿ. ನೀವು ತಗೊಂಡ್ರ ಟಿಕೆಟ್ ಸ್ಕ್ರೀನ್ ಟೂಗೆ ಒಂದಿಗೆ ಬಂದು ಕೂತ್ಕೊಂಡು ನಮ್ಮ ಪ್ರಾಣ ತೆಗಿತೀರಲ್ರಿ. ಎದ್ರಿ ಮೇಲೆ ನನಗ್ ಒಂದ್ ಬಂದ್ಬಿಟ್ಟು ಬನ್ರಿ. ಬಾ ಹೋಗೋಣ. ಇದೇನ್ರಿ ಎಲ್ಲ ದೇವ್ಗಳ ತರನೇ ಕಾಣಿಸ್ತಾ ಇದ್ರೆ? ಬನ್ರಿ ಹೋಗೋಣ. ಇಲ್ಲಿ ಬೇಡ. ಅಯ್ಯಪ್ಪ, ನನ್ ಕರ್ಮ. ಗಾಡಿ ಯಾವ್ದು ಟಾಯ್ಲೆಟ್ ಇಲ್ಲ ರೀ? ಅದಕ್ಕಲ್ಲ, 1 ನಿಮಿಷ ನಿಲ್ಸ್ರಿ. ಇಲ್ಲ ಯಾಕೆ ನಿಲ್ಸಿದ್ರು ಮತ್ತೆ? ಇದು ಮಣ್ಣಿಂದ ಮಾಡಿದ್ದ? ಹೌದು ಮೇಡಮ್. ನೀನ್ ಚಿಂದಲ್ ಮಾಡ್ತಾರ? ಇದು ಮಣ್ಣಿಂದ ಮಾಡಿದ್ದ? ಹೌದು ಮೇಡಮ್. ಹುಷಾರಾಗಿ ಇಟ್ಕೊಳ್ಳಿ, ಜಾಸ್ತಿ ಭಾರ ಐತೆ. ತುಂಬಾ ಚೆನ್ನಾಗಿದೆ. ರೇಟ್ ಎಷ್ಟು? 1000 ರೂಪಾಯಿ. ಚೆನ್ನಾಗಿದೆ, ರೇಟ್ ಜಾಸ್ತಿ ಹೇಳ್ತಾರೆ.
ಇದೆಷ್ಟು? ಅದ್ ನನ್ ಕೈ. ಇದೆಷ್ಟು? 500. ವಿಚಿತ್ರವಾಗಿದೆಯೇ, ಗಣೇಶದು ಆನೆದು ಸೈಜ್ ಒಂದೇ, ಇದಕ್ಕೆ 1000, ಅದಕ್ಕೆ 500. ಇದು ದೇವ್ರು, ಅದು ಪ್ರಾಣಿ. ನೀನು ಬಹಳ ಬುದ್ಧಿವಂತ. ಅದಿರ್ಲಿ, ಇದನ್ನ 300 ರೂಪಾಯಿ ಕೊಡ್ತೀಯಾ ಹೇಳು? 300 ರೂಪಾಯಿಗೆ 3 ಕಾಲಿಂದ ಬರ್ತದೆ, ಪರವಾಗಿಲ್ವಾ? ಅಂದ್ರೆ 500 ರೂಪಾಯಿ ಕೊಟ್ರೆ 5 ಕಾಲಿಂದ ಕೊಡ್ತೀಯಾ? ರೀ, ನೀವು ಬರ್ಮಾ ಬಜಾರ್ ಚೌಕಾಸಿ ಮಾಡೋ ಕಸ್ಟಮರ್ ತರ ಕಾಣಿಸ್ತಾ ಇದ್ದೀರಲ್ವಾ? ಅಲ್ರಿ, ನಿಮ್ ಮೈಸೂರಲ್ಲಿ ಯಾವ್ದಕ್ಕೂ 1 ರೂಪಾಯಿ ಕಡಿಮೆ ಮಾಡಲ್ವಾ? ಉಪಯೋಗಿಸ್ಬಿಟ್ಟು ಕಾಸಿಲ್ಲ ಅಂತಂದ್ರೆ ಸುಲಭ ಶೌಚಾಲಯ ಬಿಡ್ತಾರೆ. ಅಲ್ಲ ರೀ, ಪಾಪ ಬಿಸಿಲಲ್ಲಿ ಕೆಲಸ ಮಾಡ್ತಾರ, 4 ಕಾಸು ದುಡಿಯೋದ್ ಬೇಡವಾ ಅವರು? ಅಲ್ಲ, ನಮಗ್ ಮಾತ್ರ ದುಡ್ಡೇನ್ ಮರದಲ್ಲಿ ಬೆಳೆಯತ್ತಾ? ನಮಗೂ 1 ರೂಪಾಯಿ ಸೇವ್ ಆಗ್ಬೇಕಲ್ಲ? ನಿಮಗ್ ಸೇವ್ ಆಗ್ಬೇಕು ಅಂತ ಅವ್ರು ಸೇವ್ ಮಾಡ್ಕೋಬೇಕಾ? ಅಲ್ಲ, ನಮ್ ಫ್ರೆಂಡ್ ಹೇಳೋನು ಬೆಂಗಳೂರಲ್ಲಿ ಹುಡುಗಿರು ದುಡ್ಡನ್ನ ನೀರ್ ತರ ಖರ್ಚು ಮಾಡ್ತಾರೆ ಅಂತ. ಅಂದ್ರೆ ನಿಮ್ ಮೈಸೂರವ್ರಿಗೋಸ್ಕರ ನಾನ್ ನಷ್ಟ ಮಾಡ್ಕೋಬೇಕಾ? ನಾಳೆ ನೀವು ಮದ್ವೆ ಆದ್ಮೇಲೆ ನಿಮ್ ಗಂಡನ ದುಡ್ಡನ್ನೆಲ್ಲ ಉಳಿಸಿ ಚೀಟಿ ಹಾಕ್ಬಿಡ್ತೀರಲ್ಲ? ಅವ್ರ ದುಡ್ಡು ಅವ್ರು ಸೇವ್ ಮಾಡ್ಕೋತಾರೆ, ನನ್ ದುಡ್ಡು ನಾನ್ ಸೇವ್ ಮಾಡ್ಕೋತೀನಿ. ನಿಮ್ಮನ್ ಮದ್ವೆ ಆಗೋ ಆ ಪುಣ್ಯಾತ್ಮ ಡೇ ಅಂಡ್ ನೈಟ್ ಕಷ್ಟ ಪಡ್ಬೇಕು. ಬನ್ನಿ ಹೋಗೋಣ. ಇದೇ ಚಿಕ್ಕ ಗಡಿಯಾರ. ಯಾಕೆ ಒಂಥರ ಇದ್ದೀರಾ? ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಇಲ್ಲಿ ಸೇಟು ಸಂಘದವ್ರು ಕೋಲ್ಡ್ ವಾಟರ್ ಇಟ್ಟಿರ್ತಾರೆ, ಒಂದ್ 2 ಗ್ಲಾಸ್ ಇಟ್ಕೊಂಬರ್ಲ? ಬೇಡ, ಜ್ಯೂಸ್ ತನ್ನಿ. ಅಯ್ಯೋ, ಅದನ್ನ ಫ್ರೀಯಾಗಿ ಕೊಡಲ್ಲ, ಕಾಸು ಕೊಟ್ಟೆ ತರ್ಬೇಕನ್ಸುತ್ತೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ನಿಮ್ ಮೊಬೈಲ್ ಕೊಡ್ತೀರಾ? ಕಾಲ್ ಮಾಡ್ಬೇಕು. ಯಾರು? ಸೊಟ್ ಸೋಮಪ್ಪ ಹೆಬ್ಬೆಟ್ ಮನೆ ಅವನ್ಗ? ನಾನ್ ಅವ್ರಿಗೆ ಫೋನ್ ಮಾಡಿದ್ರೆ ನಿಮ್ಗೇನ್ರಿ ಕಷ್ಟ? ನನ್ ಕರೆನ್ಸಿ ಖಾಲಿ ಆಗತ್ತೆ ಅಷ್ಟೇ, ಮಾತಾಡಿ, ಪರವಾಗಿಲ್ಲ. ಬಿಸಿ. ಏನ್ ಮೇಡಮ್, ಸೊಟ್ ಸೋಮಪ್ಪ ಹೆಬ್ಬೆಟ್ ಮನೆ ಪಾರ್ಟಿ ಸಿಕ್ಕಿದ್ರಾ? ಇಲ್ಲ, ಬಿಸಿ ಬರ್ತಿದೆ. ಫೋನ್ ಬಿಸಿನ? ಇಲ್ಲಿ ತುಂಬಾ ಬಿಸಿಲು, ಆ ಕಡೆ ನೆರಳಿಗೆ ಹೋಗಿ ಟ್ರೈ ಮಾಡೋಣ ಬನ್ನಿ. ಹಂಗೆ ಜ್ಯೂಸ್ ಕುಡ್ಕೊಂಡ್ ಬನ್ನಿ.
ಎಕ್ಸ್ಕ್ಯೂಸ್ ಮಿ ಸರ್, ನನ್ನ ಫೋನ್ ಮಿಸ್ ಆಗಿದೆ, ಒಂದೇ ಒಂದು ಕಾಲ್ ಮಾಡಿ ನೋಡ್ತೀನಿ ಸರ್ ಪ್ಲೀಸ್. ಒಂದು ನಿಮಿಷ. ಹಲೋ, ನಿಮ್ಗೊಂದು ಕಾಲ್ ಬಂದಿತ್ತು. ನಾನೇ ಮಾಡಿದ್ದು ಸರ್. ತುಂಬ ಥ್ಯಾಂಕ್ಸ್. ಇಟ್ಸ್ ಆಲ್ ರೈಟ್. ಎಲ್ರಿ ಹೋಗಿದ್ರಿ? ಅರ್ಜೆಂಟಾಗೆಲ್ಲೋ ಹೋಗ್ಬೇಕಿತ್ತು. ಅರ್ಜೆಂಟಾ? ನನಗೆ ಹೇಳ್ಬಿಟ್ಟು ಹೋಗ್ಬೇಕಾಗಿತ್ತು. ಲೇಡೀಸು ಎಲ್ಲ ವಿಷಯನೂ ಹೇಳಕ್ಕಾಗಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹುಡುಗೀರ್ ಅಂದ್ರೇನೆ ಪ್ರಾಬ್ಲಮ್. ಬನ್ನಿ ಹೋಗೋಣ. ಒಂದು ನಿಮಿಷ ಇಲ್ಲೇ ಇರಿ. ಏನ್ರಿ ಪ್ರಾಬ್ಲಮ್? ಯಾಕೆ ಫಾಲೋ ಮಾಡ್ತಾ ಇದ್ದೀರಾ? ನಿಮ್ಮನ್ನೆಲ್ಲ ಫಾಲೋ ಮಾಡ್ತಾ ಇರೋದು ಅವ್ರನ್ನ. ಅದೇ ಅವ್ರನ್ನೇ ಯಾಕೆ ಫಾಲೋ ಮಾಡ್ತಾ ಇದ್ದೀರಾ? ಸೈನ್ ಬೇಕಾಗಿತ್ತು. ಸೈನ್? ಅವ್ರ ಹತ್ರ ಸೈನ್ ತಗೊಳಕ್ ಅವ್ರೇನ್ ಬ್ಯಾಂಕ್ ಮ್ಯಾನೇಜರ್? ಅವ್ರ ಹತ್ರ ಆಟೋಗ್ರಾಫ್ ತಗೋಬೇಕಾಗಿತ್ತು. ಆಟೋಗ್ರಾಫ? ಅವ್ರೇನ್ ಸೆಲೆಬ್ರಿಟಿನ, ಕ್ರಿಕೆಟರ, ಆರ್ಟಿಸ್ಟಾ? ಸಾರ್ ಇವ್ರು ಮಲಯಾಳಂ ಫಿಲ್ಮ್ ಹೀರೋಯಿನ್ ಅಲ್ವಾ ಸರ್? ಮಲಯಾಳಂ ಫಿಲ್ಮ್ ಹೀರೋಯಿನ್? ಸರ್ ಡೈಲಿ ಇವ್ರು ಸಿಡಿ ತಗೊಂಡು 4 ಸಲ ಪಿಕ್ಚರ್ ನೋಡ್ತೀವಿ ಸರ್. ನಮಗ್ ಗೊತ್ತಿಲ್ವಾ? ಅರೇ ಬನ್ನಿ ಇಲ್ಲಿ ಒಂದು ನಿಮಿಷ ಬನ್ನಿ. ನೀವು ಮಲಯಾಳಂ ಫಿಲಮ್ ಹೀರೋಯಿನ್ ಅಂತೆ. ಏಯ್ ಪಕ್ಕ ಬೆಂಗಳೂರು ಹುಡುಗಿ, ನೀವು ಒಂದ್ಸಲ ಕನ್ನಡದಲ್ಲಿ ಮಾತಾಡಿ ಅವ್ರಿಗೆ. ನೀವು ಸ್ವಲ್ಪ ಬಾಯಿ ಮುಚ್ಕೊಂಡು ಇರ್ತೀರಾ? ನೋಡಿದ್ರ ಎಷ್ಟು ಚೆನ್ನಾಗಿ ಬಾಯಿ ಮುಚ್ಕೊಂಡಿರ್ತೀರಾ ಅಂತಂದ್ರು. ಅದೇ ಮಲಯಾಳಿ ಆಗಿದ್ರೆ ವಾಯಿ ಮೂಡಿ ವರದರಿಕು ಅಂತ ಅಂದಿರೋರು ತಾನೆ. ನೀವು ಯಾಮಾರಿಸ್ಬೇಡಿ, ಇವರು ಮಲಯಾಳಂ ಫಿಲ್ಮ್ ಹೀರೋಯಿನ್. ಅಯ್ಯ ನಿನ್ ಕಣ್ಣಿಗೆ ನನ್ ಕೈ ಅವ್ರು ಬೆಳಗ್ಗೆ ತಾನೆ ಬೆಂಗಳೂರಿಂದ ಟ್ರೈನಲ್ಲಿ ಬಂದವ್ರೆ. ಇಲ್ಲಿ ಯಾವ್ದೋ ಹುಡುಗನ್ ನೋಡಕ್ ಬಂದವ್ರೆ. ಆ ಹುಡುಗ ಸಿಕ್ಕಿಲ್ಲ, ಅದಕ್ಕೆ ವಾಪಸ್ ಸಾಯಂಕಾಲ ಟ್ರೈನ್ಗೆ ಹೋಗ್ತಾವ್ರೆ ಅಲ್ವೇನ್ರಿ? ರೀ, ನನ್ ಪರ್ಸನಲ್ ವಿಷಯ ಎಲ್ಲ ಅವ್ರಿಗೆ ಯಾಕ್ರಿ ಹೇಳ್ತಾ ಇದ್ದೀರಾ? ಅಯ್ಯೋ ನಿಮ್ನ ಮಲಯಾಳಂ ಆ ಟೈಪ್ ಹೀರೋಯಿನ್ ಅನ್ಕೊಂಡ್ಬಿಟ್ಟವ್ರೆ. ಹೇಳಲಿಲ್ಲ ಅಂದ್ರೆ ನಿಮ್ ಹಿಂದೆ ಬಿದ್ಬಿಡ್ತಾರೆ. ಮೇಡಮ್ ಒಂದೇ ಒಂದು ಆಟೋಗ್ರಾಫ್. ಅಲ್ಲಿ ಒರಿಜಿನಲ್ ಮಲಯಾಳಿ ಕುಟ್ಟಿ ಭಾವನ ಪುನೀತ್ ಅವ್ರ ಜೊತೆ ಪ್ಯಾಲೇಸ್ ಹತ್ರ ಡ್ಯಾನ್ಸ್ ಆಡ್ತಾಳೆ. ಅಲ್ಲಿ ಸೈತ್ ಹೋಗ್ರು. ಹೌದಾ? ಮಗ ಭಾವನ ಬಂದೋಳಂತೆ ಕಣೋ. ತುಂಬಾ ಇರಿಟೇಟ್ ಮಾಡ್ತಿದ್ರಲ್ವಾ? ಇರಿಟೇಟ್ ಮಾಡಿದ್ದು ಅವ್ರಲ್ಲ, ನೀವು. ಹಲೋ, ಮಲಯಾಳಂ ಚಿತ್ರ ಪ್ರೇಮಿಯಿಂದ ನಿಮ್ಮನ್ನ ಕಾಪಾಡ್ದೆ ರೀ. ಹಲೋ, ಅಯ್ಯೋ ಹಿಂದೆಯಿಂದ ಬಂದ್ರೆ ಎದುರ್ಕೋತೀರಂದ್ರೆ ಕೆಳಗಿಂದ ಬಂದ್ರೆ ಎದುರ್ಕೋತೀರಲ್ರಿ? ನಾನ್ಸೆನ್ಸ್. ಮ್ಯೂಸಿಕಲ್ ಚೇರ್. ಆಕ್ಚುಲಿ ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಅಲ್ಲಿ ಮಾನ ಹಾಳು ಮಾಡ್ಬಿಟ್ಟು ಇಲ್ಲಿ ಸಾರಿ ಕೇಳಕ್ ಬಂದ್ರ? ಮಾನಹಾಳಿನ ಅರ್ಥನೇ ಗೊತ್ತಿಲ್ವಲ್ರಿ. ಕನ್ನಡದಲ್ಲಿ ಮಾನಹಾಳು ಅಂದ್ರೆ ರೇಪ್ ಕಣ್ರಿ. ಆ ಥರ ಎಲ್ಲ ಬಳಸಬಾರ್ದು ರೀ. ಅದನ್ನ ಬಿಟ್ಟಾಕಿ ಆಕ್ಚುಲಾಗಿ ನಾನು ನಿಮ್ಮನ್ನ ಮಲಯಾಳಿ ಅಂಧ ಅಭಿಮಾನಿಗಳಿಂದ ಕಾಪಾಡಿದೆ. ಇಲ್ಲ ಅಂದಿದ್ರೆ ಅವ್ರ ಫೋನಲ್ಲಿ ನಿಮ್ಮ ಫೋಟೋ ತಕ್ಕೊಂಡು ಒಲಿಂಪಿಯಾ ಥಿಯೇಟರ್ ಮುಂದೆ ಕಟ್ಔಟ್ ಮಾಡಿ ಹಾಲಭಿಷೇಕ ಮಾಡ್ಬಿಟ್ಟಿರೋರು. ಅವರಿಂದ ನಾನು ನಿಮ್ಗೆ ಕಾಪಾಡಿದ್ಕೆ ನಾನು ನಿಮಗೆ ವಿಲನ್ನ? ನೀವು ಇಷ್ಟೊತ್ತು ತನಕ ನನ್ನ ಕಂಪ್ನಿ ಕೊಟ್ಟಿದ್ದು ಸಾಕು, ನೀವಿನ್ ಹೊರಡ್ಬೋದು. ಹೊರಡ್ಬೋದಾ ರೀ? ಅದೇನೋ ಯೂಸ್ ಮಾಡ್ಬಿಟ್ಟು ಡಸ್ಟ್ಬಿನ್ ಕರೆಕ್ಟಾಗಿ ಹಾಕ್ತಾರಲ್ಲ, ಆ ಥರ ಅನ್ಕೊಂಬಿಟ್ರ ನನ್ನ? ಆಯ್ತು ಬಿಡ್ರಿ. ಹುಡುಗರಿಗೆ ಎರಡೇ ಅಸ್ತ್ರ, ಒಂದು ಬಾಯಿ, ಇನ್ನೊಂದು ಬಿಡಿ ಬೇಡ. ಆದ್ರೆ ಹುಡುಗಿರ್ಗೆ ಮೈಯೆಲ್ಲ ಅಸ್ತ್ರನೇ. ಏನಿಲ್ಲೇ ಕೂತಿದ್ದೀರಾ? ನೀವಿನ್ನ ಹೋಗಿಲ್ವಾ? ಹಲೋ, ಕರ್ನಾಟಕ ಸರ್ಕಾರ ನಮ್ಮಂತವ್ರಿಗೆ ಈ ಪಾರ್ಕಲ್ಲಿ ಹಿಂಗ್ ಬೆಂಚ್ ಹಾಕಿರ್ತಾರೆ. ಇಲ್ಲಿ ಕುತ್ಕೋಬಹುದು, ಮಲ್ಕೋಬಾರ್ದು, ಮತ್ತೆ ಇನ್ನೊಂದು ಮಾಡಬಾರ್ದು. ನಂತರ ಡೀಸೆಂಟ್ ಆಗಿ ಕೂತಿರ್ಬೇಕು. ಏ ಐಸ್ ಏನ್ ಸರ್? ಎರಡು ಕೊಡಪ್ಪ, ಎರಡು ಚೋಕೋಬಾರ್. ನಂಗೆ ಐಸ್ ಕ್ರೀಮ್ ಬೇಡ. ನಿಮ್ಗೆ ಯಾರು ಹೇಳಿದ್ದು? ಎರಡೂ ನನಗೇನೆ. ಯಾಕೆ ಎರಡು ನನ್ನ ಬಾಯಲ್ಲಿ ಹೋಗಲ್ಲ? ನಾವು ಸಿದ್ದರಾಮಯ್ಯನ ಕಡೆಯವರಪ್ಪ. ಆದ್ರೂ ದುಡ್ಡು ಕೊಡ್ಬೇಕು. ಆಯ್ತು, ಕೊಡ್ತೀವಿ, ಹೋಗಪ್ಪ. ಬೇಕಾದ್ರೆ ಹೊಡ್ಸ್ಬಿಟ್ಟು ಕೊಡ್ತೀನಿ. ಏ ಪಾಪು, ಬಾ ಬಾ ಬಾ. ನೀವು ಈ ತರ ಐಸ್ ಕ್ರೀಮ್ ತಿಂತೀರಾ? ಏ ಇವ್ರಿಗೂ ಎರಡು ಕೊಡಪ್ಪ. ಕೊಟ್ಟೆ ಸರ್. ತಿನ್ನಿ ತಿನ್ನಿ. ಈ ಅಂಕಲ್ ತುಂಬಾ ಒಳ್ಳೆಯವರಲ್ಲ? ಸ್ವಲ್ಪ ಜನಕ್ಕೆ ಗೊತ್ತೇ ಆಗಲ್ಲ ಅದು. ಯಾರು ಸರ್ ಐಸ್ ಕ್ರೀಮ್ ಕೊಡ್ಸಿದ್ದು? ನಾನೇ. ಬುದ್ಧಿ ಇದೆಯಾ ನಿನಗೆ? ಮಕ್ಕಳು ಒಂದ್ ವಾರದಿಂದ ನೆಗಡಿ ಜ್ವರದಿಂದ ನಳ್ತಾ ಇದಾರೆ. ಈಗ ತಾನೇ ಡಾಕ್ಟರ್ ತೋರ್ಸ್ಕೊಂಡ್ ಬಂದಿದ್ದೀನಿ. ಐಸ್ ಕ್ರೀಮ್ ಕೊಡ್ಸಿದ್ಯಲ್ಲ. ಏಯ್ ಮಕ್ಳ, ಯಾರು ಏನ್ ಕೊಡ್ಸಿದ್ರು ತಿನ್ಬಿಡೋದಾ? ಅವ್ನ್ ಮಕ್ಕ ನೋಡು, ಒಳ್ಳೆ ಮಕ್ಳು ಕಾಣೋ ತರ ಇದ್ದಾನೆ. ಬಿಸಾಕ್ರಿ.
ಬನ್ನಿ, ಇತ್ತೀಚೆಗೆ ಮಕ್ಕಳು ಕಳ್ಳರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅಬ್ಬಬ್ಬ ಏನ್ ಖುಷಿ ಆಗ್ಬಿಟ್ರಿ. ಅದಕ್ಕೆ ಹೇಳೋದು, ನಮ್ಮನ್ನ ಹರ್ಟ್ ಮಾಡೋರ್ಗಿನ ಯಾವಾಗ್ಲೂ ಹಿಂಗ್ ಖುಷಿಯಾಗಿಡೋರ್ನ ಮನ್ಸಲ್ಲಿ ನೆನ್ಸ್ಕೋಬೇಕು. ಏನೋ ಫ್ರೆಂಡು ಇದ್ದಿದ್ದಂಗೆ ಹೇಳ್ತಾನಪ್ಪ ಅನ್ಕೊಳ್ಳೋದ್ ಬಿಟ್ಬಿಟ್ಟು ಊರ್ಕೋತಿರಲ್ರಿ. ಹುಡುಗಿರ್ ಬಗ್ಗೆ ಕಾಮೆಂಟ್ ಮಾಡಬೇಡಿ. ನೀವ್ ಗಂಡಸ್ರು ಹುಡುಗಿರ್ನ ಬೀಳ್ಸ್ಕೊಳಕ್ಕೆ ಏನೇನೋ ಡಿಫ್ರೆಂಟ್ ಪ್ಲಾನ್ ಮಾಡ್ತೀರಾ. ಹೋಗ್ರಿ, ನಿಮ್ನ ಬೀಳ್ಸ್ಕೊಳಕ್ಕೆ ಏನ್ ದೊಡ್ಡ ಐಡಿಯಾ ಮಾಡ್ಬೇಕಾ? KFCಗೋ, ಮ್ಯಾಕ್ಡೊನಾಲ್ಡ್ಸ್ಗೋ, ಪಿಜ್ಜಾಟ್ಗೋ ಅಥವಾ ಕಾಫಿ ಡೇ ಕಾರ್ನರ್ ಟೇಬಲ್ ಅಲ್ಲಿ ಒಂದ್ ಕಾಫಿನ 3 ಅವರ್ ಕುಡಿತಾ ನಿಮ್ನ ಹೊಗಳ್ತಾ ಇದ್ರೆ ನೀವು ಬಲೂನ್ ತರ ಊದ್ಕೊಂಡ್ಬಿಡ್ತೀರಾ. ಹಾಗಾದ್ರೆ ಎಷ್ಟು ಹುಡುಗಿರ್ನ ಕರ್ಕೊಂಡು ಹೋಗಿ ಬಲೂನ್ ತರ ಊದ್ಸಿದೀರಾ? ನಾನ್ ನೋಡಕ್ ಆಚೆಯಿಂದ ಎಕ್ಸ್ಪೀರಿಯನ್ಸ್ ತರ ಕಾಣ್ತೀನಿ, ಅದ್ರ ಒಳಗಡೆ ಫುಲ್ ಇನ್ ಎಕ್ಸ್ಪೀರಿಯನ್ಸ್. ಓಹೋ, ಅಮೂಲ್ ಬೇಬಿ ಬಾಯಲ್ ಬೆರಳಿಟ್ರೆ ಚೀಪ್ತಾ ಇರ್ತೀರಾ ನೀವು. ನೀವೇನ್ರಿ ಇಷ್ಟು ಚೀಪ್ ಆಗಿ ಮಾತಾಡ್ತಾ ಇದೀರ? ಹೋಗಿಯಪ್ಪ, ನಂಗೆ ಒಂಥರ ಆಗುತ್ತೆ. ನನ್ನ ಫ್ರೆಂಡ್ಸ್ ಹೇಳಿದ್ನ ನಾನು ಹೇಳ್ದೆ. ಅದೇ ಅನ್ಕೊಂಡೆ, ನೀವ್ ಗೆಸ್ಟ್ ಜೊತೆ ಬರುವಾಗ್ಲೇ ದುಡ್ಡಿಲ್ದೆ ಬರ್ತೀರಾ, ಇನ್ ಗರ್ಲ್ ಫ್ರೆಂಡ್ಸ್ಗೆಲ್ಲ ಟ್ರೀಟ್ ಕೊಡಿಸ್ತೀರಾ ನೀವು? ರೇ ಬಾಬಾ, ದಿನ ಬಿಟ್ಟು ದಿನ ಬರೋ ಕಾರ್ಪೊರೇಷನ್ ನೀರ್ ತರ ನಾನ್ ಮಾತಾಡಿದ್ರೆ ವಾಟರ್ ಫಾಲ್ ತರ ಕಂಟಿನ್ಯೂಸ್ ಆಗಿ ಮಾತಾಡ್ತೀರಲ್ರಿ. ಬಾಬಾ, ನೀವ್ ಈ ತರ ಕಂಪ್ಯಾರಿಸನ್ ಮಾಡಿನೇ ಹುಡುಗಿರ್ನ ಲೋ ಲೆವೆಲ್ ತಂದಿರೋದು. ಓ, ಲೆವೆಲ್ ಬಗ್ಗೆ ಮಾತಾಡ್ತಾ ಅಂದ್ರೆ ನೀವು ನಾವು ಒಂದೇ ಲೆವೆಲ್ ಅನ್ಕೊಂಬಿಟ್ರಾ? ಇಲ್ಲ, ಒಂದ್ ಸ್ಟೆಪ್ ಮೇಲೆ. ಯಾವ ಟೈಮಲ್ಲೂ? ಎಲ್ಲಾ ಟೈಮಲ್ಲೂ. ಎಲ್ಲಾ ಟೈಮಲ್ಲೂ ಯಾಕೆ ನಗ್ತಾ ಇದ್ದೀರಾ? ಒಂದ್ ಸ್ಟೆಪ್ ಮೇಲೆ ಇದ್ರಲ್ಲ, ಸುಮ್ನೆ ಇಮ್ಯಾಜಿನ್ ಮಾಡಿದೆ. ಫುಲ್ ಕಾಮಿಡಿ ತರ ಆಯ್ತು. ಅಲ್ಲ ರೀ, ನಮ್ ತರ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ನೀವ್ ಹಾಕೊಂಡ್ಬಿಟ್ರಿ ಅಂದ ತಕ್ಷಣ ಈಕ್ವಲ್ ಆಗ್ಬಿಡಕ್ಕಾಗತ್ತಾ? ಯಾಕಾಗಲ್ಲ? ಸ್ಪೋರ್ಟ್ಸ್ ಇಂದ ಹಿಡಿದು ಸ್ಪೇಸ್ ತನಕ ಹುಡುಗಿರಿದ್ದಾರೆ. ಹೇಳ, ಸುನೀತಾ ವಿಲಿಯಮ್ಸ್, ಸಾನಿಯಾ ಮಿರ್ಜಾ, ಸೈನಾ ನೆಹ್ವಾಲ್, ಆಮೇಲೆ ಕಲ್ಪನಾ ಚಾವ್ಲಾ, ಆಮೇಲೆ ಮರ್ತೋಗ್ಬಿಟ್ರಾ? ಸೋನಿಯಾ ಗಾಂಧಿ, ಮಮತಾ ಬ್ಯಾನರ್ಜಿ, ಜಯಲಲಿತಾ, ಶೋಭಾ ಕರಂದ್ಲಾಜೆ, ಇನ್ನು ಉದ್ದುದ್ದ ಹೆಸರು ಹೇಳ್ತೀನಿ. ನಿಮ್ಗೆ ಬೇಕಾ? ಅದೆಲ್ಲ ನಮ್ಗೆ ಯಾಕ್ರಿ? ನಾವು ನೀವಿಬ್ರು ಇದ್ದೀವಿ, ನೀವು ನನಗೆ ಈಕ್ವಲ್ ಆಗಕ್ಕಾಗತ್ತಾ? ಅದನ್ನ ಪ್ರೂವ್ ಮಾಡಿ. ಆಯ್ತು. ಯಾವ್ದ್ರಲ್ಲಿ? ಸ್ಪೋರ್ಟ್ಸ್ ಅಲ್ಲ, GK? ಎರಡರಲ್ಲ, 10ರಲ್ಲಿ. ಏನ್ 10ರಲ್ಲಿ? ಕುದುರೆ 10ರಲ್ಲಿ ಹಾರ್ಸ್ ರೈಡಿಂಗ್ ಆಗುತ್ತಾ? ಮೀಟರ್ ಅಪ್ ಆಗೋಯ್ತಾ? ಬೇಡ ಅನ್ಸ್ತಾ ಇದೆಯಾ? ಹಂಗ್ ಬನ್ನಿ. ಬೇಕು ಅನ್ನಿಸ್ತಿದೆ. ಒಂದ್ ಕೈ ನೋಡೇ ಬಿಡೋಣ. ಕುದುರೆ ಹತ್ತಕ್ಕೆ ಕೈ ಬೇಡ, ಕಾಲ್ ಬೇಕು. ಬನ್ನಿ ನೋಡೋಣ. ಗಂಡ್ ಕುದುರೆ ಹುಡುಗಿರಂದ್ರೆ ಆಗಲ್ಲ, ಬೇಡ ಅನ್ಸುತ್ತೆ. ಕಾಂಪಿಟೇಷನ್ ಕ್ಯಾನ್ಸಲ್. ಬನ್ನಿ ಹೋಗೋಣ. ಬೇಜಾರ್ ಮಾಡ್ಕೋಬೇಡಿ, ಇದೆಲ್ಲ ಸಹಜ. ನಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ನಾವು ತಲೆ ಕೆಡಿಸ್ಕೋಬಾರ್ದು. ಬನ್ನಿ ಹೋಗೋಣ. ಪಾಪ ಹುಡುಗಿ ಎದ್ರಕೊಂಡ್ಬಿಡ್ತು. ಏನ್ ಮಾಡಕ್ಕಾಗಲ್ಲ. ಏನಾಯ್ತು ಸರ್? ಏನೇ ಅವಳು ಹಂಗೆ ಚಂಗನಾರ್ಬಿಟ್ಲು ಸರ್. ನಾನು ಅದನ್ನೇ ಕೇಳೋಣ ಅಂತಿದ್ದೆ. ಏನ್ ಸರ್ ಹಂಗೆ ಹತ್ಬಿಟ್ರು? ಏನ್ ಸರ್ಕಸ್ನವ್ರಾ? ಸರ್ಕಸ್? ನಾನು ಇದೊಂದೇ ಕುದುರೆನ ನಂಬ್ಕೊಂಡಿ ಇರೋದು, ಇದನ್ನೇ ನಂಬ್ಕೊಂಡು ನಾನು ಊಟ ಮಾಡ್ತಿರೋದು. ನಮ್ದಕ್ಕೆ ಕುದುರೆ ವಾಪಸ್ ಬರುತ್ತಾ ಸರ್? ಅಯ್ಯೋ, ನಿನ್ ಬಾಯಿಗೆ ಮಣ್ಣಾಕ. ಹುಡುಗಿ ಕುದುರೆ ವಸ್ತು ಕೊಣ, ಅವಳು ಗೊತ್ತಿಲ್ಲ ಕುದುರೆ ಬಗ್ಗೆ. ನೋಡು. ಕುದುರೆಗೆ ಗೊತ್ತಿಲ್ವಾ ಸರ್? ಅಲ್ಲಿ ನೋಡಿ ಸರ್. ಎಲ್ಲಿ? ಲೇಡಿ ಟಾರ್ಜನ್ ತರ ಹೋಗ್ತಾವಳೆ. ಅವಳೇನ ಅವಳು? ಎಕ್ಸ್ಟ್ರಾರ್ಡನರಿ ಸೂಪರ್ ಆಗಿ ಕುದುರೆ ಓಡಿಸಿದ್ರಿ. ಬನ್ನಿ ಲೇಟ್ ಆಗತ್ತೆ. ಬನ್ನಿ, ಮಳೆ ಬಂದ್ಬಿಟ್ರೆ ಕಷ್ಟ ಹೋಗೋದು. ಬನ್ನಿ. ಅಯ್ಯಯ್ಯಪ್ಪ, ಯಾಕಾರು ಚಾಲೆಂಜ್ ಮಾಡಿದ್ನು? ಏನು ಹಂಗೆ ಕುದುರೆ ಓಡಿಸ್ತಲೆ? ಇವಳ ಹತ್ರ ಎಸ್ಕೇಪ್ ಆಗೋದೇ ತುಂಬಾ ಒಳ್ಳೇದು. ಈ ಕುದುರೆ ಮ್ಯಾಟ್ರೆ ಹಲೋ, ಎಲ್ಲಿ ಹೋಗ್ತಿದ್ದೀರಾ? ಎಕ್ಸ್ಟ್ರಾರ್ಡನರಿ ಓಡಿಸಿದ್ರಿ. ನೀವು ಓಡಿಸ್ತಾ ಇದ್ರೆ ಬಾಡಿ ಎಲ್ಲ ಬೌನ್ಸ್ ಆಗ್ತಾ ಇತ್ತು. ಸೂಪರ್ ಆಗಿ ಓಡಿಸಿದ್ರಿ. ಬನ್ನಿ ಹೋಗೋಣ. ಫಸ್ಟ್ ಕುದುರೆ ಹತ್ತಿ. ನೀವು ಪ್ರೂವ್ ಆಗೋಯ್ತು ನನಗೆ ಈಕ್ವಲ್ ಅಂತ. ನೀವು ತಲೆನೇ ಕೆಡ್ಸ್ಕೊಬೇಡಿ. ಬನ್ನಿ ಹೋಗೋಣ. ನಾನ್ ನಿಮಗ್ ಈಕ್ವಲ್ ಅಂತ ನಾನ್ ಒಪ್ಕೋಬೇಕು. ಫಸ್ಟ್ ಹತ್ತಿ. ಅಲ್ಲ, ಕುದುರೆ ಪಾಪ ಚಿಕ್ಕ ಮರಿ. ನಾನು ಸ್ಪೀಡಾಗಿ ಓಡಿಸೋದ್ರಿಂದ ಅದು ಕಾಲಿಗೆ ಮುರಿದೋಗ್ಬಿಟ್ರೆ ಕುದುರೆಗೆ ಪರವಾಗಿಲ್ಲ, ಅದೇನಾಗುತ್ತೋ ನೋಡೇ ಬಿಡೋಣ. ಫಸ್ಟ್ ಹತ್ತಿ. ಓಡಿಸ್ಲೇಬೇಕಾ? ಸರಿ, ಬನ್ನಿ. ಹತ್ತಿ. ಹತ್ತಿ. ಏನ್ ಬರೀ ವಾಯ್ಸೇ ಬರ್ತಾ ಇತ್ತು ಬಾಡಿ. ಏನ್ ನೋಡ್ತಿದ್ದೀರಾ? ಹತ್ತಿ. ಯೋ, ಇದೇನೇ ನಾವ್ ಹಂಗ ಹೋಯ್ತಾನೆ ಇಲ್ಲ. ನಿಮ್ಗೆ ಯಾಕೆ ಸರ್ ಅದು ಎಲ್ಲ? ಮಾಮೂಲಿ ಹಂಗೆ ಹತ್ತಿ ಸರ್. ಯಾ ಸರ್? ನಿಮ್ಮನ್ನ ಸಾರ್, ನಂದು ಒಬ್ಬಂದು ಕೈಲಿ ಆಯ್ಕಿಲ್ಲ. ಇರಿ, ಇನ್ನು 3 ಜನ ಕರ್ಕೊಂಡ್ಬಿಡ್ತೀನಿ. ಭಾಯ್ ಸಾಬ್, आओ इधर, जल्दी आओ.
ಇದು ರೈಟ್ ಟು ಲೆಫ್ಟ್ ಇಂಡಿಕೇಟರ್ ಹೆಂಗೋ ಹಾಕೋದ್ ಇದ್ರೊಳಗೆ. ಅದು ಏನೋ ಬ್ಯಾಕಿಂಗ್ ನೋಡ್ತಾ ಇದೆ. ಸೀಟೆಲ್ಲ ಹೋಯ್ಕೊಳ್ಳೋದು. ಕಬಡ್ಡಿ ಕಬಡ್ಡಿ ಕಬಡ್ಡಿ. ಏನ್ರಿ ಕುದುರೆ ಇನ್ನೂ ಬಂದೇ ಇಲ್ಲ? ಅಬ್ಬಾ ಅಲ್ಲಿ ನೋಡಿ ಮೇಡಮ್ ಬರ್ತಾ ಇದೆ. ಏನ್ರಿ ಬರೀ ಕುದುರೆ ಬರ್ತಿದೆ, ಅವ್ರು ಕಾಣಿಸ್ತಾ ಇಲ್ಲ. ಹಂಗೆ ಬಗ್ ನೋಡಿ ಮೇಡಮ್, ಅವರು ಹಿಂದೆ ಬರ್ತಾ ಇದ್ದಾರೆ. ನೀವು ಹುಡುಗಾಟದಕ್ಕೆ ನಮ್ದು ಕುದುರೆ ಬೇಕಾಯ್ತು. ಕಾಸು ಕೊಡಿ ಮೇಡಮ್, ಗೊತ್ತಾಯ್ತು. ಚಲ್ ಮಾತು ಹಿಂಗೆ. ಯಾಕೆ ಏನಾಯ್ತು? ಅಯ್ಯೋ ನಿಮ್ಗೆ ಆ ಗಾದೆ ಗೊತ್ತಿಲ್ವೇನ್ರಿ? ಬ್ಯಾಟ್ ಒಯ್ರಿ, ಬಾಲ್ ಒಯ್ರಿ ಅಂತ. ಅದು ಗಂಡ್ ಕುದ್ರೆ, ನಾನ್ ಬೇರೆ ಕೆಚ್ಚದೆ ಗಂಡ್ಸು, ಅದನ್ನ ಜೋರಾಗಿ ಓಡಿಸ್ತೆ, ಅದಕ್ಕೆ ಕೋಪ ಬಂತು ತಳ್ಬಿಡ್ತು. ಆದ್ರೆ ನೀವ್ ಯಾಕೆ ಈ ತರ ನರಳ್ತಾ ಇದ್ದೀರಾ? ಅಯ್ಯೋ ಆ ಕುದುರೆಗೆ ಉರ್ದು ಗೊತ್ತು ಅಂತ ನನಗ್ ಗೊತ್ತಿರ್ಲಿಲ್ಲ. ಅದ್ರ ಮದರ್ನ ಬೈದೆ, ಅದಕ್ಕೆ ಬ್ಯಾಕ್ ಲೆಗ್ ಇಂದ ಒದ್ಬಿಡ್ತು. ಅಮ್ಮ ಅಯ್ಯೋ, ನೀವು ನಿಮ್ ಸ್ಟೋರಿನು ಕೇಳಿ ಕೇಳಿ ಸಾಕಾಯ್ತು. ಯಾವ್ದಾದ್ರೂ ಒಂದ್ ಪೀಸ್ಫುಲ್ ಜಾಗಕ್ಕೆ ಹೋಗಣ್ವಾ? ಆದ್ರೆ ನೀವೇ ಓಡಿಸ್ಬೇಕು. ಏನ್ ಕುದುರೆನಾ? ಗಾಡಿನ. ಸರಿ ಬನ್ನಿ. ಇದೇನಿದು ಇಂಗ್ಲಿಕ್ ಆಗ್ತಾ ಇದೆ? ಈ ಜಾಗ ಸರಿ ಇಲ್ಲ, ನಡಿಯಪ್ಪ ಹೋಗೋಣ. ಬ್ಯೂಟಿಫುಲ್ ಪ್ಲೇಸ್ ಅಲ್ಲ. ನನಗೆ ಯಾವಾಗಾರು ಬೇಜಾರಾದಾಗ ಒಂದೆರಡು ಕೋಲ್ಡ್ ಬಿಯರು, ಹನುಮಂತಪ್ಪನ ಬಿರಿಯಾನಿ ತಗೊಂಬಂದು ಇಲ್ಲಿ ತಿಂದು ಮೈಂಡ್ನ ಪ್ರಶಾಂತ ಮಾಡ್ಕೊಂಡ್ಬಿಡ್ತೀನಿ. ಅಂದ್ರೆ ನಿಮ್ಗೆ ಯಾರಾದ್ರೂ ಟೆನ್ಷನ್ ಕೊಟ್ಟರೆ ನೀವು ಇಲ್ಲೇ ಬರ್ತೀರಾ ಅಂತಾಯ್ತು. ಟೆನ್ಷನ್ ನನಗ? ಹೋಗ್ರಿ ರೀ, ನಾನು 365 ಲೀಟರ್ ಸ್ಯಾಮ್ಸಂಗ್ ಫ್ರಿಡ್ಜ್ ತರ ಯಾವಾಗ್ಲೂ ಕೂಲ್ ಆಗಿರ್ತೀನಿ. ಐ ಆಮ್ ಅ ಕೂಲ್ ಗಾಯ್. ಅಂದ್ರೆ ನಿಮ್ಗೆ ಯಾವತ್ತೂ ಟೆನ್ಷನ್ ಆಗೇ ಇಲ್ವಾ? ಟೆನ್ಷನ್ ನನಗ? ನೋವೇ. ಯಾವತ್ತೂ ಆಗಿಲ್ವಾ? ಆಗಿಲ್ಲ ರೀ, ಹೋಗಿ ಬಂದು ಅದನ್ನೇ ಹೇಳ್ತಾ ಇದ್ದೀರಾ. ಸುಳ್ಳು ಹೇಳ್ತಿದ್ದೀರಾ. ಮಾರ್ಕೆಟ್ ಅಲ್ಲಿ ನಾನು ಕಾಣಿಸ್ಲಿಲ್ಲ ಅಂತ ನೀವು ಟೆನ್ಷನ್ ಆದ್ರೂ ಇಲ್ವೋ? ಆಗಿಲ್ಲ, ನಾನ್ ಟೆನ್ಷನ್ ಆಗಿಲ್ಲ. ಅಂದ್ರೆ ನಾನ್ ಕಾಣಿಸ್ಲಿಲ್ಲ ಅಂತ ನೀವು ಟೆನ್ಷನ್ ಆಗ್ಲೇ ಇಲ್ವಾ? ಅಯ್ಯೋ ರಾಮಚಂದ್ರ, ನಾನ್ ಆಗಿಲ್ರಿ. ಎಷ್ಟ್ ಸಲ ಹೇಳಿ ನನ್ ಟೆನ್ಷನ್ ಆಗಿಲ್ಲ ಅಂತ? ನನ್ ಟೆನ್ಷನ್ ಆಗಿಲ್ಲ. ಅಬ್ಬಾ, ಲೈಟ್ ಆಗಿ ಮಳೆ ಬರೋ ತರ ಆಗಿದೆ ಅಲ್ಲ. ಓ, ಅದನ್ನ ನೋಡ್ತಾ ಇದ್ದೀರಾ? ಅದು ಆಕ್ಚುಲ್ ಆಗಿ ಕರಡಿ ಬೆಟ್ಟ ಅಂತ. ಅದು ಕರಡಿ ಉದ್ದುದ್ದ ಕೂದಲು ಕಪ್ಪಿಗಿರುತ್ತಲ್ಲ, ಅದು ಏನಕ್ಕೆ ಗೊತ್ತಾ ಅದು ಕರಡಿ ಬೆಟ್ಟ ಅಂತ ಹೆಸರು ಬಂದಿದ್ದು? ಒಂದಿನ ನನ್ನಂತೋನ್ ಯಾನೋ ಒಬ್ಬ ಬಿಯರು, ಬಿರಿಯಾನಿ, ಜಾಮೂನು ಎಲ್ಲ ಅಲ್ಲಿ ತಗೊಂಬಂದು ತಿಂದು ಹಂಗೆ ಮಲಗಿದ್ನಂತೆ. ಸಡನ್ ಆಗಿ ಒಂದು ಹೆಣ್ಣು ಕರಡಿ ಬಂದ್ಬಿಡ್ತಂತೆ. ಹಂಗೇ ಗುರಾಯಿಸ್ಕೊಂಡು ನೋಡ್ತಂತೆ. ಹಂಗೆ ಬಂದು ಚಕ 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 ಅಂತ ಅವ್ನ ಕಾಲನೆಲ್ಲ ನೆಕ್ಬಿಡ್ತಂತೆ. ಕರಡಿ ಯಾಕೆ ಗೊತ್ತಾ ಕಾಲನ್ನ ನೆಕ್ಕದು? ಅವ್ರು ಹಿಡ್ದಿಟ್ಟಿರೋ ಪ್ರಾಣಿ ತಪ್ಪಿಸ್ಕೊಂಡು ಓಡೋಗ್ಬಾರ್ದು ಅಂತ. ಆಮೇಲೆ ಅವ್ನ ಹಂಗೆ ಅಲಕ್ಕಾಗಿ ಎತ್ಕೊಂಡು ಹೋಗಿ ಗುಹೆಲ್ ಮಲಗಿಸಿ ಅವ್ನ ಇಟ್ಕೊಂಡು ಫಸ್ಟ್ ನೈಟು, ಸೆಕೆಂಡ್ ನೈಟು, ಥರ್ಡ್ ನೈಟು, 31st ನೈಟ್ ಹಿಡ್ದು ಇಟ್ಕೊಂಡಿತ್ತಂತೆ. ಆ ಕರಡಿ ಇನ್ನೊಂದು ಹೆಣ್ಣು ಕರಡಿನ ಕರ್ಕೊಂಬರಕ್ಕೆ ಹೋಯ್ತಲ್ಲ, ಗೊತ್ತಾಗ್ಬಿಟ್ಟು ಓಡೋಗ್ಬಿಟ್ಟವನೆ. ಅವತ್ತಿಂದ ಈ ಬೆಟ್ಟಕ್ಕೆ ಕರಡಿ ಬೆಟ್ಟ ಅಂತ ಹೆಸರು ಬಂತು. ಆಮೇಲೆ ಒಂದಿನ ಯಾವತ್ತೂ ಯೋಗರಾಜ್ ಭಟ್ ಅವ್ರು ಇಲ್ಲಿಗೆ ಬಂದಿದ್ರಂತೆ ಹಾಡು ಬರೆಯಕ್ಕೆ. ಅವಾಗ ಈ ವಿಚಾರ ಗೊತ್ತಾಗ್ಬಿಟ್ಟು ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ಸ್ಬಾರ್ದು ರೀ ಅಂತ ಹಾಡಿದೆಯಲ್ಲ, ಅದು ಇಲ್ಲಿ ಇನ್ಸ್ಪೈರ್ ಆಗೇ ಬರ್ದಿದ್ದಂತೆ, ಗೊತ್ತಾ? ನಾನು ಇಷ್ಟು ಮಾತಾಡ್ತಾ ಇದ್ದು ಸ್ವಾಮಿ ವಿವೇಕಾನಂದ ಹತ್ರ ಸೈಲೆಂಟಾಗಿ ಕೈ ಕಟ್ಕೊಂಡು ನಿಂತಿದ್ದೀರಾ? ಸುಳ್ಳು ಹೇಳೋರ ಹತ್ರ ನಾನು ಮಾತಾಡಲ್ಲ. ಅಯ್ಯೋ ರಾಮಚಂದ್ರ, ನಿಜವಾಗ್ಲೂ ಹೆಣ್ಕರಡಿ ಕತೆ ಕಂಡ್ರಿ. ಯಾರಿಗಾರು ಯಾರು ಕಾಣಿಸ್ತಾ ಇಲ್ಲ. ಬೇಕಾದ್ರೆ ಯೋಗರಾಜ್ ಭಟ್ರಿಗೆ ಫೋನ್ ಮಾಡಿ ಕೇಳಿಸ್ಲಾ? ನಾನು ಅದ್ರ ಬಗ್ಗೆ ಕೇಳಿಲ್ಲ. ಮತ್ತಿನ್ಯಾವ್ದ್ರ ಬಗ್ಗೆ? ನೀವು ಟೆನ್ಷನ್ ಆಗ್ಲಿಲ್ಲ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ. ಅಯ್ಯೋ ಪಾಂಡುರಂಗ, ಟೆನ್ಷನ್ ಅಂತ ಅದೇ ಪ್ಲೇಟ್ ಆಗ್ತಾ ಇದೀರಲ್ರಿ. ನಾನು ಯಾಕ್ರಿ ಟೆನ್ಷನ್ ಆಗೋಣ? ನಾನ್ ನಿಜ ತಿಳ್ಕೊಳ್ಳೋ ಹೊರಗೂ ಬಿಡಲ್ಲ. ದಟ್ಸ್ ಮೈ ನೇಚರ್. ನಿಮ್ ಬಗ್ಗೆ ನನ್ ಟೆನ್ಷನ್ ತೊಳಕ್ ನೀವೇ ನನ್ನ ಗರ್ಲ್ ಫ್ರೆಂಡಾ? ಉಡ್ಬಿನ? ಯಾಕೆ ಟೆನ್ಷನ್ ಆಗ್ಲಿ? ನೋ ಬಡಿ ಅಂತ ತಿಳ್ಕೊಳ್ಳಿ. ಆದ್ರೆ ಟೆನ್ಷನ್ ಮಾಡ್ಕೊಂಡ್ರಿ ತಾನೆ? ಓ, ಇವ್ರಂತೂ ನನ್ನ ಬಿಡಲ್ಲ. ಹೌದು ರೀ, ನಾನ್ ಟೆನ್ಷನ್ ಆದೆ. ಟೆನ್ಷನ್ ಆದ್ರಿ ತಾನೆ? ಮತ್ ಯಾಕೆ ಇಷ್ಟ ಈಗೋ ನಿಮ್ಗೆ? ಆಕ್ಚುಲಿ
ಆಕ್ಚುಲಾಗಿ ಅದು ಏನಂದ್ರೆ ನಾನು ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ನಂಗೊಂಥರ ಆಗ್ತದೆ. ಪ್ಲೀಸ್ ಪ್ಲೀಸ್ ಹೇಳಿ. ಅದು ಪ್ಲೀಸ್ ಹೇಳಿ. ನೀವು ತಪ್ಪು ತಿಳ್ಕೊಳ್ಳೋ ಇಲ್ಲ ತಾನೆ? ತಪ್ಪು ತಿಳ್ಕೊಳ್ಳಲ್ಲ, ಹೇಳಿ. ಅದು ಆ್ಯಕ್ಚುಲಾಗಿ ಆಮೇಲೆ ನಿಮ್ಮ ಅಮ್ಮಂಗೆ ಹೇಳ್ಬಿಡಲ್ಲ ತಾನೆ? ಯಾರಿಗೂ ಹೇಳಲ್ಲ. ಅದು ಆ್ಯಕ್ಚುಲಾಗಿ ಏನಾಯ್ತು ಅಂದರೆ ಆಗುತ್ತೆ. ಸುಮ್ಮನೆ ಹೇಳ್ರಿ. ಆ್ಯಕ್ಚುಲಾಗಿ 10 ದಿವಸದ ಹಿಂದೆ ಒಂದು ಹೊಸ ಮೊಬೈಲ್ನ 35,000 ಕೊಟ್ಟು ತಗೊಂಡೆ. ನಿಮಗೆ ಮಾತಾಡಕ್ಕೆ ಕೊಟ್ಟನಲ್ಲ, ನೀವೆಲ್ಲ ಎತ್ಕೊಂಡು ಹೋಗ್ಬಿಟ್ರೇನೋ ಅನ್ಕೋಬಿಟ್ಟೆ. ಅದೇ ನೀವು ಮಾತಾಡಕ್ಕೆ ಕೊಟ್ಟನಲ್ಲ, ನೀವು ಫೋನ್ ಎತ್ತಾಕೊಂಡು ಹೋಗ್ಬಿಟ್ರಿ ಅನ್ಕೋಬಿಟ್ಟೆ. ಅಯ್ಯೋ ಡೌಟ್ ಪಟ್ಬಿಟ್ಟೆ ಪಾಪ, ನೀವು ಕಳ್ಳಿ ಅನ್ಕೋಬಿಟ್ಟೆ. ಏನು ಹುಡುಕ್ತಾ ಇದ್ದೀರಾ? ತುಂಬ ಮನಸ್ಸಿಗೆ ಸ್ವಾಗತ, ಮಾತಿಗೆ ಮಾತು ಕಳೆಯುತ್ತ ಹೊತ್ತು ಒಲವು ಶುರುವಾಯಿತ. ಕಾಯುವಂತೆ ಮುಂಗಾರಿಗೆ ಒಲವಿಗೆ ಹೀಗೆ ಮುನ್ಸೂಚನೆ. ಹೌದು, ಎಲ್ರಿಗೂ ಇದೇ ತರ ಉರಿಸ್ತೀರಾ? ಪಿಂಕ್ ಕಲರ್ ಟಾಪ್, ವೈಟ್ ಸ್ಕರ್ಟ್, ಹೈ ಹೀಲ್ಸ್ ಅವ್ರಿಗೆ ಮಾತ್ರ ಉರಿಸ್ತೀನಿ. ನೀವು ಬೆಂಕಿ ಹಾಕ್ಬೇಡಿ. ನಮ್ಮ ವೇವ್ ಲೆಂತ್ ಯಾರು ಸೆಟ್ ಆಗಲ್ಲ ಅವ್ರನ್ನ ಮಾತ್ರ ಉರಿಸ್ತೀನಿ. ಸರಿ, ನನ್ನಂತವಳು ಇಷ್ಟ ಆಗಲ್ಲ. ಹಾಗಾದ್ರೆ ನಿಮ್ ವೇವ್ ಲೆಂತ್ಗೆ ಎಂತ ಹುಡುಗಿ ಸೆಟ್ ಆಗ್ತಾಳೆ? ಹುಡುಗಿರ? ಅಯ್ಯಪ್ಪ, ನಮಗೂ ಹುಡುಗಿರ್ಗೂ ಬಹಳ ದೂರ ಆ ವಿಚಾರಕ್ಕೆ ಹೋಗಲ್ಲ. ಬೇಡ ಬೇಡ ಬೇಡ, ನಮ್ನ ಏನು ಕೇಳಲೇಬೇಡಿ. ಇದು ಲಿವಿಂಗ್ ಟುಗೆದರ್ ಜಮಾನಾ ಬಾಸ್. ಯೂತ್ ಅಂದ್ರೆ ಗರ್ಲ್ ಫ್ರೆಂಡು, ಚಾಟಿಂಗು, ಡೇಟಿಂಗು ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಇರುತ್ತೆ. ಅಷ್ಟು ಗೊತ್ತಿಲ್ಲದೆ ಇರೋ ಸಾಚನಾ ನೀವು? ರೇ, ನಾವೇ ನಿಮ್ಗೆ ನಾನು ಸಾಚ ಅಂತ ಹೇಳದ್ನ ಹಂಗ ಅನ್ಬಿಟ್ಟು ಬೆಳ್ಚಿಪ್ಪ ಬಚ್ಚನೂ ಅಲ್ಲ. ನನಗೂ ಒಬ್ಳು ಫ್ರೆಂಡ್ ಇದ್ಲು. ವಾವ್, ನೀವು ಎಕ್ಸ್ಪೀರಿಯನ್ಸ್ ಹ್ಯಾಂಡೆ, ಒಂಥರ ಪ್ಲೇ ಬಾಯ್ ಟೈಪ್. ಹಾಗಾದ್ರೆ ನಿಮ್ಗೂ ಲವ್ ಮಾಡಕ್ ಬರುತ್ತೆ ಅಂತಾಯ್ತು. ಸಿಮೆಂಟ್ ಮೇಲೆ ಉಳ್ ಬೆಳೀತಾ ಇದ್ದಂದ್ರೆ ನಮ್ಮ ಹೃದಯದಲ್ಲಿ ಲವ್ ಬೆಳೆಯಲ್ವಾ? ನಾನೊಂದು ಹುಡುಗಿನ ಪ್ರೀತಿಸಿದ್ದೆ. ಶಿ ಇಸ್ ಮೈ ಫಸ್ಟ್ ಟ್ರೂ ಲವ್. ಅವಳ ಹೆಸರೇನು? ಇವಾಗ ಅದು ಇಂಪಾರ್ಟೆಂಟಾ? ನೀವು ಮಾತ್ರ ನನ್ನ ಬಗ್ಗೆ ತಿಳ್ಕೊಬಹುದು, ನಾನ್ ಮಾತ್ರ ನಿಮ್ ಬಗ್ಗೆ ತಿಳ್ಕೊಬಾರ್ದಾ? ನಮ್ ಲವ್ ಸ್ಟೋರಿನ ಯಾವ ಪಾರ್ಟಿಂದ ಶುರು ಮಾಡ್ಲಿ? ಟೈಟ್ಲಿಂದ. ಅವಳ ಹೆಸರು ಸುಂಚಿ ಅಂತ. ಏನು? ಹೌದ್ರಿ, ಸುಂಚಿ ಅಂತ. ಸುಂಚಿ? ಸುಂಚಿ? ಹ್ಞೂನ್ರಿ. ಅವಳ ಹೆಸರಾ? ಹೌದು ಕಣ್ರಿ ರೇ. ಸುಂಚಿ. ಸುಂಚಿ. ರೀ ರೀ ರೀ, ವೇಟ್ ವೇಟ್, ಹಲೋ ರೀ ರೀ ರೀ, ನಿಂತ್ಕೊಳ್ಳಿ. ಸಾರಿ, ನಿಮ್ಗೆ ಗರ್ಲ್ ಫ್ರೆಂಡ್ ಇರ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಆದ್ರೆ ಅವಳಿಗೆ ಯಾವ್ದಾದ್ರೂ ಮಾಡ್ರನ್ ಹೆಸರಿರುತ್ತೆ ಅನ್ಕೊಂಡ್ರೆ ಸೊಳ್ಳೆ ಕಿವಿಯಲ್ಲಿ ಸುಯಿ ಅಂತ ಸುಯಿಗುಟ್ಟೋ ತರ ಹೆಸರಿದ್ಯಲ್ರಿ, ಸುಂಚಿ ಅಂತ. ಯಾರಾದ್ರೂ ಇದನ್ ಹೆಸರು ಅಂತಾರಾ? ರೀ ರೀ ರೀ, ನಿಂತ್ಕೊಳ್ರಿ. ಅದ್ರಲ್ಲಿ ಅಷ್ಟೊಂದು ನಗದೇನಿದೆ? ಚೈನಾ ಹುಡುಗಿರ ಹೆಸರು ಹಂಗೆ ಇರೋದು. ಚೈನೀಸಾ? ಇಂಡಿಯಾಗೂ ಚೈನಾಗೂ ವಾರ್ ಕೇಳಿದೀನಿ, ಇವಾಗ ಪ್ಯಾರ್ಗೆ ಆಗ್ಬಿಟ್ಟಿದ್ಯಾ? ಓಕೆ ಓಕೆ, ಸಾರಿ. ಅವಳು ನೋಡಕ್ ಹೇಗಿದ್ಲು? ಅಂದವಾಗಿದ್ಲಾ? ಅವಳು ತುಂಬಾ ಸುಂದರವಾಗಿದ್ಲು. ಅವಳು ಚಿಕ್ಕ ಚಿಕ್ಕ ಕಣ್ಣು, ಆ ಚಿಕ್ಕ ಮೂಗು, ಆ ಚಿಕ್ಕ ಲಿಪ್ಸು, ಆ ಸ್ಟ್ರೈಟನ್ ಆದ ಹೇರ್ಸು. ಶಿ ವಾಸ್ ವೆರಿ ಕ್ಯೂಟ್. ಅವಳು ಮೈಸೂರು ಯೂನಿವರ್ಸಿಟಿಲಿ ಕೋರ್ಸ್ ಮಾಡಕ್ ಬಂದಿದ್ಲು. ನನ್ನ ಫ್ರೆಂಡ್ ರೂಮ್ ಪಕ್ಕನೇ ರೂಮ್ ಮಾಡಿದ್ಲು. ಹೋಗ್ತಾ ಬರ್ತಾ ದಿನ ಅವಳನ್ನ ನೋಡ್ತಾ ಇದ್ದೆ. ಒಂದಿನ ಅವಳನ್ನ ಸೆಪರೇಟ್ ಆಗಿ ಮೀಟ್ ಮಾಡೋಂಥ ಒಂದು ಆಪರ್ಚುನಿಟಿ ಸಿಕ್ತು. ಸೆಪರೇಟ್ ಆಗಿ ಮೀಟ್ ಮಾಡಿದ್ರಾ? ಏನ್ ಮಾತಾಡಿದ್ರಿ? ನಾನು ಸ್ವಲ್ಪ ದಪ್ಪ ಇದ್ದೀನಲ್ಲ, ಸಣ್ಣ ಆಗ ಕುಂಫು ಹೇಳ್ಕೊಡು ಒಂದೇ. ಅದಕ್ಕೆ ಸುಂಚಿ ಏನಂದ್ಲು? ನಾನು ನಿನ್ ಕುಂಫು ಹೇಳ್ಕೊಡ್ತೀನಿ, ನೀನ್ ನನ್ ಕನ್ನಡ ಹೇಳ್ಕೊಡು ಅಂದ್ಲು. ವಾವ್, ಹಾಗಾದ್ರೆ ಲವ್ ಅಲ್ಲಿ ಫಸ್ಟ್ ಯಾರು ಬಿದ್ದಿದ್ದು? ಲವ್ ಅಲ್ಲಿ ಫಸ್ಟ್ ಸೆಕೆಂಡ್ ಅಂತಿಲ್ಲ ರೀ. ಲವ್ ಅಲ್ಲಿ 1+1 ಮೊನ್ನೆ ಇಬ್ರಿಗೂ ಒಟ್ಟಿಗೆ ಲವ್ ಆಯ್ತು. ಸೋ ಸ್ವೀಟ್. ಆದ್ರೆ ಅವಳಿಗೆ ನನಗಿನ್ನ ನನ್ನ ಕವಿತೆ ಅಂದ್ರೆ ತುಂಬಾ ಇಷ್ಟಪಡೋಳು. ನೀವು ಕವಿತೆನೂ ಬರೀತೀರಾ? ಯಾಕ್ರಿ, ನಾವು ಕವಿತೆ ಬರಿತೀವಿ ಅಂದ್ರೆ ಅಷ್ಟೊಂದು ಶಾಕ್ ಆದ್ರೆ ಮೈಸೂರಿನವ್ರು ಕವಿತೆ ಬರಿಬಾರ್ದಾ?
ಕವಿಗಳಿಗೆ ಕಲಾವಿದರಿಗೆ ಮೈಸೂರು ತವರೂರ್ ಕಣ್ರಿ. ಹೌದು, ಸುಂಚಿ ಚೈನೀಸು, ಅವಳು ಕನ್ನಡ ಕವಿತೆ ಹೇಗೆ ಅರ್ಥ ಆಗ್ತಿತ್ತು? ಲ್ಯಾಂಗ್ವೇಜ್ ಅರ್ಥ ಆಗ್ಲಿಲ್ಲ ಅಂದ್ರೂ ನನ್ನ ಬಾಡಿ ಲ್ಯಾಂಗ್ವೇಜ್ ಅರ್ಥ ಆಗ್ತಾ ಇತ್ತು, ನನ್ನ ಮನಸ್ಸಿನ ಮಾತು ಅರ್ಥ ಆಗ್ತಾ ಇತ್ತು. ಹಾಗಾದ್ರೆ ನನ್ಗೋಸ್ಕರ ಒಂದು ಕವಿತೆ ಹೇಳ್ತೀರಾ? ನೋ 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 ಪ್ಲೀಸ್ 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 ಪ್ಲೀಸ್, ಒಂದೇ ಒಂದು. ಹಂಗ್ ಸಡನ್ ಆಗಿ ಕೇಳಿದ ತಕ್ಷಣ ಕವಿತೆ ಎಲ್ಲ ಬರಲ್ಲ ರೀ. ಸುಂಚಿ ಕೇಳಿದ್ರೆ ಮಾತ್ರ ಬರುತ್ತಾ? ಸರಿ, ನನ್ನ ಸುಂಚಿ ಅಂತಾನೆ ಅನ್ಕೊಳ್ಳಿ. ಸಾರಿ, ಆ ಥರ ಎಲ್ಲ ಅನ್ಕೊಳಕ್ಕಾಗಲ್ಲ. ನೀವು ನನ್ನ ತುಂಬಾ ಡಿಸಪಾಯಿಂಟ್ ಮಾಡ್ತಿದ್ದೀರಾ. ಸೂಪರ್, ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ನನ್ಗೊಂದ್ ಮಾತು ಅರ್ಥ ಆಯ್ತು. ನೀವು ಸುಂಚಿನ ಲವ್ ಮಾಡೋದಕ್ಕಿಂತ ಹೆಚ್ಚಾಗಿ ಕವಿತೆನ ಲವ್ ಮಾಡ್ತೀರಾ ಅಂತ. ನಿಮ್ಮಂತ ಹುಡುಗರು ಈ ಕಾಲದಲ್ಲಿ ಸಿಗೋದು ತುಂಬಾ ಅಪರೂಪ. ಆದ್ರೆ ಒಂದು ಸ್ಮಾಲ್ ಕರೆಕ್ಷನ್ ಕಣ್ರಿ. ಇವತ್ತಿನ ಕಾಲದಲ್ಲಿ ಹುಡುಗಿರು ಕವಿತೆಗೆಲ್ಲ ಇಂಪ್ರೆಸ್ ಆಗಲ್ಲ, ಯಾಕಂದ್ರೆ ಅವ್ರ ಲೈಫ್ ಎಕ್ಸ್ಪೆಕ್ಟೇಷನ್ನೇ ಬೇರೆ ತರ ಇರುತ್ತೆ. ಅಂದ್ರೆ ಹುಡುಗಿರು ಯಾವ ತರ ಲೈಫ್ ಎಕ್ಸ್ಪೆಕ್ಟ್ ಮಾಡ್ತಾರೆ? 654321 ಇದೇನ್ರಿ ಒಳ್ಳೆ ಫೋನ್ ನಂಬರ್ ತರ ಏನೋ ಹೇಳಿದ್ರಿ? 6 ಡಿಜಿಟ್ ಸ್ಯಾಲ್ರಿ, 5 ಡೇಸ್ ವರ್ಕ್ ಮಾಡಬೇಕು, 4 ವೀಲರ್ ಕಾರ್ ಇರಬೇಕು, 3 ಬೆಡ್ರೂಮ್ ಮನೆ ಇರಬೇಕು, 2 ಮಕ್ಳು ಇರಬೇಕು, 1 ಸ್ವೀಟ್ ಹಾರ್ಟ್ ಇರಬೇಕು. ಸೂಪರ್. ಈ ಫಾರ್ಮುಲಾ ಏನ್ ತಪ್ಪಿದೆ? ಹುಡುಗಿರ್ ಲೈಫ್ ಸೆಕ್ಯೂರಿಟಿ ನೋಡೇ ನೋಡ್ತಾರಲ್ವಾ? ಈಗ ಸುಮ್ಚಿ ನಿಮ್ ಕೆಲ್ಸದ ಬಗ್ಗೆ ಏನು ಕೇಳಿಲ್ವಾ? ಹೌದು, ನೀವೇನ್ ಕೆಲಸ ಮಾಡ್ತಿದ್ದೀರಾ? ನಾವ್ ಯಾರ ಕೈ ಕಾಲ್ ಕೆಳಗೂ ಕೆಲಸ ಮಾಡಕ್ಕೆ ಇಷ್ಟಪಡಲ್ಲ. ಅಂದ್ರೆ ನಡು ರೋಡಲ್ಲಿ ಕ್ರಿಕೆಟ್ ಆಡ್ತಾ ದೊಡ್ಡ ಕ್ರಿಕೆಟ್ ಪ್ಲೇಯರ್ ಆಗ್ಬೇಕು ಅಂತಿದ್ದೀರಾ? ಕ್ರಿಕೆಟ್ ಪ್ಲೇಯರ್ ಅಲ್ಲ, ಫಿಲಂ ಸ್ಟಾರ್ ಆಗ್ಬೇಕು ಅಂತ. ಫಿಲ್ಮ್ ಸ್ಟಾರ್? ಈಗ ನೋಡಿಲ್ವಾ CCL ಅಲ್ಲಿ ಚೆನ್ನಾಗಿ ಕ್ರಿಕೆಟ್ ಆಡೋರ್ನ ಕರ್ಕೊಂಬಂದ್ ಫಿಲಂ ಆಕ್ಟರ್ ಮಾಡ್ತಾ ಇಲ್ವಾ? ಹಂಗೆ ನನ್ನ ಫಿಲಂ ಸ್ಟಾರ್ ಮಾಡ್ತಾರೆ. ನೀವು ನೋಡ್ಬೇಕು ಅಂತಂದ್ರೆ ಟಿಕೆಟ್ ತಗೊಂಡು ದೊಡ್ಡ ಪರ್ದೆಯಲ್ಲಿ ನಮ್ಮನ್ನ ನೋಡ್ಬೇಕು ಆಸ್ ಅ ಫಿಲಂ ಆಕ್ಟರ್. ಓಕೆ, ದೊಡ್ಡ ಹೀರೋ. ಈ ಸಲ ಮಾಧುರಿ ಭಟ್ಟಾಚಾರ್ಯ ಸೆಲೆಕ್ಷನ್ ಮಾಡ್ತಾರಂತೆ, ಸರಿಯಾಗಿ ಬ್ಯಾಟಿಂಗ್ ಆಡ್ಬೇಕು. ಹೌದು, ನಿಮ್ ಸುಂಚಿ ಮ್ಯಾಟ್ರ್ ಏನಾಯ್ತು? ಹಿಂದಿ ಯಾಕೆ ವರ್ಕೌಟ್ ಆಗ್ಲಿಲ್ಲ? ಮತ್ತೆ ಅಷ್ಟು ಡೀಪ್ ಆಗಿ ಲವ್ ಮಾಡಿದ್ರಿ? ನಿಮ್ಗೆ ಗೊತ್ತಿಲ್ವೇನ್ರಿ, ಲವ್ಗೂ ಚೈನಾ ಮಾಲ್ಗೂ ಗ್ಯಾರಂಟಿ ಇಲ್ಲ ಅಂತ. ಇನ್ನು ಹೋಗಿ ಚೈನಾ ಹುಡುಗಿನೇ ಲವ್ ಮಾಡಿದ್ರೆ ಯಾರಪ್ಪ ಗ್ಯಾರಂಟಿ ಕೊಡ್ತಾರೆ? ಹೌದು, ನಂದೆಲ್ಲ ತಿಳ್ಕೊಂಡ್ರಲ್ಲ, ನಿಮ್ದೊಂದ್ ಸ್ವಲ್ಪ ಹೇಳಿಪ್ಪ. ಹೊರಡೋಣವಾ? ಯಾಕೆ ಎಸ್ಕೇಪ್ ಆಗ್ತಾ ಇದ್ದೀರಾ? ನಿಮ್ದೊಂದ್ ಸ್ವಲ್ಪ ಹೇಳಿಪ್ಪ. ಅಲ್ಲ, ಟ್ರೈನ್ ಟೈಮ್ ಆಗತ್ತಲ್ಲ. ರೇ ನಮ್ಮ ಹತ್ರನೇ ರಂಗಾಯಣದ ಆಕ್ಟಿಂಗ. ನನಗ್ ಗೊತ್ತು, ನೀವು ಮೈಸೂರಿಗೆ ಬಂದಿದ್ದೆ ಆ ಹುಡ್ಗ ಬೇಡ ಅಂತ ಹೇಳಕ್ ತಾನೆ. ನನ್ ಮದ್ವೆ ಬಗ್ಗೆ ನಿಮ್ಗೆ ಯಾಕ್ರಿ ಟೆನ್ಷನ್? ಟೆನ್ಷನ್ ಏನಿಲ್ಲ, ನೀವು ನಿಮ್ ಬಗ್ಗೆ ಏನು ಹೇಳ್ತಿಲ್ವಲ್ಲ ಅಂತ. ಆದ್ರೆ ನಾನು ನಿಮ್ ಬಗ್ಗೆ ಒಂದು ಕ್ಲೂ ಕಂಡು ಹಿಡ್ಕೊಂಡಿದೀನಿ. ನಿಮಗೆ ಆ ಸೊಟ್ ಸೋಮಪ್ಪ ಹೆಬ್ಬೆಟ್ ಮನೆ ಹುಡುಗ ಇಷ್ಟ ಇಲ್ಲ, ನೀವು ಬೆಂಗಳೂರಲ್ಲಿ ಯಾರನ್ನ ಲವ್ ಮಾಡಿರ್ತೀರಾ, ನಿಮ್ಮ ಮನೇಲಿ ಅದಕ್ಕೆ ಒಪ್ಪಿರಲ್ಲ. ಅದಕ್ಕೆ ಸೈಲೆಂಟಾಗಿ ಟ್ರೈನ್ ಹಿಡ್ಕೊಂಡ್ ಬಂದು ಆ ಸೊಟ್ ಸೋಮಪ್ಪ ಹೆಬ್ಬೆಟ್ ಮನೆ ಹುಡುಗ ಬೇಡ ಅಂತೇಳಿ ಒಂದು ಬಾಂಬ್ ಬಿಸಾಕಿ ಬೆಂಗಳೂರಿಗೆ ಹೋಗಿ ಆ ಹುಡುಗ ಒಪ್ಲಿಲ್ಲ ಅಂತ ನಿಮ್ಮ ಅಮ್ಮನ ಹತ್ರ ಕತೆ ಕಟ್ಬಿಡ್ತೀರಾ. ನಾವು ಬ್ಯಾಚುಲರ್ ಇದ್ರು ಇಂಥ ಮ್ಯಾಟ್ರಲ್ ಮಾಸ್ಟರ್ ಕಣ್ರಿ. ಹಲೋ ರೇ, ನಿಂತ್ಕೊಳ್ರಿ ರೇ. ನಾನ್ ಮಾತಾಡ್ತಾ ಇದ್ರು ಹಂಗೆ ಹೋಗ್ತಾ ಇದ್ದೀರಾ. ನನ್ನ ಕತೆನೆಲ್ಲ ಖುಷಿಯಾಗಿ ಕೇಳ್ಕೊತೀರಾ. ನಿಮ್ ಕತೆ ಕೇಳ್ಬೇಕಾದ್ರೆ ಹೇಳ್ದಂಗೆ ಹಂಗೆ ಹೋಗ್ತಾ ಇರ್ತೀರಾ. ಬಾರಿ ಕೂಲ್ ಕಣ್ರಿ ನೀವು, ಬಾರಿ ಕೂಲ್. ಅಲ್ಲ ರೀ, ಯಾಕ್ರಿ ಅಳ್ತಾ ಇದ್ದೀರಾ? ಅಯ್ಯಯ್ಯೋ, ಏನೋ ನನ್ನಿಂದ ತಪ್ಪಾಗೋಯ್ತು. ಇದೊಂದ್ಸಲ ಕ್ಷಮಿಸ್ರಿ, ನೆಕ್ಸ್ಟ್ ಟೈಮ್ ಈ ತರ ಮಾಡಲ್ಲ ರೀ, ದಯವಿಟ್ಟು ಪ್ಲೀಸ್. ಬೆಟ್ಟ ಹತ್ಬೇಕಾರೆ ನಗ್ನಗ್ತಾ ಹತ್ತೀರಾ, ಇಳಿಬೇಕಾದ್ರೆ ಅಳ್ತಾ ಇಳಿತೀರಾ. ಒಂದೇ ರೀಸನ್ ಬರಲ್ಲ. ಹೊಡ್ಬಿಡ್ತೀನಿ ರೀ. ದಯವಿಟ್ಟು ನೀವು ಅಳ್ಬೇಡ್ರಿ. ನೋಡ್ರಿ ಎಷ್ಟು ಕೆಟ್ಟ ಮಾತಾಡ್ತಾರೆ. ನನ್ನ ಇಮೇಜ್ಗೆ ಏನಾದ್ರೂ ಪರವಾಗಿಲ್ಲ, ಆದ್ರೆ ನಿಮ್ಮ ಇಮೇಜ್ಗೆ ಏನೂ ಆಗ್ಬಾರ್ದು. ದಯವಿಟ್ಟು ಅಳ್ಬೇಡ್ರಿ, ನಿಲ್ಸ್ರಿಪ್ಪ ಪ್ಲೀಸ್. ನನ್ಗೂ ಒಂದು ಹುಡುಗನ ಜೊತೆ ಲವ್ ಇತ್ತು, ಬ್ರೇಕಪ್ ಆಯ್ತು. ನೀವು ಅವನ ಬಗ್ಗೆ ಹೇಳಿದಾಗ ಅಳು ಬಂತು. ರೇ, ನನ್ನ ಸುಂಚಿ ಬಿಟ್ಟಾಕ್ಬಿಟ್ಟು ಹೋಗ್ಬಿಟ್ಲು. ನಾನೇನು ಅಳ್ತಾ ಕೂತಿದ್ದೀನ? ಇವತ್ತಿನ ಕಾಲದಲ್ಲಿ ಬೆಳಗ್ಗೆ ಲವ್ ಆಗುತ್ತೆ, ಸಾಯಂಕಾಲ ಬ್ರೇಕಪ್ ಆಗುತ್ತೆ. ದಿನ ಸಾಯೋರ್ಗೆ ಯಾರ್ರೀ ಅಳೋರು? ಅಯ್ಯೋ, ಇದಕ್ಕೋಗಿ ಅಳ್ತಾ ಇದ್ದೀರಾ? ತೋ 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 ಅದಕ್ಕೆ ದೊಡ್ಡವ್ರು ಹೇಳಿರೋದು, ಬಿಫೋರ್ ಬ್ರೇಕಪ್ ಹ್ಯಾವ್ ಒನ್ ಬ್ಯಾಕಪ್ ಅಂತ. ನಡೀರಿ ಬನ್ನಿ ಹೋಗೋಣ. ಲೇಡೀಸ್ ಫಸ್ಟ್. ಅದೇನದು ಯಾವಾಗ್ಲೂ ಲೇಡೀಸ್ ಫಸ್ಟ್ ಅಂತ ಹೇಳ್ತಿರ್ತೀರಾ? ಅದೇನಿಲ್ಲ, ಒಂದು ಚಿಕ್ಕ ಕತೆ. ಒಂದ್ ಊರಲ್ಲಿ ಒಂದು ಹುಡುಗ ಒಂದು ಹುಡುಗಿ ಲವ್ ಮಾಡಿದ್ರಂತೆ. ಅವ್ರ ಮನೇಲಿ ಯಾರು ಒಪ್ಲಿಲ್ವಂತೆ. ಅದಕ್ಕೆ ಆ ಹುಡುಗಿ ಡಿಸೈಡ್ ಮಾಡಿದ್ರಂತೆ, ನಾವು ಬದುಕಿದ್ದು ವೇಸ್ಟ್, ಅದಕ್ಕೆ ಸತ್ತೋಗ್ಬಿಡೋಣ ಅನ್ಬಿಟ್ಟು ಒಂದ್ ಬೆಟ್ಟ ಹತ್ತು ಹೋದ್ರಂತೆ. ಇಬ್ರು ದುಮುಕ್ ಬಿಡೋಣ ಅಂತ ಕೈಯಲ್ಲಿ ಕೈ ಹಿಡ್ಕೊಂಡ್ರಂತೆ. ಆ ಹುಡುಗಿಗೆ ಯಾಕೋ ಭಯ ಆಯ್ತಂತೆ. ಅದಕ್ಕೆ ಫಸ್ಟ್ ನೀನ್ ದುಮ್ಕಪ್ಪ ಅಂತಂತ. ಆ ಹುಡುಗ ತುಂಬಾ ಪ್ರೀತಿ ಮಾಡಿದ್ನಲ್ಲ, ಅದಕ್ಕೆ ಅವನೇ ಫಸ್ಟ್ ಎಗರ್ಬಿಟ್ಟ. ಆ ಹುಡುಗ ಕಿರ್ಚ್ಕೊಂಡ್ ಬೀಳೋದನ್ನ ನೋಡಿ ಆ ಹುಡುಗಿಗೆ ಭಯ ಆಗ್ಬಿಟ್ಟು ಅವಳು ಸಾಯ್ಲೇ ಇಲ್ಲಂತೆ, ಮನೆಗೆ ವಾಪಸ್ ಹೊಟ್ಟೋದ್ಲಂತೆ. ಅವತ್ತಿಂದ ಎಲ್ಲ ಹುಡುಗರಿಗೆ ಕತೆ ಗೊತ್ತಾಗಿ ಲೇಡೀಸ್ ಫಸ್ಟ್ ಅಂತಾರೆ.
ಅಯ್ಯೋ ಎಷ್ಟು ಚೆನ್ನಾಗಿ ನಗ್ತಾ ಇದ್ದೀರಾ ನೋಡಿ. ಈ ತರ ಯಾವಾಗ್ಲೂ ನಗ್ತಾ ಇರಿ ಅಂದ್ರೆ ಸಡನ್ ಹೋಗಿ ಅಳ್ತೀರ. ನಡೀರಿ ಹೋಗೋಣ, ನಡೀರಿ. ಚೈನಾ ಚೆನ್ನಪ್ಪ. ಓಹೋ, ಏನ್ ಕುಮಾರಣ್ಣ, ಈಗ ತಾನು ಹಿಂಗ್ ಹೋಗಿದ್ದೆ ಆಗ್ಲೇ ವಾಪಸ್ ಬಂದಿದ್ಯಾ? ಒಂದ್ಸಾರಿ ನಿನ್ ಶಾಪಕ್ ಬಂದೋದ್ರೆ ಬರ್ತಾನೆ ಇರ್ಬೇಕು ನನ್ನ ಕರ್ಮ ಕಾಂಡ. ಯಾಕೇನಾಯ್ತು ಮೊಬೈಲ್ಗೆ? ಮೊಬೈಲ್ ರಿಪೇರಿ ಮಾಡಕ್ ಬರುತ್ತಾ? ಏನಣ್ಣ ಹಿಂಗನ್ಬಿಟ್ಟೆ? ಅಲ್ಲ, ಮಾಮೂಲಿ ಚೈನಾ ಸೆಟ್ ಮಾಡ್ತಾ ಇದ್ದೋ ನಾನು. ಅಂತದ್ರಲ್ಲಿ ಇಷ್ಟು ದೊಡ್ಡ ಅಂಗಡಿ ಇಟ್ಟಿದ್ದೀನಿ ಅಂದ್ರೆ ನಿಮ್ಮಂತ ಕಸ್ಟಮರ್ಗಳು ಬರೋದು ಹೋಗೋದ್ರಿಂದ ತಾನೇ ಸಾಧ್ಯ. 6 ಹೊತ್ತಿದ್ರೆ 9 ಬರುತ್ತೆ, 9 ಹೊತ್ತಿದ್ರೆ 6 ಬರುತ್ತೆ. ನಿಜ ಹೇಳು, ನಿಂಗೆ ಮೊಬೈಲ್ ರಿಪೇರಿ ಮಾಡಕ್ ಬರುತ್ತೋ ಹೆಂಗೆ? ಈ ಸೆಟ್ಟಾ ಕೊಡಿ ಇಲ್ಲಿ. ಓ, ಈ ಸೆಟ್ಟಾ? ಇದು ರಿಪೇರಿ ಮಾಡ್ಬೇಕಾದ್ರೆ ನಾನು ಸೋಫಾ ಮೇಲೆ ಹಂಗೆ ಕಾಲ್ ಕಿಸ್ಕೊಂಡ್ ಮಲ್ಗಿದ್ನ. 6 9 ತರ ಕಾಣ್ತಾ ಇತ್ತು, 9 6 ತರ ಕಾಣ್ತಾ ಇತ್ತು. ಈಗ ಸ್ಟೇಡಿಯಾಗಿ ನಿಂತ್ಕೊಂಡು ರಿಪೇರಿ ಮಾಡ್ತೀನಿ. ನೀ ಸಾಯಂಕಾಲ ಬಾಣ ಕೊಡ್ತೀನಿ. 10,000 ಕೊಟ್ಟು ನಿನ್ನ ಹತ್ರ ಮೊಬೈಲ್ ತಗೊಂಡೆ, 2 ತಿಂಗಳಾಯ್ತು, ಒಂದು ಕಾಲು ಮಾಡಕ್ ಆಗ್ಲಿಲ್ಲ. ಹೇಳಿದ್ನಲ್ಲಣ್ಣ ಸಂಜೆ ಕೊಡ್ತೀನಿ, ಓಡ್ ಬಾ. ಏನೋ ಮಾಡಿ ಸಾಯೋಗು ಕರ್ಮ ಕಾಂಡ. ಸತ್ತೋದ್ಮೇಲೆ ಯಾವನ್ ರಿಪೇರಿ ಮಾಡೋದು? ಓ ಹಾಯ್ ಮಾಮ್, ಏನ್ ವಿಷಯ? ಲವ್ ಚೀಚಿ ರೆಡಿ ಆಯ್ತಾ? ನಿಮ್ದೆ ಬೆವ್ರು ಸುರ್ಸ್ಕೊಂಡ್ ಮಾಡ್ತಾ ಇದೀನಿ ತಂದೆ. ಬಂದ್ಬಿಡು, ಸಂಜೆ ರೆಡಿ ಇರುತ್ತೆ. ಮುಗಿಲಿಲ್ಲ ಅಂದ್ರೆ ನಾನ್ ಇನ್ ಮುಗಿಸ್ಬೇಕಾಗತ್ತೆ. ಆಯ್ತಾಯ್ತು. ಮತ್ತೆ ಆಮೇಲೆ ಟ್ರೈನ್ ಆಯ್ತಮ್ಮ. ಆಯ್ತಾಯ್ತು, ಡೌ ಮುನ್ಸಾಮಿ, ಬಾ ಬಾ. ಮೊಬೈಲ್ ರೆಡಿ ಆಯ್ತಂತ? ನಾವು ಹೋಗೋ ಅಷ್ಟ್ರಲ್ಲಿ ರೆಡಿ ಆಗುತ್ತಂತೆ. ಸರಿ, ಗಾಡಿ ತೆಗೀರಿ, ಲೇಟ್ ಆಯ್ತು. 1 ನಿಮಿಷ ಬರ್ತೀನಿ. 1 ನಿಮಿಷ, ಸ್ವಲ್ಪ ನಿಮ್ ಮೊಬೈಲ್ ಕೊಟ್ಟು ಹೋಗಿ. ಯಾರು ಸೊಟ್ಸೋಮ ಬೆಡ್ ಮನೆಗ? ಹೌದು, ನಿಮ್ಗೇನಾದ್ರೂ ಪ್ರಾಬ್ಲಮಾ? ನೀವು ಮಾತಾಡೋದ್ರಲ್ಲಿ ನನ್ಗೇನು ಪ್ರಾಬ್ಲಮ್ ಇಲ್ಲ. ಟಾಯ್ಲೆಟ್ಗೆ ಹೋಗ್ಲಿಲ್ಲ ಅಂದ್ರೆ ನನಗೆ ಪ್ರಾಬ್ಲಮ್. ನೀವು ಮಾತಾಡಿ. ಲೈನ್ ಸಿಗ್ತಾ? ನಂಬರ್ ಬಿಸಿ ಬರ್ತಾ ಇದೆ. ಓಹೋಹೋ, ಯಾರೋ ಭಯಂಕರ ಬಿಸಿ ಮನುಷ್ಯ ಇರಂಗಿದಾನೆ. ಸರಿ ಹೋಯ್ತು, ತಗೊಳ್ಳಿ. ಇಟ್ಕೊಂಡಿರಿ, ಯಾವಾಗ ಲೈನ್ ಸಿಗುತ್ತೆ ಯಾರಿಗೆ ಗೊತ್ತು. ಟ್ರೈ ಮಾಡ್ತಾ ಇರ್ಬೇಕು, ಮಾಡ್ತಾ ಗಾಡಿ ಇರ್ಬೇಕು. ತೆಗಿತೀರಾ? ಆಯ್ತು, ನಡೀರಿ ಹೋಗೋಣ. ಹಲೋ, ನಡೀರಿ. ಗಾಡಿ ಈ ಕಡೆ ಓ ಇದೆ. ಹೌದಲ್ವಾ, ಕನ್ಫ್ಯೂಸ್ ಆಗೋಗ್ಬಿಟ್ಟೆ. ಯಾಕಿಂಗ್ ಅದೇ. ಬನ್ನಿ ಕುತ್ಕೊಂಡ್ರ ಹಿಡ್ಕೊಳ್ಳಲ್ಲ ಅಂದ್ರೆ ಕಷ್ಟ ನೋಡಿ, ಅದಕ್ಕೆ ಹೇಳಿ. ಒಂದ್ ನಿಮಿಷ ಇಳಿರಿ. ಯಾಕ್ರಿ? ಇಳಿರಿ, 1 ನಿಮಿಷ ಇರಿ ಅರ್ಜಿ. ಅಯ್ಯೋ, ಈಗ ತಾನೇ ಹೋಗ್ ಬಂದ್ರಲ್ಲ. ಅಯ್ಯೋ ಅದೆಲ್ಲ ಇರ್ರಿ. ರೀ 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 ಹಲೋ, ಅಲ್ಲ ರೀ. ಅಮ್ಮ, ಏನಕ್ಕೆ ಮರ ಹತ್ತಿದ್ದೀರಾ? ಆಪಲ್ ತಿನ್ನೋಣ ಅನಿಸ್ತು. ಲೂಸ್, ಅದು ಮಾವಿನ ಮರ. ಅಯ್ಯೋ ರಾಮ, ನನ್ ಜೋಬಲ್ ಆಪಲ್ ಇಟ್ಕೊಂಡ್ ಕೂತಿದ್ದೀನಲ್ಲ ನೋಡಿ. ಯಾಕೆ ಮಾವಿನ ಮರದಲ್ಲಿ ಆಪಲ್ ತಿನ್ಬಾರ್ದಾ? ಆಕ್ಚುಲ್ ಆಗಿ ಏನಾಯ್ತು ಅಂತಂದ್ರೆ, ನೀವು ಕೋಪ ಮಾಡ್ಕೊಂಡು ಹೊಟ್ಟೋದ್ರಲ್ಲ, ಅವಾಗ ನಿಮ್ಗೆ ಖುಷಿ ಮಾಡೋಣ ಅಂತ 2 ಆಪಲ್ ತಗೊಂಡ್ ಬಂದೆ. ಜೋಬಲ್ ಇಟ್ಕೊಂಡೆ, ಮರ್ತೋಗ್ಬಿಟ್ಟೆ. ಮುಟ್ ನೋಡ್ದೆ ಸಿಕ್ತು, ಅದಕ್ಕೆ ತಿಂದೆ. ನೋಡಿದ್ರ, ನಿಮ್ ಟ್ರೈನ್ ಇರೋದು 6 ಗಂಟೆಗೆ. ಅಲ್ಲಿವರೆಗೂ ನಿಮ್ನ ಖುಷಿಯಾಗಿ ಇಟ್ಟಿರ್ಬೇಕು ಅಂತ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ, ಹೆಂಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದೀನಿ ಅಂತ. ಆಮೇಲೆ ನೀವು ಬೆಂಗಳೂರಿಗೆ ಹೋಗ್ಬಿಟ್ಟು ಮೈಸೂರು ಜನ ತುಂಬಾ ಬೋರಪ್ಪ ಅಂತ ಹೇಳ್ಬಾರ್ದಲ್ವಾ? ನೀವು ಒಂಥರ ಜಿಲೇಬಿ ತರ ಸುತ್ತಿ ಬಳಸಿ ಮಾತಾಡಿದ್ರು ಸ್ವೀಟ್ ಆಗಿ ಮಾತಾಡ್ತೀರಾ. ನಾನ್ ಜಿಲೇಬಿ ತರನಾ? ಸರಿ ಬನ್ನಿ, ನೀವು ಹತ್ತಿ. ಬೇಡ, ಸ್ಕರ್ಟ್ ಹಾಕೊಂಡಿದ್ದೀನಿ. ರೀ, ಕುದ್ರೇನೆ ಸುಲಭವಾಗಿ ಹತ್ತಿದ್ದೀರಾ, ಇನ್ನು ಮಾವಿನ ಮರ ಹತ್ತಕ್ಕಾಗಲ್ಲ. ಬನ್ರಿ, ಬೆಂಗಳೂರಲ್ಲಿ ಇಂತ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಮಾವಿನ ಮರ ಹತ್ತ ಆಪಲ್ ತಿನ್ನೋಣ. ನಿಮ್ ಚಾಲೆಂಜ್ ಬೇಡ, ಏನು ಬೇಡ, ಬನ್ನಿ ಹೋಗೋಣ. ಚಾಲೆಂಜ್ ಮಾಡಕ್ ನಾವೇ ಚಾಲೆಂಜಿಂಗ್ ಸ್ಟಾರ. ಬನ್ರಿ. ಯಾಕ್ರೋ? ಏನಕ್ರೋ? ಸಿಎಂ ನ ಸೀಟಿಂದ ಇಳಿಸೋ ಅಪೋಸಿಷನ್ ಲೀಡರ್ ಆಡ್ದಂಗ್ ಆಡ್ತಾ ಇದ್ದೀರಲ್ಲ. ಯಾರ ಇವರೆಲ್ಲ? ಯಾರ ಪಾರ್ಟಿ ಕಡೆಯವರು ನೀವೆಲ್ಲ? ಮೇಲಿದ್ದು ಅಂದ ಕೆಳಗೆ ಯಾಕೋ ಇಳಿಸಿದ್ರಿ? ಎಲ್ಲಿದ್ರು? ತುಂಬಾ ಹೈಟ್ ಅಲ್ಲಿ ಇದೆಯೋ ಅದು? ಹೈಟ್ ಕಮ್ಮಿ ಇದ್ದಿದ್ರೆ ನಾವ್ ಯಾಕೆ ನಿನಗೆ ಹೇಳ್ತಾ ಇದ್ವಿ, ತಕ್ಕೊಳ್ಳೋಣಯ್ಯ. ಹಂಗಲ್ಲ ಕಣ್ರು, ಇವತ್ತಾನೆ ಮರ ಹತ್ತಿದೆ, ಮತ್ತೆ ಹತ್ತಕ್ ಸುಸ್ತಾಗುತ್ತೆ. ಅಣ್ಣಯ್ಯ ತಕ್ಕೊಳ್ಳೋಣಯ್ಯ. ಶಾಕ್ ಹೊಡಿಯತ್ತೆ, ರಿಸ್ಕ್ ತಗೋಬೇಡಿ. ಸುಮ್ಮನೆ ಇರಾಕ, ಆಗೋ ಕೆಲ್ಸಕ್ಕೆ ಅಡ್ಡ ಬರ್ಬೇಡ. ಅಣ್ಣಯ್ಯ, ನೀ ತಕ್ಕೊಳ್ಳೋಣಯ್ಯ. ರಿಕ್ವೆಸ್ಟ್ ಮಾಡ್ತಾರೆ, ಟ್ರೈ ಮಾಡ್ತೀನಿ. ಮಾತ್ ಕೇಳ್ರಿ. ಬೇಡ ರೀ.
ಅಣ್ಣಯ್ಯ ರೀ. ಅಣ್ಣಯ್ಯ ಹತ್ತು ರೀ ಬೇಡ ರೀ, ಇಳಿರಿ ಕೆಳಗೆ. ರೀ ನನ್ ಮಾತ್ ಕೇಳ್ರಿ, ಬೇಡ ರೀ, ಕರೆಂಟ್ ಕಂಬ ಹತ್ಬಾರ್ದು ರೀ. ಅಲ್ಲೇ ಇಟ್ಕೋ ಅಲ್ಲೇ ಇಟ್ಕೋ ಅಲ್ಲೇ ಇಟ್ಕೋ ಕಡೆ ಇಟ್ಕೋ ಅಣ್ಣ ಸಿಕ್ಬಿಡ್ತೀವಿ. ಬೇಡಪ್ಪ. ಅಣ್ಣ ಇಟ್ಕೋ 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 ಅಯ್ಯೋ. ರೀ ಹೇಳ್ರಿ, ಪ್ಲೀಸ್ ಹೇಳ್ರಿ, ಏನ್ರಿ ಆಯ್ತು? ಕಣ್ಬಿಡ್ರಿ ರೀ, ಮಾತಾಡ್ರಿ ರೀ, ಏನಾಯ್ತ್ರಿ? ಅಯ್ಯೋ ಮಾತಾಡ್ತಾನೆ ಇಲ್ವಲ್ಲ ರೀ, ಕಣ್ಬಿಡ್ರಿ ರೀ, ಪ್ಲೀಸ್ ರೀ. ಹೀಗ್ ಮಾಡ್ತಾರ ಯಾರಾದ್ರೂ? ರೇ ಹೆಂಗಿತ್ತು ಚಮಕ್ಕ? ಹಲೋ ಹಲೋ, ಟೆನ್ಷನ್ ಆದ್ರ? ಹಲೋ ರೇ ರೇ ರೀ, ನೀವು ಟೆನ್ಷನ್ ಆದ್ರಿ ತಾನೆ? ಆದ್ರ ಇಲ್ವಾ? ಸುಳ್ಳು ಹೇಳ್ಬೇಡಿ ಹೇಳಿ. ನನಗೆ ಗೊತ್ತು ಕಣ್ರಿ, ನಿಮ್ಮ ಮುಖ ನೋಡಿದ್ರೆ ನಂಗೆ ಗೊತ್ತಾಗುತ್ತೆ. ನಮಗೆ ತೀರಾ ಹತ್ರವಾಗಿರೋರು ಸಡನ್ನ ಕಣ್ಣು ಕಾಣದಿರೋ ದೂರ ಹೋಗ್ಬಿಟ್ರೆ ಯಾರು ತಾನೇ ಟೆನ್ಷನ್ ಆಗಲ್ಲ ಅಲ್ವಾ? ನೋ, ನಾನೇನು ಟೆನ್ಷನ್ ಆಗ್ಲಿಲ್ಲ. ರೇ ಸುಳ್ಳು ಹೇಳ್ತಾ ಇದ್ದೀರಾ. ನೋಡಿ ನೋಡಿ, ಚೂರ್ ಚೂರ್ ಬೆವರು, ಆ ಮುಖದಲ್ಲಿರೋ ಆತಂಕ. ಎಲ್ಲಿದೆ? ಏನು ಇಲ್ವಲ್ಲ. ಅಲ್ಲ ರೀ, ಕಣ್ಣು ಕಾಣದಿರೋ ಕಣ್ಣೀರನ್ನ ಒರೆಸೋದು ತುಂಬಾ ಕಷ್ಟ ಅಂತ ನನಗೂ ಗೊತ್ತು. ನೀವು ಟೆನ್ಷನ್ ಆದ್ರ ಇಲ್ವಾ? ನೀವು ಸುಳ್ಳು ಹೇಳ್ಬೋದು, ಆದ್ರೆ ನಿಮ್ಮ ಮುಖ ಮಾತ್ರ ಸುಳ್ಳು ಹೇಳಲ್ಲ. ನೀವು ಟೆನ್ಷನ್ ಆದ್ರ ಇಲ್ವಾ? ಹೌದು, ನಾನ್ ಟೆನ್ಷನ್ ಆದೆ. ಹಂಗ ಒಪ್ಕೋಬೇಕು. ಗುಡ್ ಗುಡ್ ಗುಡ್. ಹೇಳಿ ಹೇಳಿ, ಯಾಕೆ ಟೆನ್ಷನ್ ಆದ್ರೆ ಹೇಳಿ? ಹೇಳ್ರಿ ಪ್ಲೀಸ್, ಹೇಳ್ರಿ, ಹೇಳಿ ಪ್ಲೀಸ್ 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 ಪ್ಲೀಸ್. ಹೇಳ? ಹಾ ಹೇಳಿ ಹೇಳಿ ಹೇಳಿ. ಹೇಳಲೇಬೇಕಾ? ಹ್ಞೂನ್ರಿ, ಪ್ಲೀಸ್ ಹೇಳಿ, ಪ್ಲೀಸ್ ಜಲ್ದಿ ಹೇಳಿ. ನಾನ್ ನಿಮ್ಮನ್ನ ನಂಬಿ ಇಷ್ಟು ದೂರ ಬಂದಿದ್ದೀನಿ, ಗೊತ್ತಿಲ್ಲದೆ ಇರೋ ಊರಿಗೆ ಬಂದಿದ್ದೀನಿ. ನೀವು ಸೈಲೆಂಟ್ ಆಗಿ ಟಿಕೆಟ್ ತಗೊಂಡ್ಬಿಟ್ರೆ ನನ್ನ ಸ್ಟೇಷನ್ ಯಾರು ಡ್ರಾಪ್ ಮಾಡ್ತಾರೆ? ನಾನಿಲ್ಲ ನನ್ನಲ್ಲಿ ನೀನಿರಲು ಎದುರಲಿ, ಈ ಸಂತಸ ಮಾಸೋಗದೆ ಸ್ಥಿರವಾಗಲಿ. ಮಾಯೆ ಹೃದಯವೇ ಈಗ ಕುಣಿಯುವ ಹಾಗಿದೆ, ಮಳೆ ಇಂದು ಕಾಣದೆ ಬಂದು ಮನಸ್ಸನ್ನು ನೆನೆಸಿದೆ. ಜೀವಗಂಗೆ ಸಿಕ್ಕಂತಿದೆ, ಅರಳುವ ಹೂವೇ ಈ ಮುದ್ದು ಪ್ರೇಮ. ಏನಿದು ಮಾಯೆ ಹೃದಯವೇ ಈಗ ಕುಣಿಯುವ ಹಾಗಿದೆ, ಹೂಮಳೆ ಇಂದು ಕಾಣದೆ ಬಂದು ಮನಸ್ಸನ್ನು ನೆನೆಸಿದೆ. ಜೀವಗಂಗೆ ಸಿಕ್ಕಂತಿದೆ, ಅರಳುವ ಹೂವೇ ಈ ಮುದ್ದು ಪ್ರೇಮ. ಮೀಟರ್ ಮೇಲೆ ನೋಡಿ ಸ್ವಲ್ಪ ಹಾಕೊಡಿ ಸರ್. ಯೋ, ಮೀಟ್ರು ಓಡಿದ್ರು ತಾನೆ ಮೀಟ್ರ್ ಮೇಲ್ ಕೊಡೋದು. ತಗೊಳಯ್ಯ. ಕಂಜೂಸ್ ನನ್ ಮಗ, ಎಲ್ಲಿಂದ ಬರ್ತಾರೋ ಅಂತ. ರೇ ಯಾರ್ರಿ ನೀವು? ಪ್ಯಾಸೆಂಜರ್. ಅದಕ್ಕೆ ಹೇಳ್ದೆ ಬಂದು ಒಳಗ್ ಕೂತ್ಕೊಂಡ್ಬಿಡದ? ಬಾಡಿಗೆ ಆಟೋ ತಾನೆ? ಹೌದು. ಏನೀಗ? ಅದಕ್ಕೆ ಯಾಕೆ ಟೆನ್ಷನ್ ತಗೊಳ್ತೀಯ? ಗಾಡಿ ಸ್ಟಾರ್ಟ್ ಮಾಡು. ಎಲ್ಲಿಗೆ ಹೋಗ್ಬೇಕ? ನಾನು ಹೇಳ್ತಾ ಇರ್ತೀನಿ, ನೀನ್ ಹೋಗ್ತಾ ಇರು. ಅಯ್ಯ ಸ್ವಲ್ಪ ಅರ್ಥ ಆಗಂಗೆ ಹೇಳ್ರಿ. ಮೈಸೂರ್ನ ಸುತ್ತಬೇಕಣಯ್ಯ, ಕರ್ಕೊಂಡೋಗು. ಅಯ್ಯ ರೇ, ತಲೆ ಗಿರ 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 ಅಂತ ಸುತ್ತಬೇಕು, ಹಂಗ ಸುತ್ತಿಸ್ತೀನಿ. ಹಾ, ನನ್ ತಲೆ ಸುತ್ತುತ್ತೋ ನಿನ್ ತಲೆ ಸುತ್ತುತ್ತೋ ನೋಡೇ ಬಿಡೋಣ. ಗಾಡಿ ತೆಗಿ. ಹಲೋ, ನಾ ಹುಟ್ಟಿರೋದೇ ಆಟೋದಲ್ಲಿ. ಆಟೋ ಹಚ್ಚು, ಹಗಲು ರಾತ್ರಿ ಊಟ ಇಲ್ದಂಗೆ ಸುತ್ತಾ ಇರ್ತೀನಿ, ಗೊತ್ತಾ? ನನ್ ಜೊತೆ ಸುತ್ತಿಲ್ವಲ್ಲ, ನಡಿ. ಆಯ್ತಾಯ್ತು ಸರ್, ಸ್ವಲ್ಪ ಇಳಿಯವಾಗ ನೋಡಾಕೊಡಿ ಸರ್. ಹಾ, ನೋಡೋಣ ನೋಡೋಣ, ನಡಿ. ನಾನು ಹೇಳೋವರೆಗೂ ಎಲ್ಲೂ ನಿಲ್ಲಿಸ್ದೆ, ಹೋಗ್ತಾ ಇರೋ. ಏನ್ ಸರ್, ಮೈಸೂರಿಗೆ ಫಸ್ಟ್ ಟೈಮ್? ಹೌದು ಸರ್. ಒಳ್ಳೆ ಗಿರಾಕಿ ಸಿಕ್ತು. ಅಯ್ಯ ಸರ್, ಎದ್ದೇಳಿ ಸರ್. ಅಯ್ಯ ಅಯ್ಯ ರೀ, ಏನ್ ಆಟ ಆಡ್ತಾ ಇದ್ದೀರಾ? ಸಾರಿ ಕಣಪ್ಪ, ನೀನ್ ಹೋಗಪ್ಪ. ಅಯ್ಯ ರೀ,
ಏನ್ ಮಟ್ ಮಧ್ಯಾಹ್ನ ಕುಡ್ಬಿಟ್ಟು ಒಳ್ಳೆ ಎಂಟಿ ಮೇಲೆ ಬಿದ್ದಾಗ ಬೀಳ್ತಾ ಇದ್ದೀರಲ್ಲ. ಇವತ್ತೇನ್ ಬರೀ ಕುಡುಕ್ರೆ ಸಿಗ್ತಾ ಇದಾರಲ್ಲ. ಏನು ಇಲ್ಲಪ್ಪ, ಸಾರಿ ಕೇಳಿದ್ನಲ್ಲ, ನೀನೇನು ಬೇಜಾರು ಮಾಡ್ಕೊಂಬೇಡ, ಹೋಗ್ತಾ ಇರೋ. ಏನ್ ನೀವೇ ಆಗ್ಲಿಂದ ಸಾರಿ ಕೇಳ್ತಾ ಇದ್ದೀರಲ್ಲ, ಅವನೇನ್ ಮಾತಾಡೋದಿಲ್ವಾ? ಅವ್ನು ಮಾತಾಡಲ್ಲ, ನೀವು ನಡೀರಿ ಸರ್. ಯಾಕಯ್ಯ ಗಾಡಿ ನಿಲ್ಲಿಸ್ತೆ? ಮೊದ್ಲು ಅವನು ಕೆಳಗಿಲ್ದು ಸಾರಿ ಕೇಳಿದ್ರೆ ನನ್ ಗಾಡಿ ಅಲ್ಲಾಡೋದು. ಸುಮ್ನೆ ಪ್ರಾಬ್ಲಮ್ ಮಾಡ್ಬೇಡ, ಗಾಡಿ ತೆಗಿ. ಆಗಲ್ಲ, ಮೊದ್ಲು ತಪ್ಪಾಯ್ತು ಅಂತ ಕ್ಷಮೆ ಕೇಳಲಿ ಅವನು. ಯೋ ಅವ್ ಕ್ಷಮೆ ಕೇಳಕ್ ಆಗಲ್ಲ. ಯಾಕೆ ಕೇಳಕ್ ಆಗಲ್ಲ ಅಂದೆ? ಸತ್ತೋಗವ್ನೆ. ಅಯ್ಯಯ್ಯೋ, ಸತ್ತೋಗವ್ನ? ಹೆಂಗ್ ಸತ್ತ? ಕೊಲೆ ಆಗವ್ನೆ. ಕೊಲೆನ ಯಾರ್ ಮಾಡಿದ್ರು? ಅದೆಲ್ಲ ನಿನ್ಗೆ ಬೇಕಾಗಿಲ್ಲ, ಗಾಡಿ ತೆಗಿ. ಇಲ್ಲ, ಯಾರ್ ಕೊಲೆ ಮಾಡಿದ್ರು ಅಂತ ಹೇಳಿದ್ರೇನೆ ನಾ ಗಾಡಿ ತೆಗಿಯೋದು. ನಾನೇ ಕಣೆ ಕೊಲೆ ಮಾಡಿದ್ದು. ನೀನೇನಾ ಕೊಲೆ ಮಾಡಿದ್ದು? ಅಣ್ಣ, ಈ ಆಂಗಲ್ ಅಲ್ಲಿ ನಾನು ಯೋಚನೆನೇ ಮಾಡ್ಲಿಲ್ಲ ಅಣ್ಣ. ಅಣ್ಣ, ಹೆಣ ಸಾಕ್ಸಕ್ಕೆ ನನ್ನ ಆಟೋನೇ ಬೇಕಾಗಿತ್ತ ನಿನ್ಗೆ? ಆಂಬುಲೆನ್ಸ್ಗೂ ಟ್ಯಾಕ್ಸಿಗೂ ಬೇಜಾನ್ ದುಡ್ಡು ಕೇಳಿದ್ರು, ಅದಕ್ಕೆ ನಿನ್ ಗಾಡಿ ಹತ್ತಿಸ್ದೆ. ಬೇಡಣ್ಣ, ಹೋಗ್ಬಿಡೋಣ. ಸರಿ, ಓಕೆ. ಅಯ್ಯೋ ಅಣ್ಣ, ಏನ ಬಾರಣ್ಣ. ಹಂಗೆ ಹೋಗ್ತಾ ಇದೆಯಲ್ಲ, ಹೆಣ ತಗೊಂಡೋಗೋಣ. ಆ ಹೆಣ ನನಗ್ ಬೇಡ, ನೀನೇ ಇಟ್ಕೋ. ಅಯ್ಯಯ್ಯ, ನನ್ಗೆ ಯಾಕಣ್ಣ? ನನ್ ಕುಟುಂಬಸ್ಥ ಕಣಣ್ಣ, ನಿನ್ ಕಾಲು ಇಟ್ಕೋತೀನಿ. ಬೇಕಾದ್ರೆ ಮೀಟರ್ ಕಾಸು ಕೊಡ್ಬೇಡಣ್ಣ, ಹಂಗೆ ಹೋಗ್ಬಿಡೋಣ ತಗೊಂಡು. ನನಗ್ ಬೇಕಲ್ಲ ಏನು ದುಡ್ಡು? ಯಾಕೆ? ಹೆಣ ಎತ್ಕೊಂಡು ಹೋಗಕ್ಕೆ. ಏನ್ 500 ರೂಪಾಯಿ ಕೊಡ್ತಾ ಇದೀಯಾ? ಕೊಲೆ ಕೇಸಲ್ಲಿ ಒಳಗಡೆ ಹೋದ್ರೆ ಶಿಕ್ಷೆ ಎಷ್ಟು ವರ್ಷ ಅಂತ ಗೊತ್ತು ತಾನೆ? ಬೇಡ ಬೇಡ, ತಗೊಳ್ಳೆ. ಒಳಗಿರ ತೆಗಿಯ. ಒಳ್ಳೆಯ ಇನ್ಮೇಲೆ ಗಿರಾಕಿ ನಡ್ಸುವಾಗ ಹುಷಾರಾಗತ್ಸು. ಬರಯ್ಯ. ನಾ ಬರಲ್ಲ. ಇನ್ಯಾವನ್ ಕರೆದ್ರು? ಏ ಶಿವು, ಬರಯ್ಯ. ಯಾವ ಶಿವ? ನೀನ್ ಹೆಣ ಅಲ್ವಾ? ಅಯ್ಯೋ ಕಳ್ಳನ್ ಮಕ್ಳ, ನನ್ಗೆ ಮೋಸ ಮಾಡ್ಬಿಟ್ರಾ? ನಮಗ್ ಮಾತ್ರ ನೀನ್ ಮೋಸ ಮಾಡ್ಬೋದಾ? ನಾನ್ ಯಾವಾಗ ಮೋಸ ಮಾಡ್ದೆ ನಿನ್ಗೆ? ಯಾರು ನೀವೆಲ್ಲ? ಅದನ್ನ ನಾನು ಹೇಳ್ತೀನಿ. ಅಚ್ಚು ಅಲಿಯಾಸ್ ಆಟೋ ಅಚ್ಚು. ಇದೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಸೆಟಪ್. ಅಲ್ಲೇ ಮಂಗ್ಯಾನ್ ಅಂತವನ ಮಾಮೂಲಿ ಒಬ್ಬ ಆಟೋ ಡ್ರೈವರ್ ಆಗಿ ಇಷ್ಟು ತಲೆ ಓಡಿಸ್ತಿ ಅಂತಂದ್ರೆ ಇನ್ನು ನಾವು ಡಿಪಾರ್ಟ್ಮೆಂಟ್ನಾಗಿದ್ದು ಎಷ್ಟು ತಲೆ ಓಡಿಸ್ಬಾರ್ದ. ಮರ್ಯಾದೆಗೆ ನನ್ನ ದುಡ್ಡು ಕೊಟ್ರೆ ಸರಿ, ಇಲ್ಲ ಅಂದ್ರೆ ಐತಿಗೆ ಮೇಲ್ ಮಾಡ್ಬಿಡ್ತೀನಿ ನೋಡ್ರಿ. ಕರೆಕ್ಟ್ ಕರೆಕ್ಟ್ ಮಾಡು, ತಗೋ ಮಾಡು. ನನ್ನ ಮೊಬೈಲ್ ನಿಮ್ಮ ಹತ್ರ ಹೆಂಗ್ ಬಂತು? ನಿನ್ ಜೇಬಿಂದಾನೆ ತೆಗೆದ್ವಿ. ಲೇ ಮಬ್ಬರ್ಸಿ ಮಗನ, ಅದೆಲ್ಲ ಯಾವಾಗಲೂ ಡಿಲೀಟ್ ಮಾಡಿ ಆಯ್ತು. ಇನ್ನೊಂದು ಸಾರಿ ನಮ್ಮ ಡಿಪಾರ್ಟ್ಮೆಂಟ್ನವ್ರಿಗೆ ಏನಾದ್ರೂ ನೀ ಈ ತರ ಆಟ ಆಡಿದ್ರೆ ನಿನ್ನ ಆಟೋನ ಎರಡು ಸೀಸ್ ಮಾಡ್ತೀನಿ ಮಗ. ಇಲ್ಲಣ್ಣ, ತಪ್ಪಾಯ್ತು, ಬಿಟ್ಬಿಡೋಣ. ಅಣ್ಣ ಅಣ್ಣ ಅಣ್ಣ, ಬರೀ ಕೈಲಿ ಮನೆಗೆ ಹೋದ್ರೆ ಹೆಂಡತಿ ಹೊಡಿತಾಳೆ. 200 ರೂಪಾಯಿ ಇದ್ರೆ ಕೊಡೋಣ. ಸೀಸ್ ಮಾಡು ಗಾಡಿನ. ಅಯ್ಯಯ್ಯ ಬೇಡಣ್ಣ, ಮನೆಗೆ ಹೊಟ್ಟಬಿಡ್ತೀನಿ. ಮಾನವ ಮರ್ಯಾದೆ ಒಡೆಯೋದು ಹೊಡಿತೀರಾ? ಯಾಕೆ ಹೊಡಿತೀರಾ ಅಂತ ಕಾರಣ ನೋಡಿರಿ ಸರ್. ಕಾರಣ ಬೇಕಾ ನಿಂಗೆ? ನೀನ್ ಮಾಡಿರೋ ಗನಂದಾರಿ ಕೆಲಸಕ್ಕೆ ನಿಂಗೆ ಸಮಜಾಯಿಸಿ ಕೊಟ್ಟು ಹೊಡಿಬೇಕಾ? ಕಾರಣ ಬೇಕಾ ನಿಂಗೆ? ಕಾರಣ ಏನೋ ಮಾಡ್ದೆ? ನನ್ ಲೈಫ್ ನ ಹಾಳು ಮಾಡ್ಬಿಟ್ಟಿಯಲ್ಲೋ. ಎಂತ ದರಿದ್ರ ಕೆಲಸ ಮಾಡ್ತೀಯೋ? ನಾನು ಹೆಂಡ್ತಿದ್ದು ಸೆಕೆಂಡ್ ಸೆಟಪ್ ಮೊಬೈಲ್ ರಿಪೇರಿ ಕೊಟ್ರೆ ಐಡಿಯಾ ಮಾಡ್ತೀಯಾ? ಐಡಿಯಾನಾ? ಹಾಯ್ ಪಿಜ್ಜಾ ಡಾರ್ಲಿಂಗ್. ನೀನ್ ರಾತ್ರಿ ಕೊಟ್ಟಿದ್ ಪೀಸು, ತಿನ್ಸಿದ್ ಪಿಜ್ಜಾ, ಆಹಾ ತುಂಬಾ ಮಜವಾಗಿತ್ತು. ಲೈಫಲ್ಲೇ ಮರೆಯಕ್ಕಾಗಲ್ಲ ಡಾರ್ಲಿಂಗ್. ಯಾರ ಹತ್ರ ಮಾತಾಡ್ತಿದೀರಂತ ಗೊತ್ತೇನ್ರಿ? ನಾನ್ ನಿಮ್ ಹೆಂಡ್ತೀರಿ. ನಮ್ ಯಜಮಾನ್ರು ರಾತ್ರಿ ಯಾಕೆ ಮುದ್ದೆ ಊಟ ತಿಂತಾ ಇಲ್ಲ ಅಂತ ನಾನ್ ಯೋಚನೆ ಮಾಡ್ತಿದ್ರೆ ನೀವು ಅಳಸ್ಲು ಪಿಜ್ಜಾ ತಿನ್ನಕ್ ಹೋಗ್ತಿದ್ದೀರಾ? ಇವತ್ ರಾತ್ರಿ ಬನ್ನಿ, ನಿಮ್ಗೊಂದ್ ಗತಿ ಕಾಣಿಸ್ತೀನಿ. ವಾಟ್ ಎ ಬ್ಯಾಡ್ ಐಡಿಯಾ ಸರ್ಜಿ. ಆಮೇಲೆ ಏನಾಯ್ತು ಅಂತ ತಿಳ್ಕೊಬೇಕಾ ನೀನು? ಮೊದಲು ಹೇಳು, ನಿನ್ ಫೋನ್ ರಿಪೇರಿ ಮಾಡಕ್ ಬರುತ್ತೋ ಇಲ್ವಾ ಅದನ್ನ ಹೇಳು. ಬಿಡಿ ಸರ್, ಹೋಗ್ತಾ ಹೋಗ್ತಾ ಕಲ್ತ್ಕೊಂತೀನಿ. ಏನ್ ದೊಡ್ಡ ಬ್ರಹ್ಮವಿದ್ಯಾನ ಅದು? ಏನೋ ಸ್ವಲ್ಪ ಸೆಟ್ಟಿಂಗ್ ಪ್ರಾಬ್ಲಮ್ ಇತ್ತು ಅಂತ ಸಿಮ್ ಎಕ್ಸ್ಚೇಂಜ್ ಮಾಡಿದೆ ಅಷ್ಟೇನಪ್ಪ. ಬರೀ ಸೆಟ್ಟಿಂಗ್ ಪ್ರಾಬ್ಲಮ್ ಅಂತ ಸಿಂಪಲ್ ಆಗಿ ಹೇಳ್ತೀಯಾ? ನಿನ್ನ ಸೆಟ್ಟಿಂಗ್ ಪ್ರಾಬ್ಲಮ್ ಇಂದ ನಾನು ಇಷ್ಟು ದಿವಸ ಗುಟ್ಟಾಗಿಟ್ಟಿದ್ದ ನನ್ನ ಸೆಕೆಂಡ್ ಸೆಟಪ್ ವಿಷಯ ನನ್ನ ಹೆಂಡತಿ ಗೊತ್ತಾಗೋಯ್ತಲ್ಲೋ. ನಿನ್ನ
ನಾವು ಕಂಟಿನ್ಯೂ. ನೀನ್ ಮಜಾ ತಗೋತಾ ಇದ್ಯಾ? ಕಸ್ಟಮರ್ಸ್ ಹತ್ರ ಏನೋ ತಿಳ್ಕೊಂಡಿದ್ಯಾ? ಮಾಡೋ ಕೆಲಸ ಸರಿಯಾಗಿ ಮಾಡ್ಬೇಕು. ಇಷ್ಟೇ ಅಲ್ಲ, ಇನ್ನೂ ಇದೆ ಹಬ್ಬ. ಸಂಜೆ ಅಂಗಡಿ ಮುಚ್ಕೊಂಡು ಆಚೆ ಬರ್ತೀಯಲ್ಲ, ಆವಾಗ ನೋಡ್ಕೋತೀನಿ ನಿನ್ನ. ನನ್ ಮಗನೇ ಐಡಿಯಾ ಮಾಡ್ತೀಯ, ಐಡಿಯಾ. ಸಂಜೆ ಸಿಕ್ಕು. ಲೇಡೀಸ್ ಫಸ್ಟ್ ಪ್ಲೀಸ್, ಲೇಡೀಸ್ ಫಸ್ಟ್. ಹಾಯ್ ಮಾಮ್. ವಾರ್ತೆಗಳು ಓದೋರ್ ಕೈಲಿ ಒದೆ ತಿಂತಾ ಇದ್ರೆ ಏನ್ ಸಮಾಚಾರ? ಎಲ್ಲ ಬ್ಯಾಡ್ ನ್ಯೂಸ್. ಅವರು ನನ್ನ ಹಳೆ ಬಿಸ್ನೆಸ್ ಪಾರ್ಟ್ನರು. ಬಿಸ್ನೆಸ್ ಅಂದ್ಮೇಲೆ ಇದೆಲ್ಲ ಸಹಜ. ನಮ್ಮ ಸಹಜ ಅಂತ. ಮೊಬೈಲ್ ರೆಡಿ ಆಯ್ತಾ? ಅದು ಯಾವಾಗ್ಲೂ ರೆಡಿ ಆಗೋಯ್ತು. ಪಾಪ ಒಳ್ಳೆಯವರು, ಅದ್ರ ಬಗ್ಗಕ್ಕೆ ಆಗ್ತಿಲ್ಲ ಅಷ್ಟೇ. ಆನ್ ಆಯ್ತಾ? ಸ್ವಲ್ಪ ಅರ್ಧ ಬದುಕ್ಬಿಟ್ಟೆ. ಹಲೋ ಮೇಡಮ್, ಏನ್ ಮಾಡ್ತಾ ಇದ್ದೀರಾ? ಕಾಲ್ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಏನು ಹೋಗಲ್ಲ, ಓನ್ಲಿ ಬರುತ್ತೆ. ವಾಟ್? ಅಂದ್ರೆ ನೋ ಔಟ್ ಗೋಯಿಂಗು, ಓನ್ಲಿ ಇನ್ಕಮಿಂಗು. ಯಾಕೆ? ಮತ್ತಿನ್ನೇನು, ನೀವು ಅರ್ಧ ದಿನ ಟೈಮ್ ಕೊಟ್ರೆ ಅರ್ಧ ರಿಪೇರಿ ಮಾಡಿದೀವಿ. ಫುಲ್ ದಿನ ಟೈಮ್ ಕೊಟ್ಟಿದ್ರೆ ಫುಲ್ ರಿಪೇರಿ ಆಗಿರೋದು. 200 rupees ಪ್ಲೀಸ್. ಏನಮ್ಮ ಇದು ಬರೀ 100? ನೀವು ಮಾಡಿರೋ ಅರ್ಧ ಕೆಲ್ಸಕ್ಕೆ ಇದು ಸಾಕು. ಮತ್ತೆ ನನ್ನ ಹತ್ರನೂ ವದೆ ತಿನ್ಬೇಡಿ. ಆಯ್ತಾಯ್ತು, ನಮ್ಮ ಮಾಮು ಫ್ರೆಂಡ್ ಅಂತ ಒಪ್ಕೋತಾ ಇದ್ದೀನಿ. ಕರ್ಕೊಂಡೋಗಿ ಡ್ರಾಪ್ ಮಾಡ್ಬಿಡಪ್ಪ, ಅರ್ಜೆಂಟ್ ಅಲ್ಲ ಅವ್ರೆ. ನಡೀರಿ ಮೇಡಮ್, ನಡೀರಿ. ಮಾಮು ಏನೋ ಅದು ಅನ್ಯಾಯ. ಅವ್ರು ಕ್ರಿಕೆಟ್ ಬೆಟ್ಟಿಂಗ್ ಅಲ್ಲಿ ಸೋತಿದ್ದಲ್ಲ, ಸರಿ ಹೋಯ್ತು. ಲಬಕ್ ಕೊಟ್ಟ ಕಾಸು ಕಿತ್ಕೊಳ್ಳೋದಲ್ಲಪ್ಪ. ಈ ಕಡೆ ಹೋದ್ರೆ ರೈಲ್ವೆ ಸ್ಟೇಷನ್, ಈ ಕಡೆ ಹೋದ್ರೆ ಸೊಟ್ಟ ಸೋಮಪ್ಪ ಹೆಬ್ಬೆಟ್ ಮನೆ. ಯಾವ ಕಡೆ ಹೋಗ್ತೀರಾ? ಟೈಮ್ ಆಯ್ತು, ರೈಲ್ವೆ ಸ್ಟೇಷನ್ ಹೋಗೋಣ. ಹಂಗಾರೆ ಹೋಗಕ್ ಮುಂಚೆ ಒಂದು ಲಾಸ್ಟ್ ಕಾಫಿ. ಓಕೆ, ಆದ್ರೆ ಬಿಲ್ ಯಾರು ಪೇ ಮಾಡ್ತಾರೆ? ಸಾಲ ಮಾಡ್ಕೊಡಿಸ್ತೀನಿ ಬನ್ರಿ ರೀ. ಹಲೋ, ಏನ್ ಅಷ್ಟು ಸೀರಿಯಸ್ ಆಗಿ ಬರಿತಾ ಇದ್ದೀರಾ? ಲವ್ ಲೆಟರ್. ನಿಮ್ಮನ್ ಬಿಟ್ಟು ಹೋಗ್ತಿದ್ದೀನಲ್ಲ, ಅದಕ್ಕೆ ಲವ್ ಲೆಟರ್ ಬರಿತಾ ಇದ್ದೀನಿ. ಹುಡುಗಿರಂದ್ರೆ ಡೇಂಜರ್ ಅಪ್ಪ, ಹುಷಾರಾಗಿರ್ಬೇಕು ಅಂತ ಆಡ್ ಸುಮ್ನೆ ಬರ್ದವ್ರ. ಕಾಗೆ ಆರಿಸ್ಬಿಟ್ಟು ನಮ್ನ ಮೆಂಟ್ಲು ಮಾಡ್ಬಿಡ್ತೇವೆ. ಸುಮ್ನೆ ಹೇಳ್ತಾಯಿ ಮ್ಯಾಟ್ರನ. ನೀವ್ ತಾನೇ ಹೇಳಿದ್ದು ಬಿಫೋರ್ ಬ್ರೇಕಪ್ ಹ್ಯಾವ್ ಒನ್ ಬ್ಯಾಕಪ್ ಅಂತ. ನಿಮ್ಗೊಂದು ಕ್ವಶನ್ ಕೇಳಲ್ಲ? ಇದೇನಿದು ಹೊಸದಾಗಿ ಪರ್ಮಿಷನ್ ಬೇರೆ ಕೇಳ್ತಿದ್ದೀರಲ್ಲ? ಏನಿಲ್ಲ, ಪರ್ಸನಲ್ ಕ್ವಶನ್, ಅದಕ್ಕೆ ಕೇಳಿ. ಅಕಸ್ಮಾತ್ ಆ ಸೊಟ್ಟ ಸೋಮಪ್ಪ ಹೆಬ್ಬೆಟ್ ಮನೆ ಹುಡುಗ ನಿಮ್ ಮುಂದೆ ಬಂದು ನಿಂತ್ಕೊಂಡು ನನ್ನ ಮದ್ವೆ ಆಗು ಅಂತಂದ್ರೆ ಏನ್ ಮಾಡ್ತೀರಾ? ಅವ್ನ್ ನನ್ ಮುಂದೆ ನಿಂತ್ ಹೇಳಿ, ಆಮೇಲೆ ಡಿಸೈಡ್ ಮಾಡ್ತೀನಿ. ಮುಗ್ದೋಗಿರೋ ವಿಷಯದ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಾ? ಟೇಕ್ ಇಟ್. ನಿಜವಾಗ್ಲೂ ಲವ್ ಲೆಟ್ರಾ? ಇಲ್ಲ, ಡಿವೋರ್ಸ್ ಲೆಟರ್. ನಾವಿಬ್ರು ಮದ್ವೆನೇ ಆಗಿಲ್ಲ. ಲೂಸ್ ತರ ಆಡ್ಬೇಡಿ. ಆ ಸೊಟ್ಟ ಸೋಮಪ್ಪ ಹೆಬ್ಬೆಟ್ ಮನೆಗೆ ಈ ಸ್ಲಿಪ್ ನ ತಗೊಂಡೋಗಿ ಅಂಟಿಸ್ಬಿಡಿ. ಕೊನೆಗೂ ನಮ್ಮನ್ನ ಪೋಸ್ಟ್ ಮ್ಯಾನ್ ಮಾಡ್ಬಿಟ್ರಿ. ಅಲ್ಲ, ನೀವು ಮೈಸೂರು ಜೆಂಟ್ಲ್ಮನ್. ಈಗಲಾದ್ರೂ ಒಪ್ಕೊಂಡ್ರಲ್ಲ, ನಡೀರಿ ಹೋಗೋಣ. ಹೌದು, ಏನಕ್ಕೆ ಈ ಬೈಕ್ ಇಟ್ಕೊಂಡಿದ್ದೀರಾ? ಮೋಟರ್ ಬೈಕ್ ಯಾಕೆ ಇಟ್ಕೊಂಡಿಲ್ಲ? ಇದು TVS ಕಂಪನಿದು ವಿಗೋ ಗಾಡಿ, ಅದಕ್ಕೆ ವಿ ಆರ್ ಗೋಯಿಂಗ್. ವೆರಿ ಕಂಫರ್ಟಬಲ್. ನಾನು ಪಂಚೆ ಉಟ್ಕೊಂಡಾಗ್ಲೂ ಗಾಡಿನ ಆರಾಮಾಗಿ ಓಡಿಸ್ಬೋದು. ಪ್ರಯಾಣಿಕರೇ, ನೀವು ನಿರೀಕ್ಷಿಸುತ್ತಿರುವ ಹಂಪಿ ಎಕ್ಸ್ಪ್ರೆಸ್ ಗಾಡಿಯು ಇನ್ನು 20 ನಿಮಿಷದಲ್ಲಿ ಪ್ಲಾಟ್ಫಾರ್ಮ್ 1ಕ್ಕೆ ಬರಲಿದೆ. ನನಗೆ ಸೈಲೆನ್ಸ್ನ ಸುಧಾರಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಇದು ಸೈಲೆನ್ಸ್. ಜನ ಎಲ್ಲ ಕಚಪಚ ಅಂತವ್ರೆ. ಅನೌನ್ಸ್ಮೆಂಟ್ ಬರ್ತಾ ಇದೆ, ಟ್ರೈನ್ ಗಾಡಿಗಳು ಓಡಾಡ್ತಾ ಇದೆ. ಈ ಸೌಂಡ್ ನಿಮ್ಗೆ ಸೈಲೆಂಟ್ ಆಗಿ ಕೇಳಿಸ್ತಾ ಇದೆ. ಎನಿವೇಸ್, ಓಕೆ ಬಾಯ್. ನಾವು ಮೈಸೂರು ಕೈ ಕೊಡಲ್ಲ, ಕೈ ಬಿಡಲ್ಲ. ನಮಸ್ಕಾರ, ಬಾಯ್, ಸಿ ಯು ಅಗೇನ್. ಸಿ ಯುನಾ ಅಂದ್ರೆ ನಾನು ಮತ್ತೆ ಮೈಸೂರಿಗೆ ಬರ್ಬೇಕಾ? ಏನ್ರಿ ಸಿ ಯು ಅಂತಂದ್ರೆ ICU ಹೋಗೋ ತರ ಎದುರ್ಕೋತಾ ಇದ್ರ. ಅಕಸ್ಮಾತ್ ಮೈಸೂರಿಗೆ ಬಂದ್ರೆ ಈ ಬಡಪಾಯಿನ ಮರಿಬೇಡಿ. ಓಕೆ ಬಾಯ್.
ನನ್ನ ಫೋನ್. ಓಹ್ ಸಾರಿ. ಫ್ರೆಂಡ್ಶಿಪ್ ಅಲ್ಲಿ ಸಾರಿ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ಓಕೆ. ಓಹ್ ಮರ್ತಿದ್ದೆ, ನಿಮ್ ನಂಬರ್ ಕೊಡಿ, ಬರ್ಕೋತೀನಿ. ನೀವು ಕೈ ಮೇಲೆ ಬರ್ಕೊಳ್ಳೋ ಈ ನಂಬರ್ ಯಾವತ್ ಬೇಕಾದ್ರೆ ಅಳಿಸೋಗ್ಬೋದು. ನಾವು ಮತ್ತೆ ಭೇಟಿ ಆಗ್ತೀವೋ ಇಲ್ವೋ ಈ ದಿನ ನನ್ನ ಹೃದಯದಲ್ಲಿ ಬರ್ಕೊಳ್ಳೋಣ. ಹೇ ಬೈದ ಬೈ, ಒಂದ್ಸಲ ನಿಮ್ ಮೆಸೇಜ್ ಇನ್ಕಮಿಂಗ್ ಕಾಲ್ ಚೆಕ್ ಮಾಡ್ಕೊಳ್ಳಿ. ಆ ಮೈಸೂರು ಹುಡುಗ ನಿಮ್ಗೆ ಟ್ರೈ ಮಾಡಿರ್ಬೋದಲ್ವಾ? ಅದೆಲ್ಲ ಚಾನ್ಸೇ ಇಲ್ಲ. ಅಷ್ಟು ಕಡಖಂಡಿತವಾಗಿ ಹೇಗೆ ಹೇಳ್ತೀರಾ? ಇಟ್ ಮೈಟ್ ಹ್ಯಾಪನ್. ಹೌದು, ಬೆಳಗ್ಗೆಯಿಂದ ಕೇಳಕ್ ಮರ್ತಿದ್ದೆ, ನಿಮ್ ಹೆಸರೇನು? ಐ ಆಮ್ ಸಾರಿ, ಮಿಸ್ಟರ್ ಮೈಸೂರ್. ಓ ವಾವ್. ನಿಮ್ಮ ಹೆಸರು? ಮಿಸ್ ಬೆಂಗಳೂರು. ಗುಡ್ ಒನ್, ಗುಡ್ ಒನ್. ಓಕೆ, ಸಿ ಯು, ಬಾಯ್. ಬಾಯ್. ಹಲೋ. ಓ ಹಾಯ್. ಅಲ್ಲ, ಈಗಲೇ ಹೊರಟಿದ್ದೀನಿ, ಸ್ಟೇಷನ್ ಅಲ್ಲಿ ಇದ್ದೀನಿ. ಆಕ್ಚುಲಿ ಬೆಳಗ್ಗೆಯಿಂದ ನಿಮ್ಗೋಸ್ಕರನೇ ಕಾದೆ, ನೀವು ಬರ್ಲಿಲ್ಲ. ನೋ, ಇನ್ 15 ನಿಮಿಷದಲ್ಲಿ ಟ್ರೈನ್ ಹೊರಟ್ಬಿಡುತ್ತೆ. ಏನು, ಸ್ಟೇಷನ್ ಆಚೆನಾ? ಓಕೆ, ಬರ್ತೀನಿ. ಹೌದು, ನಿಮ್ಮನ್ನ ಹೇಗೆ ಕಂಡುಹಿಡಿಯೋದು? ಓಕೆ, ಬರ್ತೀನಿ. ಹಲೋ, ಇಲ್ಲೇನ್ ಮಾಡ್ತಿದ್ದೀರಾ? ನೀವಾ? ಇನ್ನೂ ಹೊರಟಿಲ್ವಾ? ಗಾಡಿ ಯಾಕೋ ಸ್ಟಾರ್ಟ್ ಆಗ್ತಾ ಇಲ್ಲ. ಮೋಸ್ಟ್ಲಿ ನಿಮ್ಮನ್ನ ಬಿಟ್ಬಿಟ್ಟು ಗಾಡಿಗೂ ಇಷ್ಟ ಆಗ್ತಾ ಇಲ್ಲ. ಹೌದು, ಪ್ಲಾಟ್ಫಾರ್ಮ್ ಅಲ್ಲಿ ಇರ್ಬೇಕಾದ್ರೆ ಆಚೆ ಏನ್ ಮಾಡ್ತಾ ಇದ್ದೀರಾ? ಅದು ಅವ್ರು ಫೋನ್ ಮಾಡಿದ್ರು. ಹೇ ಹೌದಾ, ಸೂಪರ್. ಏನಂದ? ನನ್ನ ಮೀಟ್ ಮಾಡ್ತೀನಿ ಅಂದ್ರು. ಆಚೆ ವೇಟ್ ಮಾಡಕ್ ಹೇಳಿದ್ದಾರೆ. ಸೊ ನೀವು ಅವನ್ಗೆ ವೇಟ್ ಮಾಡ್ತೀರಾ? ನಾನ್ ಬಂದಿದ್ದೆ ಅವ್ರನ್ನ ಮೀಟ್ ಮಾಡಕ್ಕಲ್ವಾ? ಹೇ, ಅವ್ರ ವಾಯ್ಸು ಮಾತೆಲ್ಲ ಕೇಳ್ತಿದ್ರೆ ಒಳ್ಳೆ ಡೀಸೆಂಟ್ ಫೆಲೋ ಅನ್ಸ್ತಿದೆ. ಓಹೋ, ಜಜ್ಮೆಂಟ್ ಕೊಟ್ಬಿಟ್ರೆ ಅವ್ನು ಒಳ್ಳೆಯವನು ಅಂತ. ಮೋಸ್ಟ್ಲಿ ನೀವು ಚಾಮುಂಡೇಶ್ವರಿ ತಾಯಿಗೆ ಎಕ್ಸ್ಟ್ರಾ ಕೇಳ್ಕೊಂಡಿರ್ತಾರೆ, ಅದಕ್ಕೆ ವರ ಗ್ರ್ಯಾಂಟ್ ಮಾಡ್ಬಿಟ್ಟಿದ್ದಾರೆ. ಅಮ್ಮ ತಾಯಿ, ಯು ಆರ್ ಗ್ರೇಟ್ ಅಮ್ಮ, ಗ್ರೇಟ್ ಗ್ರೇಟ್. ಓವರ್ ಆಕ್ಟಿಂಗ್ ಮಾಡಬೇಡಿ ಆಯ್ತಾ? ಅಪ್ಪ, ನಾನೇ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದೀನ. ಮುಖ ನೋಡಪ್ಪ ಹೆಂಗೆ ಪಳಪಳ ಅಂತ ಬಾಂಬೆ ಹೀರೋಯಿನ್ ತರ ಉಳಿತಾ ಇದೆ. ಮದುವೆ ಕಡೆ ಬಂದ್ಬಿಡ್ತು. ಸುಮ್ಮನಿರಿ, ತಮಾಷೆ ಮಾಡಬೇಡಿ. ರೀ, ನನ್ಗೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀರಾ? ಏನಕ್ಕೆ? ಇವತ್ತು ಫುಲ್ ಮೈಸೂರ್ನೇ ಸುತ್ತಿಸ್ತೆ. ನಾನೇನ ಕಾಸ್ಗೀಸ್ ತಗೊಂಡ? ಅಕಸ್ಮಾತ್ ಆಗಿ ನಾನು ಸಿಕ್ಕಿದ್ ನಿಮ್ ರೋಡ್ ಫ್ರೆಂಡ್, ನಿಮ್ ಬೆಸ್ಟ್ ಫ್ರೆಂಡ್ ಆದೆ. ನಿಮ್ ಮದುವೆ ಮಾಡಿಸೋಂತ ಸೌಭಾಗ್ಯ ನಮ್ಗೆ ಸಿಕ್ಲಿರಿ. ಹೇ, ಒಬ್ಬ ಸ್ಲೋ ಮೋಷನ್ ಕೋಟ್ ಹಾಕೊಂಡು ಈ ಕಡೆ ಬರ್ತಾವನಂದ್ರೆ ನಿಮ್ ಹುಡುಗನೇ ಇರ್ಬೇಕು. ಬಂದೇ ಬಿಟ್ಟ. ಸರಿಗ್ ಬಿಸ್ಕೆಟ್ ತಗೊಂಡ್ರಿ. ಅಲ್ಲ, ಇಷ್ಟ ಆತ್ರ ಇರೋರು ಫೋನ್ ಮಾಡ್ಬಿಟ್ಟು ಯಾವಾಗ ಬರ್ತೀಯಪ್ಪ ಅಂತ ಕೇಳಿದ್ರೆ ಆಯ್ತಲ್ವಾ? ನನ್ನ ಸೆಲ್ಲಲ್ಲಿ ಔಟ್ ಗೋಯಿಂಗ್ ಇಲ್ಲ ಅಂತ ಗೊತ್ತು ತಾನೆ? ನನ್ನ ಫೋನಲ್ಲಿ ಇದೆಯಲ್ಲ. ಓಕೆ. ಡಯಲ್ ಲಿಸ್ಟ್ ಅಲ್ಲಿ ನಿಮ್ ನಂಬರ್ ಇದೆ. ಆ ನಂಬರ್ ಕೆಳಗೆ ಹುಡುಗನ ನಂಬರ್ ಇದೆ, ಟ್ರೈ ಮಾಡಿ. ಓಕೆ. ಯಾವಾಗ್ಲೂ ಬಿಸಿನೇ. ಏನಾಯ್ತು? ಅವ್ರ ನಂಬರ್ ಯಾವಾಗ ನೋಡಿದ್ರು ಬಿಸಿ ಇರತ್ತೆ. ಸರಿ, ನಾನಿನ್ ಬರ್ತೀನಿ, ಟ್ರೈನಿಗೆ ಟೈಮ್ ಆಯ್ತು. ಓಕೆ, ಬಾಯ್. ಹೌದು, ನನ್ ನಂಬರ್ ನಿಮ್ ಹತ್ರ ಹೇಗ್ ಬಂತು? ನಾನ್ ನಿಮಗ್ ಕೊಟ್ಟೇ ಇಲ್ವಲ್ಲ. ಇವಾಗ ಅದು ಇಂಪಾರ್ಟೆಂಟಾ? ಒಂದ್ ನಂಬರ್ ಇಂದ ಅದೇ ನಂಬರ್ ಟ್ರೈ ಮಾಡ್ತಿದ್ರೆ ಬಿಸಿ ತಾನೇ ಬರೋದು. ಹೌದಲ್ವಾ? ಹೌ ಸ್ಟುಪಿಡ್. ಯಾರಾದ್ರೂ ಹಾಗೆ ಮಾಡ್ತಾರಾ? ಓಕೆ, ನನಗೆ ಟೈಮ್ ಆಯ್ತು, ಬಾಯ್. ಹಲೋ, ಬೆಳಗ್ಗೆಯಿಂದ ನೀವು ಹಂಗೆ ಮಾಡಿದ್ರಿ. ಒಂದ್ಸಲ ಅಲ್ಲ, ಬೇಜಾನ್ ಸಲ ನನ್ನ ನಂಬರ್ಗೆ ನನ್ನ ಫೋನಿಂದನೇ ಟ್ರೈ ಮಾಡಿದ್ರಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ನಿಮ್ಮ ಮೊಬೈಲ್ ಕೊಡ್ತೀರಾ? ಕಾಲ್ ಮಾಡ್ಬೇಕು. ಒಂದ್ ನಿಮಿಷ, ಸ್ವಲ್ಪ ನಿಮ್ಮ ಮೊಬೈಲ್ ಕೊಟ್ಟು ಹೋಗಿ. ಯಾರ ಸೊಟ್ಸೊಮ್ಮೆ ಬೆಟ್ ಮನೆಗ? ಹೌದು. ಡಯಲ್ ಲಿಸ್ಟ್ ಅಲ್ಲಿ ನಿಮ್ ನಂಬರ್ ಇದೆ. ಆ ನಂಬರ್ ಕೆಳಗೆ ಹುಡುಗನ ನಂಬರ್ ಇದೆ, ಟ್ರೈ ಮಾಡಿ.
ಇದ್ವಿ. ಆ ಹುಡುಗ ಬಂದು ನನ್ನ ಮುಂದೆ ಪ್ರಪೋಸ್ ಮಾಡ್ಲಿ, ಆಮೇಲೆ ನೋಡೋಣ ಅಂತ. ನಮ್ದಕ್ಕೆ ನಿಮ್ಮ ಮೇಲೆ ಪ್ಯಾರ್ಗೆ ಆಗ್ಬಿಟ್ಟೈತೆ. ವಿಲ್ ಯು ಮ್ಯಾರಿ ಮೀ? ನನ್ನ ಮದುವೆ ಆಗ್ತೀರಾ? ಬೋಲೋ ಜಿ, ನಮ್ದಕ್ಕೆ ಶಾದಿ ಮಾಡ್ಕೋತೀರಾ? ಹಾ ಬೋಲೋ. ಅಯ್ಯೋ ಅಯ್ಯೋ, ಪಬ್ಲಿಕ್ ಅಲ್ಲಿ ಹೊಡಿಬಾರ್ದು. ಯಾರು ನೋಡಿದ್ರೆ ತಪ್ಪು ತಿಳ್ಕೊತಾರೆ, ನನ್ನ ಯು ಟೀಸರ್ ಅನ್ಕೋತಾರೆ. ಏಯ್ ಹೊಡಿಬೇಡ್ರಿ, ಪಬ್ಲಿಕ್ ರೀ, ಸುಮ್ಮನಿರಿ. ಯಾಕೆ ಹೀಗೆ ಮಾಡಿದ್ರಿ? ನೀವೇ ಹೇಳಿದ್ರಲ್ಲ, ನಾನು ಆ ಹುಡುಗನ ಬಗ್ಗೆ ತಿಳ್ಕೋಬೇಕು, ಅವ್ನು ಯಾರು ಅಂತ ಗೊತ್ತಾಗಬೇಕು, ಅವನ ಜೊತೆ ಸುತ್ತಾಡಬೇಕು ಅಂತ. ಅದಕ್ಕೆ ನಾನು ಇವತ್ತು ನಿಮ್ಮ ಜೊತೆ ಎಲ್ಲ ಸುತ್ತಾಡಿದೆ. ಅದಕ್ಕೂ ಮೇಲೆ ನೀವು ಮೈಸೂರವ್ರನ್ನ ಯಾವಾಗಲೂ ಡಿಗ್ರೇಡ್ ಮಾಡಿ ಮಾತಾಡ್ತಾ ಇದ್ರಿ. ಅದಕ್ಕೆ ಒಂದು ಮೈಸೂರು ಚಮ್ಮಕ್ ಇರ್ಲಿ ಅಂತ ಒಂದು ಬಿಸ್ಕೆಟ್ ಹಾಕ್ತೆ ಅಷ್ಟೇ. ಅಂದ್ರೆ ಮದ್ವೆ ಆದ್ಮೇಲೂ ಮೈಸೂರ್ನ ಅಟ್ಟಕ್ಕೇರಿಸ್ತೀರಾ? ಅಫ್ಕೋರ್ಸ್, ಮೈಸೂರು ಯಾವಾಗ್ಲೂ ಗ್ರೇಟೆ. ನೀವು ಅಷ್ಟೇ ನಾಳೆ ಮೈಸೂರ್ನ ಹೊಗಳಲೇಬೇಕು, ಯಾಕಂದ್ರೆ ನೀವು ನಾಳೆ ಮೈಸೂರು ಮಹಿಳೆ ಆಗೋರು. ಆದ್ರೆ ನೀವು ಬ್ಯಾಂಗ್ಳೂರ್ ವಾಲ ಆಗ್ಬೇಕು ಅಂದ್ರೆ ಕೆಲವು ಕಂಡೀಷನ್ಸ್ಗೆ ಒಪ್ಕೋಬೇಕು. ಅದಕ್ಕೂ ಮುಂಚೆ ನಂದು ಒಂದು ಕಂಡೀಷನ್ ಇದೆ. ಏನದು? ನಾನು ಬೆಂಗಳೂರು ವಾಲ ಆಗ್ತೀನಾ ಇಲ್ವಾ ಅಂತ. ಅದನ್ನ ನಮ್ಮ ಅಮ್ಮನ್ ಕೇಳ್ಬೇಕು. ಹಾ ಅದನ್ನ ಯಾಕೆ ಇವಾಗ್ಲೇ ಕೇಳಬಾರ್ದು? ಇವಾಗ್ಲೇ ಕೇಳಿ. ತಗೊಳ್ಳಿ, ಯಾಕೆ ಭಯ ಪಡ್ತಾ ಇದ್ದೀರಾ? ನನ್ಗೇನ್ ಭಯ, ನಾನ್ ಮಾತಾಡ್ತೀನಿ. ಹಲೋ ಮಾ, ನಾನಿನ್ನೂ ಮೈಸೂರಲ್ಲೇ ಇದ್ದೀನಿ. ನೀನ್ ಹೇಳಿದ ಹುಡುಗನ ಮೀಟ್ ಮಾಡಿದೆ. ನಿಜವಾಗ್ಲೂ ಮಾ, ಮೀಟ್ ಮಾಡಿದೆ. ನಾನು ಅವ್ರ ಮೊಬೈಲ್ ಇದ್ದಾನೆ ಮಾತಾಡ್ತಾ ಇದ್ದೀನಿ. ಎಲ್ಲ ಡೀಟೇಲ್ ಆಗಿ ಹೇಳಕ್ಕಾಗಲ್ಲಮ್ಮ ಫೋನಲ್ಲಿ. ಮನೆಗೆ ಬಂದಾಗ ಹೇಳ್ತೀನಿ, ಸರಿನಾ? ಓಕೆ ಬಾಯ್. ಏನಂತೆ ನಿಮ್ಮ ಅಮ್ಮನ ಒಪಿನಿಯನು? ಐ ಲವ್ ಯು ಅಂತ ಹೇಳಿ. ಅದೆಲ್ಲ ಅಮ್ಮ ಹೇಳ್ತಾರೆ. ರೇ, ಲವ್ ಯು ಅಂತ ನಿಮ್ಮ ಅಮ್ಮ ಹೇಳ್ತಾರ, ನೀವ್ ಹೇಳ್ರಿ. ಓ, ಟ್ರೈನಿಗೆ ಟೈಮ್ ಆಯ್ತು. ರೇ, ಹೇಳ್ಬಿಡ್ರಿ. ಹಲೋ ಹಲೋ, ಹೇಳ್ರಿ. ರೇ, ಡೌ ಮಾಡ್ಬಿಡಿ, ಅದೆಲ್ಲ ಬೆಂಗಳೂರಿಗೆ ಹೋದ್ಮೇಲೆ ಹೇಳ್ತೀನಿ. Hello? Hello? Yeah, I can hear you. Yeah. I'm on my way. Just some time. ರೇ, ಹಲೋ, ಹೇಳ್ರಿ ರೇ. ಫೋನ್ ಮಾಡಿ ಹೇಳ್ತೀನಿ. ರೇ, ಒಂದ್ಸಲ ಹೇಳ್ರಿ ರೇ. ಆಗಲ್ಲ. The project is a super success. Yeah. ನಮ್ಮಿಬ್ರು ಮದ್ವೆ ಕನ್ಫರ್ಮ್ ತಾನೆ? ಫೋನ್ ಮಾಡಿ ಹೇಳ್ತೀನಿ ಅನ್ನಲ್ಲ. ಹಲೋ. ಸಾರಿ, ವೆರಿ ಸಾರಿ. ನೀವು ಬ್ಯಾಂಗ್ಳೂರ್ ಸುಶೀಲಾ ಟೀಚರ್ ಅವ್ರ ಮಗಳಲ್ವಾ? ಹೌದು, ನೀವು? Oh my goodness! What a surprise! Anyways, happy married life and congratulations. Hello? ಯಾಕ್ರಿ ಹಾಗೆ ನೋಡ್ತಾ ಇದ್ದೀರಿ? ಓ, ನಾನು ಯಾರು ಅಂತ ಕನ್ಫ್ಯೂಸ್ ಆಗಿದ್ದೀರಾ? ನಾನು ಅವನ ಫ್ರೆಂಡು. ನಿಮ್ ಬಗ್ಗೆ ತುಂಬಾನೇ ಹೇಳಿದ್ದಾನೆ. ನಿಮ್ ಫೋಟೋ ನೋಡಿದ ತಕ್ಷಣ ಈ ಹುಡುಗಿನ ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದಾನೆ ಅಂತಂದ್ರೆ ಒಂದ್ಸತಿ ಯೋಚನೆ ಮಾಡಿ, ಅವನು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಿದ್ದಾನೆ. ಹುಡುಗ ಪ್ಲೇ ಬಾಯ್, ತುಂಟ ಆದ್ರೂ ತುಂಬಾ ಒಳ್ಳೆಯವನು. ಹೇಗೋ ಮದುವೆ ಊಟ ಮಾಡಿ ತುಂಬಾ ದಿನ ಆಗೋಯ್ತು. ಸ್ವಲ್ಪ ಬೇಗ ಮದುವೆ ಊಟ ಹಾಕ್ಬಿಟ್ರಪ್ಪ. ಹಾ, ಏನಪ್ಪ ಯಜಮಾನ, ಹುಡುಗಿ ಓಕೆನಾ? ನಮ್ಮ ಅಜ್ಜಿನ ಕೇಳ್ಬಿಟ್ಟು ಹೇಳ್ತೀನಿ. ನೀವು ನಿಮ್ಮ ಅಮ್ಮನ ಕೇಳ್ಬಿಟ್ಟು ಹೇಳ್ತೀನಿ ಅಂದ್ರೆ ಹಂಗೆ ನಾನು ನಮ್ಮ ಅಜ್ಜಿನ ಕೇಳ್ಬಿಟ್ಟು ಹೇಳ್ತೀನಿ. ನಾನು ಹೇಳಿಲ್ವಾ ಇವನ್ ತುಂಟ ಅಂತ? ಹೋದ್ಮೇಲೆ ಸೀದಾ ಮನೆಗೆ ಬಂದ್ರು. ಅದು ವಿಷಯ ಅರ್ಥ ಆಯ್ತಲ್ಲ. ಮದುವೆ ಆದ್ಮೇಲೆ ಇವೆಲ್ಲ ಮಾಡಕ್ಕಾಗಲ್ಲ. ನಥಿಂಗ್. ಯು ಟೇಕ್ ಕೇರ್, ಹ್ಯಾವ್ ಫನ್. ಹಲೋ, 2 ನಿಮಿಷ. ಏನದು ಗುಸು? ಹನಿಮೂನ್ಗೆ ಎಲ್ಲಿ ಕರ್ಕೊಂಡು ಹೋಗ್ತೀಯಾ ಅಂದ. ಅದಕ್ಕೆ ನೀವೇನಂದ್ರಿ? ನನ್ನ ಮದುವೆಗೆ ಮುಂಚೆ ಹನಿಮೂನ್ ಕರ್ಕೊಂಡು ಹೋಗಲ್ಲ ಅಂದೆ. ನಾನೊಂದು ಹೇಳ. ನನಗೆ ಗೊತ್ತು ನೀವೇನ್ ಹೇಳ್ತೀರಾ ಅಂತ. ಏನಂತ ಹೇಳ್ತೀನಿ? ನಾಚ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣ್ತೀಯ ಅಂತ ನಮ್ ಹೇಳ್ತೀರಾ. ತಾಯಣೆಗೂ ಅಲ್ಲ,
ನೀವು ಚೆನ್ನಾಗಿ ನಾಚ್ಕೋತೀರ. ಮದ್ವೆ ಆದ್ಮೇಲೆ ಹುಡುಗಿರ್ ನಾಚ್ಕೊಳ್ಳೋದು ಬಿಟ್ಬಿಡ್ತಾರೆ ಅಂತ. ಒಂದ್ ನಿಮಿಷ ಇತ್ತು ಫೋಟೋ ತಕೊಂಡ್ಬಿಡೋಣ ಇಲ್ಲಿ. ಇರ್ಲಿ ಹಂಗೆ. ಅರೆ ಏನ್ ನಾಚಿಕೆ. ಬರ್ತೀನಿ. ಯಾರಿಗೆ ಹಾಕ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹೋಗ್ರಿ.